ಅಲ್ಲ ರೀ, ಎಲ್ಲಿದ್ದೀರಿ? ಹೌದ್ರಿ, ಹೌದ್ರಿ. ಹ್ಞೂ ರೀ, ನಿಮ್ಗೆ ಇಷ್ಟವಾದ ಅಡ್ಗಿನ ಮಾಡೀನ್ರಿ ಇವತ್ತು. ಹ್ಞೂ ರೀ, ಹ್ಞೂ ರೀ, ಆಯ್ತು ರೀ. ಹ್ಞೂ ರೀ, ಹ್ಞೂ ರೀ, ಹಂಗೆ ಮಾಡ್ತೀನಿ ರೀ. ಹ್ಞೂ ರೀ, ರೊಟ್ಟಿನೂ ಮಾಡ್ತೀನಿ ರೀ, ರೊಟ್ಟಿ. ಹ್ಞೂ ರೀ, ಮಾಡೀನ್ರಿ. ಅಲ್ಲ, ಎಲ್ಲದಿ ಅಕ್ಕ? ಇನ್ನ ಮನಿ ಬರ್ಬೇಕನ್ನೋದು ಐತಿಲ್ಲ ನನಗಿನ್ನ? ಹಾ, ಹೆಂಡ್ರು ಮಕ್ಕಳು ಮನ್ಯಾಗ ಅದಾರ ಅನ್ನೋದಾರ ಐತೇನ ಏನಿಲ್ಲ? ಅಡಿಗೆ ಅವ ಕಟಕ್ ರೊಟ್ಟಿ ಮಾಡಿರ್ತೀನಿ ನೋಡು. ಹಾ, ನಿಂಗೆ ಸ್ಪೆಷಲ್ ಮಾಡ್ಬೇಕು ನೋಡು. ಫ್ರೆಂಡ್ಸಾ? ಹ್ಞೂ, ಬರೇ ಫ್ರೆಂಡ್ಸ್ ಅನ್ಕೊಂತ ಹೋಗ. ಇಲ್ಲಿ ಹೆಂಡತಿ ಮಕ್ಕಳು ಮನ್ಯಾಗ ಹಂಗ ಖಾಲಿ ಬಿದ್ದಿರ್ಲಿವು. 10 ಗಂಟೆ ಅನ್ನೋದ್ರೊಳಗಾಗಿ ಮನಿ ಬಂದು ಚಲೋ ಆಗತ್ತ. ಇಲ್ಲ ಅಂದ್ರೆ ಕದ ಹಾಕಿ ಮುಕ್ಕೊಂಡ್ ಬಿಡ್ತೀನಿ ನೋಡ್ ನಾ. La 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 la, London Bridge is falling down, falling down, falling down. ಮುಂದಿಂದು falling down, falling down. A1, A2, A3, A4, A5, A6, A7, A8, A9, A10, 10, 10, 10, 10. ಮುಂದಿನ ಬರ್ತಾನೆ ಇಲ್ಲ 10. A10 1, A10 2. ಬರ್ತಾನೆ ಇಲ್ವಲ್ಲಮ್ಮ ಇದು. ಇಂಗ್ಲಿಷು 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 ಇಂಗ್ಲಿಷು. A10 1, A10 2. ಹೋಗತ್ತ. 1 2 3 4 5 6 7 8 9 10 11 ಮತ್ತೆ ಇಂಗ್ಲೀಷ್ ನಂದು. ನಾ ಇಂಗ್ಲೀಷ್ ಕಲಿಬೇಕಂತ ಎಷ್ಟು ಮಾಡ್ತೀನಿ. ಟಸ ಪುಸ ಲಗುನ ನನ್ನ ತಲೆಗ ಹಾಯಂಗಿಲ್ಲ. ತಲೆ ಮೇಲೆ ಹಾದು ಹೋಗತ್ತೈತೆ ಬರೀ. ಹೋಗ್ಲಿ ಬಿಡು, ನಾನು ಕನ್ನಡದಾಗ ಕೌಂಟ್ ಮಾಡೋಣ. 1 2 3 4 5 6 7 8 9 10. ಮತ್ತೆ ಹಂಗೆ ಹೋಗ್ತಿದೆ. ಹೋಗ್ಲಿ ಬಿಡು, ಕನ್ನಡನೇ ಮಾತಾಡೋಣ ಚಚ್ಚಂಗಿ. ನಮ್ಮ ಕನ್ನಡ ಭಾಷೆ ಅಲ್ವಾ? 1 2 3 4 5 6 7 8 9 10 11 12 13 14 15 16 17 18 19 ಹಬ್ಬ 30 ಅದಾವಪ್ಪ. ಯಾರಾದ್ರೂ ನೋಡಿದ್ರಣ್ಣ ಆಫೀಸ್ನಾಗೆ ಈ ಟಸ ಪುಸ ಮಾತಾಡ್ತಾ ಇವಂದ್ರು ನಮಗರ ಏನು ಟಸ ಪುಸ ಮಾತಾಡಕ್ಕೆ ಹೋದ್ರು ಏನು ಬರೋದೇ ಇಲ್ಲ. ಈ ಇಂಗ್ಲೀಷ್ ಶೋ ಆಫ್ ಮಾಡ್ಬೇಕಂತಂದ್ರೆ ಏನೋ ಒಂದು ಮಾಡ್ತಿರ್ತೀನಿ ಮ್ಯಾನೇಜ್. ಈ ಲಂಡನ್ ಬ್ರಿಡ್ಜ್ ಫಾಲಿಂಗ್ ಡೌನ್ ಅರ್ಧ ಬರ್ತಲ್ಲ, ಅದನ್ನ ಕಂಟಿನ್ಯೂ ಮಾಡೋಣ. ಲಂಡನ್ ಬ್ರಿಡ್ಜ್ ಫಾಲಿಂಗ್ ಡೌನ್. ನನ್ನ ಮುದ್ದು ಬಂಗಾರಿ ಅಲ್ಲಮ್ಮ ನೀನು. ಪ್ಲೀಸ್ ಮಾ, ನಿನ್ನ ಫೇವ್ರೆಟ್ ಪಾಸ್ತಾ ಮಾಡೀನಿ ತಿನ್ನಮ್ಮ. ಸ್ಕೂಲಿಗೆ ಲೇಟ್ ಆಗುತ್ತಮ್ಮ. ಪ್ಲೀಸ್ ಮಾ ತಿನ್ನಮ್ಮ ಪ್ಲೀಸ್ ಮಾ. ನಂಗೆ ಬಲ್ಲೆ ಅಮ್ಮ, ನಂಗೆ ಹೊಟ್ಟೆ ಹಸ್ತಿಲ್ಲಮ್ಮ, ನಾನು ಹೋಗ್ತೀನಿ ಮಾ. ನಾವು ಅಲ್ಲಮ್ಮ ನಾ ಎರಡು ತಿಂದು ಹೋಗ್ಬಿಡ ಆಯ್ತಾ? ನೋಡಲ್ಲ ಚಿನ್ನು ಬಂಗಾರಿ, ನಿನಗೋಸ್ಕರ ಬಾಲು ಮತ್ತೆ ನಿನಗೋಸ್ಕರ ಸ್ಕೂಟಿ ಇಷ್ಟ ಅಲ್ವಾ ನಿನ್ಗೆ? ಅದಕ್ಕೆ ಸ್ಕೂಟಿ ತಂದಿದ್ದೀನಿ. ಆಟ ಆಡ್ಕೊಂಡು ಬೇಗ ಮಲ್ಕೊಂಡ್ಬಿಡ ಏನು? ಬೇಗ ಮಲ್ಕೊಂಡಿನ. ನಾವು ಇವತ್ತು 12 ಗಂಟೆ ತನಕ ಬೇಡಮ್ಮ. ನಾಳೆ ಬೇಗ ಹೇಳ್ಬೇಕಲ್ವಾ, ನೀನು ಸ್ಕೂಲ್ಗೆ ಹೋಗ್ಬೇಕು. ಅದಕ್ಕೆ ನಿನ್ನ ಬಂಗಾರಿ ಅಲ್ಲ? ಹ್ಞೂ ಅಲ್ಲಮ್ಮ, ನಾ ಆಟ ಆಡಬೇಕು. ನಾ ಆಟ ಆಡಿ ಮಲಗ್ತೀನಿ. ನನ್ನ ಮುದ್ದು ಬಂಗಾರಿ ಅಲ್ಲ ನೀನು? ಮಲ್ಕೊಮ್ಮ. ಅಭ್ಯಾಸದ ಟೈಮ್ ಆಯಿತು. ಬಾಮ ಅಭ್ಯಾಸ ಮಾಡಿ. ಇವತ್ತು ನಿಮ್ಮ ಟೀಚರ್ ಏನು ಹೇಳ್ಕೊಟ್ಟಲ್ಲ ಎಲ್ಲ ಕರೆಕ್ಟಾಗಿ ಬರೋದು. ಸ್ಕೂಲ್ಗೆ ಹೋಗುವಂತೆ ಆಯಿತಾ? ನೀನು ನನ್ನ ಬಂಗಾರಿ ಅಲ್ಲ? ಅಮ್ಮ, ನಾ ಇವತ್ತು ಹೋಮ್ವರ್ಕ್ ಮಾಡಲ್ಲ ಬಂಗಾರಿ. ನೀನು ಮಾಡಿದಂದ್ರೆ ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಆಯ್ತಾ? ರೊಟ್ಟಿ ಮಾಡೇನು ತಿನ್ನಕ್ಕೇನು ನಿನಗೆ? ಎಷ್ಟೊತ್ತದ ನಾನು ವೇಟ್ ಮಾಡಕತ್ತೆ. ನಿಮ್ಮಪ್ಪ ಅಲ್ಲಿ ನೀನೆಲ್ಲ ಸಾಲಿಗೆ ಅಂತ ಬಿಟ್ಟು ಬರಕ್ಕೆ ಹೊಂಟಾನಂತ. ತಿನ್ನು ಬಡ ಅವ ಅಲ್ಲ. ನಂಗೆ ಪಿಜ್ಜಾ ಬೇಕು. ಪಿಜ್ಜಾ ಬರ್ಗರ್ ಅಂತಂದ್ರೆ ಮುಕ್ಳಿ ಮೇಲೆ ಒಂದು 4 ಇಟ್ಟ ಬಿಡ್ತೀನಿ ನಿನಗೆ. ಅವ್ವ, ನಂಗೆ ಯಾವ ಹೊಸ ಟಾಯ್ಸ್ ಕೊಡಿಸಿಲ್ಲ ನೀನು? ಯಾವ ಟಾಯ್ಸ್ ಇಲ್ಲ ಏನಿಲ್ಲ. ಮನೆಗೆ ಏನದ ಅದು ತೊಗೊಂಡು ಆಟ ಆಡ್ಬೇಕು. ಟಾಯ್ಸ್ ಗೀಸ್ ಅಲ್ಲ. ಓದ್ಕೊಂಡು ನಡಿ ಚಂದಂಗೆ. ಅದೇನೇನೋ ಹೇಳ್ಕೊಟ್ಟಾರಂತಲ್ಲ ನಿಮ್ಮ ಟೀಚರ್ಗಳು. ನನಗಂತೂ ಬರಂಗಿಲ್ಲ. ನಾ ಅಂತೂ ಸಾಲಿ ಕಲ್ತಿಲ್ಲ. ನೀವರ ಕಲಿಯಕ್ಕೆ ದಾಡೆ ನಿಮಗೆ. ಕಲೀರಿ. ಕಸ ಅಂತ ಮುಗಿತೀನಿ. ಪರ್ಷಿ ಒಂದು ಬಡ ವರ್ಷ ನೋಡ. ಕಸ ಆತು ಪರಿಷತ್. ಅಯ್ಯ, ನಾ ಹೇಳಿಕಿನ ಮುಂಚೆ ಬಣ್ಣ ತಿಕ್ಕಾಕ್ತಾನಲ್ಲ ಇವತ್ತು. ತಗೋರ ಚಾ ತಗೋ. ಅಲ್ಲ, ನಾ ಏನಾರ ಕೇಳಕ್ ಬಂದ್ರೆ ಅಡ್ವಾನ್ಸ್ ಎಲ್ಲ ಮಾಡಕತ್ತಾರಲ್ಲ ಇವ್ರು. ನನಗೆ ಬೈಯಕ್ಕೆ ಟೈಮ ಕೊಡವಲ್ಲಲ್ಲ ಇವ್ರು. ಅಡಿಗೆ ಎಲ್ಲ ಆಗೈತಿ. ವೆಜಿಟೇಬಲ್ ಪಲಾವು, ಆಮೇಲೆ ಎಗ್ ರೈಸು, ಆಮೇಲೆ ಚಪಾತಿ ಇವೆಲ್ಲ ಆಗೈತಿ. ಎಲ್ಲ ಮುಗೀತು ನೋಡು. ನನ್ನ ಕೆಲಸ ಮುಗೀತು. ಏನಿವ ನಾನು ಬೈಬೇಕಂದ್ರೆ ನಾನು ಬೈಯಕ್ಕೆ ಆಶ್ವಾಸನೆನ ಕೊಡ್ತಿಲ್ಲ. ಬರೀ ಎಲ್ಲ ಮಾಡಿಬಿಡಕತ್ತಾನ ಪಟ. ಅಬ್ಬಾ, ಸಂಡೇ ಹೆಂಗೋ ಬಚಾವಾಗ್ಬಿಟ್ಟೆ ಇವತ್ತಿನ ಕಡೆ ಬೈಸ್ಕೊಳ್ಳೋದ್ರಿಂದ. ನಾನು ನೀನು ಸಂಡೇ ಅಂತ ಹೇಳಿ UI ಮೂವಿ ನೋಡಕ್ಕೆ ಹೋಗಿದ್ದೆ. ಹೋದ್ರೆ ನನ್ನ ಫ್ರೆಂಡ್ಸ್ ಏನಂದ್ರೆ, ಹೆಂಗೈತೆ ಮೂವಿ, ನನಗೆ ರಿವ್ಯೂ ಕಳಿಸು, ನಾನು ನೋಡ್ತೀನಿ ಅಂತಂದ್ರೆ. ಆಯ್ತಂತೆ ಲಕ್ಷ ಕೊಟ್ಟು ನೋಡಕತ್ತಿದ್ದೆ. ಫಸ್ಟ್ಗೆ ಟೈಟಲ್ ಕಾರ್ಡ್ ಬಿತ್ತು UI ಅಂತೆ. ನಾನು ಫುಲ್ ಲಕ್ಷ ಕೊಟ್ಟು ನೋಡಕತ್ತೀನಿ. ಅವಾಗ ಸಡನ್ನಾಗಿ ಒಂದು ಮೆಸೇಜ್ ಬಂತು. ಏನು, ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಚಿತ್ರಮಂದಿರದಿಂದ ಎದ್ದು ಹೋಗಿ ಅಂತ. ನಾನು ಎಲ್ಲರಿಗಿಂತ ಇಂಟೆಲಿಜೆಂಟ್ ಅದೀನಿ, ಏನು ಮಾಡಲಿ? ಆದ್ರೂ ನಿಂದ್ರೆ ನೋಡು ನೀನು ಸ್ವಲ್ಪ ಅಂತೇಳಿ ನೋಡಕತ್ತೆ. ಆಮೇಲೆ ಮತ್ತೊಂದು ಬಿತ್ತು, ನೀವು ದಡ್ಡರಾಗಿದ್ದರೆ ಈ ಚಿತ್ರನ ಪೂರ್ತಿಯಾಗಿ ನೋಡಿ. ಅಂದ್ರೆ ನಾ ಬುದ್ಧಿವಂತನೋ ದಡ್ಡನೋ ಅಂತ ನನಗೆ ಕನ್ಫ್ಯೂಷನ್ ಆಗಕತ್ತಾಗ. ಏನು ಮಾಡ್ಲಪ್ಪ ಅಂತ ಯೋಚನೆ ಮಾಡಕತ್ತೆ. ಮತ್ತೇನು ಮಾಡಿದೆ, ನೋಡೋಣ ನಿಂದ್ರೆ ಇನ್ನೂ ಸ್ವಲ್ಪ ನೋಡೋಣ. ಸುಮ್ಮನೆ ಯಾಕೆ ನಾನು ಡಿಸೈಡ್ ಮಾಡೋದು. ಈಗ ನಾ ಹೆಂಗಾದ್ರೂ ಬುದ್ಧಿವಂತ ಅದೀನಿ ಬಿಡು ಅಂತ ಅನ್ಕೊಂಡೆ. ನಾನು ಅನ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೊಂದು ಬಂತು. ನಿಜವಾದ ಬುದ್ಧಿವಂತರು ದಡ್ಡರ ಥರ ಇರ್ತಾರೆ, ಆದರೆ ದಡ್ಡರು ತಾವು ಬುದ್ಧಿವಂತರಂತೆ ಎಗರಾಡ್ತಿರ್ತಾರೆ ಅಂತ ಅನಿಸ್ತು. ಇವಾಗ ಅನಿಸ್ತು ನಾವು ಅಂದರೆ ಬುದ್ಧಿವಂತರು ಈ ಸಿನಿಮಾ ನೋಡಬೇಕು ಅಂತ ಹೇಳಿ. ಸೊ ಹಂಗಾಗಿ ನಾನು ಸುಮ್ಮನೆ ನೋಡ್ಕೋ ಅಂತ ಕುಂತೆ. ನೋಡ್ತಾ ನಾನು ಲಕ್ಷ ಕೊಟ್ಟು ನೋಡಿದೆ.
ಫುಲ್ ಕ್ಲಿಯರ್ ಆಗಿ. ಆದರೆ ನನಗೆ ಏನು ನೋಡಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಕೊನೆಗೂ. ಆಮೇಲೆ ನೋಡ್ತಾ ನೋಡ್ತಾ ಉಪೇಂದ್ರ ಎಂಟ್ರಿ ಆಯಿತು. ಆಮೇಲೆ ಏನೇನೋ ತೋರಿಸಿದ್ರು ಅವರು. ನನಗೂ ಒಂದು ಸ್ವಲ್ಪ ತಲೆಗೆ ಹೋಯ್ತು, ಒಂದು ಸ್ವಲ್ಪ ತಲೆಗೆ ಹೋಗಲಿಲ್ಲ. ಇದನ್ನು ರಿವ್ಯೂ ಹೆಂಗೆ ಕೊಡಬೇಕು ನನ್ನ ಫ್ರೆಂಡ್ಸಿಗೆ. ಚಲೋ ಇಲ್ಲ ಅಂದರೂ ಒಂದು ಕಷ್ಟ, ಚಲೋ ಐತಂದ್ರೂ ಒಂದು ಕಷ್ಟ. ಏನು ಮಾಡಲಪ್ಪ ಅಂತ ಯೋಚನೆ ಮಾಡಿ ಸುಮ್ಮನೆ ಎದ್ದು ಬಂದೆ. ಅಪ್ಪ ದೇವ್ರೇ ಭಗವಂತ, ಇವತ್ತು ಯಾರಾದರೂ ನನಗೆ 4 ಕೋಟಿ ನನ್ನ ಅಕೌಂಟಿಗೆ ಹಾಕಿಬಿಡ್ಲಪ್ಪ. ಹಾಗೇನಾದರೂ ಯಾರಾದರೂ ನನ್ನ ಅಕೌಂಟಿಗೆ 4 ಕೋಟಿ ಹಾಕಿಬಿಟ್ರೆ 1 ಕೋಟಿನ ಫಸ್ಟು ಮನೆ ತೊಗೊಂಡ್ಬಿಡ್ತೀನಿ. ಆಮೇಲೆ ಇನ್ನೊಂದು ಕೋಟಿನ ನನ್ನ ಮಗನ ಹೆಸರಲ್ಲಿ ಸೇವಿಂಗ್ಸ್ ಅಂತ ಮಾಡಿಬಿಡ್ತೀನಿ. ಆಮೇಲೆ ರಿಮೈನಿಂಗ್ 1 ಕೋಟಿನ ನಾನು ಯಾರು ಮದುವೆ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲ ದಾನ ಮಾಡಿಬಿಡ್ತೀನಿ. ಆಮೇಲೆ ಇನ್ನೊಂದು ಕೋಟಿ ತೊಗೊಂಡೋಗಿ ಮಸ್ತಾಗಿ ಬಿಸ್ನೆಸ್ ಮಾಡಿಬಿಡ್ತೀನಿ. ಆಮೇಲೆ ನನಗೆ ಹಾಕಿದಾರಲ್ವಾ ಪಾಪ ಅವ್ರಿಗೆ ಬೇಡ್ಕೋಬೇಕಲ್ವಾ, ಅದಕ್ಕೆ 1 ರೂಪಾಯಿ ತೊಗೊಂಡೋಗಿ ಆ ದೇವ್ರಿಗೆ ಹೋಗಿ ಅವ್ರದ್ದು ಹೊಟ್ಟೆನ ತಣ್ಣಗೆ ಇಡ್ಲಪ್ಪ, ನನ್ನ ಬಗ್ಗೆ ಹೊತ್ತ ಹುರ್ಕೋಬಾರ್ದು ನಾನು ರೊಕ್ಕ ಹಾಕಿನಿ ಅಂತೇಳಿ ಬೇಡ್ಕೊಂಡು ಬರ್ತೀನಪ್ಪ. 2024 ಟೇಕ್ ಯುವರ್ ಜೆರಾಕ್ಸ್. ನಿಮ್ಮ ಜೆರಾಕ್ಸನ್ನು ತೆಗೆದುಕೊಳ್ಳಿ. ಓಕೆ ಮೇಡಮ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಏನೇನು ಮಾಡಿ ನಮ್ದೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ನನ್ನನ್ನು ಚೆನ್ನಾಗಿ ಕಳಿಸ್ಕೊಡ್ರಿ. ಇನ್ನೊಂದು 4 ದಿನ ಉಳ್ದೈತೆ ನಾನು ಹೋಗಕ್ಕೆ. ನನ್ನನ್ನು ಹಿಕ್ಕಟ್ಟು ಹೋದ್ಮೇಲೆ ಬೈಬೇಡ್ರಿ. ನಿಮಗೂ ಒಳ್ಳೇದೆಲ್ಲ ಮಾಡಿದ್ದೀನಿ, ಕೆಟ್ಟದ್ದು ಮಾಡಿದ್ದೀನಿ ಹಂಗಂತೇಳಿ ನನ್ನನ್ನು ಉಗ್ಗುದು ಉಪ್ಪಿನಕಾಯಿ ಹಾಕಬೇಡ್ರಿ. ಚಲೋ ತಂಗಿ ನನ್ನನ್ನು ನೆನಪಿಟ್ಕೋರಿ. ನನ್ನನ್ನು ಒಂಥರ ಮೆಮೊರಿ ಮಾಡ್ಕೊಳ್ಳಿ. ಆಮೇಲೆ ನಾನು ಅವಾಗವಾಗ ನೆನಪು ಮಾಡ್ಕೊಂಡು ನಿಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟ್ಟರ್ನಾಗ ಹಾಕ್ತಾ ಇರ್ರಿ. ಆಮೇಲೆ ಲಗುನ ನಾನು ಗುಡ್ ಬೈ ಅಂತ ಕಿಕ್ ಮಾಡಬೇಡಿ ದಯವಿಟ್ಟು. ನನ್ನ ಭಾಳ ಬೇಜಾರಾಗುತ್ತೆ. ಬಾಯ್ ಬಾಯ್, ಗುಡ್ ಬಾಯ್. ಸಾಕು ಡ್ರಾಮಾ ಮಾಡಿದ್ದೆ, ಹೋಗಿ ನಡಿ ಸಾಕು. ಪಾ ಮಾಡೀನಿ ನಮಗೆಲ್ಲ ಇಷ್ಟು ದಿವಸ. 2025 ಟೇಕ್ ಯುವರ್ ಜೆರಾಕ್ಸ್. ನಿಮ್ಮ ಜೆರಾಕ್ಸನ್ನು ತೆಗೆದುಕೊಳ್ಳಿ. ಧನ್ಯವಾದಗಳು ನನ್ನನ್ನು ವೆಲ್ಕಮ್ ಮಾಡಿಕೊಂಡಿದ್ದಕ್ಕೆ. ನಿಮಗೆ ಇನ್ನು ನನ್ನ ಅವತಾರಗಳನ್ನು ಒಂದೊಂದಾಗಿ ತೋರಿಸಲು ಸ್ಟಾರ್ಟ್ ಮಾಡ್ತೇನೆ. ನೀವು ವೇಟ್ ಮಾಡಿ. ನಿಮಗೆ ಎಂಟರ್ಟೈನ್ಮೆಂಟ್. ನನ್ನನ್ನು ಸ್ವಾಗತಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಆಹಾ 2024 ನಿನ್ಗೋಸ್ಕರ ಇಷ್ಟು ದಿವಸ ಕಾಯ್ತಿದ್ನಲ್ಲಪ್ಪ ನಾನು. ಆಯ್ತು ಬಾ ವೆಲ್ಕಮು. ನನಗೆ ಇನ್ನು ಮೇಲಿಂದ ನಿನ್ನಿಂದ ಆಗಬೇಕು ಕಮ್ಮು ಏನು ಕಮ್ಮು. ಅಲ್ಲ ಕಣೆ, ನೀನು ವರ್ಕ್ ಮತ್ತು ಮನಿನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿ? ಏನಿಲ್ಲ, ವೆರಿ ಸಿಂಪಲ್ ಕಣೆ. ವೀಕ್ ಡೇದಾಗ MS ಎಕ್ಸೆಲ್, ವೀಕೆಂಡ್ ಬಂದರೆ ಸರ್ಫ್ ಎಕ್ಸೆಲ್, ಇಷ್ಟೇ ನಿಭಾಯಿಸ್ತೀನಿ ನಾನು. ಆಯ್ತು ಶಾರದಾ, ನಾ ಹೋಗಿ ಬರ್ತೀನಿ. ನಾ ಹುಡುಗರ ಕಡೆ ಹುಷಾರ. ಬಾ ಊರಿಗೆ ಯಾವಾಗಾರ ಏನ ಅವ್ವನ ಕಡೆ ಹೋಗಿ ಫೋನ್ ಹಚ್ಚಿಸ್ತೀನಿ. ಏನು ಚಿನ್ನ ತಗೋರಮ್ಮ, ಈ ರೊಕ್ಕ ತಗೊಂಡ್ರೆ ನಿನ್ಗೇನು ಚಾಕ್ಲೇಟ್ ಬೇಕಾ ಏನು ಬೇಕಾ ತಗೋ. ಏನು ಅಣ್ಣ ಬ್ಯಾಡ, ಇವೆಲ್ಲ ಏನು ಬೇಡ. ಆಕೆ ಎಲ್ಲ ನೀ ಏನೇನೋ ತಂದಿಯಲ್ಲ ಈಗ ಆಫೀಸ್ ಎಲ್ಲ ಏನು ಬೇಡ. ಪ್ರಶಾಂತು ಬೇಡ ಏನೇನೋ ತಂದಿ. ಈಗ ಹಂಗೆಲ್ಲ ಹುಡುಗರ ಕೈ ರೊಕ್ಕ ಕೊಡ್ಬೇಡ. ಬೇಡ ತಗೊಂಡು ಇರ್ಲಿ ಮಾವಾರ ಇರ್ಲಿ. ನಾ ಎಲ್ಲ ತಂದಿನಿ. ಆಕಿಗೂ ಏನೋ ಬೇಕಾ ತಗೋರಿ. ಏನ್ರಿ ಕಸ್ಕೊಂಡ್ರಲ್ಲ ರೊಕ್ಕ ಕೊಡ್ರಿ. ಅದು ನಮ್ಮ ಮಗಳಿಗೆ ಕೊಟ್ಟಿಗೆ ಅನ್ನೋದು ಕೊಡ್ರಿ. ನಿಮ್ಮ ಮಣ್ಣು ಕೊಟ್ಟೋದ್ರಿ ಏನ? ನಾನು ಹಾಕಿದ್ದು ಇಬ್ಬರನ್ನು ಸಾಕಾಗತ್ತಿಲ್ಲ. ನಂದು ಅದು ಕೊಡ. ಕೊಡ್ರಿ, ಸುಮ್ಮನೆ ಕೊಡ್ರಿ. ನೀವು ಕೊಡಂಗಿಲ್ಲ, ನನಗೆ ಬೇಕಾದ. ಅಲ್ಲ ನಮ್ಮ ಮಾಮ ನನಗಂದು ಕೊಟ್ಟು ಇಬ್ರು ಹೆಂಗೆ ಕಿತ್ತಾಡಕತ್ತಾರ ನೋಡಿ. ಆಗ ನೋಡಿದ್ರೆ ಕೊಡ್ಬೇಡ ಅಂತಾರೆ. ಈಗ ನೋಡಿದ್ರೆ ಇಬ್ರು ಕಿತ್ತಾಡ್ತಾರ. ಅಲ್ಲ ಬೆಳಿಗ್ಗೆ ಬಂದ ಈ ಶಾಂತಕ್ಕ ಬಂದು ನನಗೆ ಒಂದು ಗುಟ್ಟು ಹೇಳೋದೈತಿ. ನಿನಗೆ ಈ ಓಣ್ಯಾನ ನಡೆಯೋದೆಲ್ಲ ಪಿಸು ಮಾತಾಡೋದೈತಿ ನಿನ್ನ ಜೋಡಿ ಅಂತ ಹೇಳಿ ಹೋದಾಕಿ ಇನ್ನಾದರೂ ಬರೋವಳಲ್ಲ. ನನಗರ ಏನು ಹೇಳ್ತಾಳಕ್ಕಿ ಅನ್ನೋದನ್ನ ಥಿಂಕಿಂಗ್ ಮಾಡಕತ್ತೀನಿ. ನನಗೆ ಏನೇನೋ ತಲೆ ಬರಾಕ್ತಾವ. ಆ ಪಕ್ಕದ ಮನೆ ಶಾರದಕ್ಕನ ಮಗಳು ಓಡಿ ಹೋಗಕತ್ತಿದ್ಲು ಮೊನ್ನೆ. ಅದೇನಾರ ಆಗೈತೇನ ಸುದ್ದಿ ಮತ್ತೆ? ಅಲ್ಲ ಅದಾಗಿರಕ್ಕಿಲ್ಲ ಬಿಡ. ಯಾಕಂದ್ರೆ ನಿನ್ಯಾರು ನೋಡಿನ ಆಕಿನ. ಅಲ್ಲ ಇವ್ ಶಾಂತಪ್ಪ ಮತ್ತು ಜವಲ್ಜಕ್ಕ ಇಬ್ರು ಮೊನ್ನೆ ಜಗಳ ಮಾಡಕತ್ತಿರು ನಿಸ್ತಾರೆ. ಮತ್ತೆ ದಿವಸ ಆತನ ಮತ್ತೆ ಅವ್ರದ್ದು. ಅವ್ರದ್ದೇನು ಆಗಿರಕ್ಕಿಲ್ಲ. ನಿನ್ಯಾರು ಚಂದಂಗಿದ್ರಲ್ಲ ಅವ್ರು. ಮತ್ತೆ ಏನಾಗೈತೆ ಅಂತಾರ ತಲೆಗೆ ಇಲ್ಲ ಅಂದ್ರೆ ಮ್ಯಾಲಿನ ಮನಿ ಶಾರದಕ್ಕ ಐತಲ್ಲ, ಆ ಸಸಿ ಜೋಡಿ ಮಣ್ಣು ಜಗಳ ಮಾಡಿ ಈ ಮನಿ ಬಿಟ್ಟು ಹೊಕ್ಕಿನ ಅನ್ನಕತ್ತಿದ್ದೆ. ಹೊಕ್ಕಿಯರು ಏನಾರು ಹೋದ್ಲನ ಮತ್ತೆ? ಇಲ್ಲಿ ಬಿಡ, ಹಂಗೇನು ಮಾಡ್ತಾ ಆಕಿನೂ ಹೋಗಿರಕ್ಕಿಲ್ಲ. ಯಾರ್ದು ಏನಾಗೈತಿ ಏನು ಗೊತ್ತಾಗೋಲ್ಲ ನೋಡ. ನನಗರ ತಲೆಯಾಗ 108 ಹೊಳ್ಯಾಕತ್ತಾವ. ಈ ಓಣ್ಯಾಂದೆಲ್ಲ ಮಾತುಗಳು ಕೇಳಿಸ್ಕೊಲಿಕ್ಕರ ಸಮಾಧಾನ ಆಗಲ್ಲ ನೋಡು ನನಗೆ. ಈಗ ಫೋನ್ ಹಚ್ಚೊಂಡಿಂದರಿ ಎಲ್ಲದ. ಬಂದೆ ಬಾ ನಿನ್ಗೋಸ್ಕರ ಕಾಯ್ತಿದ್ದೆ ಇಷ್ಟೊತ್ತತ್ತು. ಏನಂತ ಹೇಳಿ ಲಗು. ಪಕ್ಕದ ಮನ್ಯಾಗ ಬೇಕೈತಲ್ಲ 12 ಬೇಕ್ ಕಡದೈತಂತ. ಅದ್ರಾಗ 2 ಬೇಕ್ ತಾನ ತಿಂದೈತಂತ. ಅದೇ ಉಳಿದಿದ್ದು 2 ಬೇಕ್ ಬಾ ಚಂದ ಅದಾವ ಅಂತ ನಿನ್ನ ಮನೆ ಕೇಳಾಕತ್ತಿದ್ದಲ್ಲ ಬೇಕ ನಿನಗಂತ ಕೇಳಾಕ. ಅಯ್ಯ ಶಿವನ, ಈದಾ ನಾ ಏನೇನೋ ತಿಳ್ಕೊಂಡಿದ್ದೆ. ತಿಳ್ಕೊಂತಿ ಬಿಡು, ನೀ ತಿಳ್ಕೊಂತಿ ಹಂಗ. ಅವ್ವ ನನ್ನ ಟೆಸ್ಟ್ನಾಗ ಎ ಪಾಸಿಟಿವ್ ಬಂದೈತಿ. ಹೌದಾ ಮಗ? ಯಾವ ಟೆಸ್ಟು? ಅವ್ವ ಅದು ಬ್ಲಡ್ ಟೆಸ್ಟ್. ಅಲ್ಲೇ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಹೇಳಿ ಅವತ್ತು ನನಗೆ ಇಷ್ಟುದ್ದ ಭಾಷಣ ಬಿಗಿದಿ 31ನೇ ತಾರೀಕು. ಇವತ್ತು ನೋಡಿದ್ರೆ ಆಲ್ರೆಡಿ ರೆಸ್ಟೋರೆಂಟ್ ಬಂದು ಕುಂತಿ. ನ್ಯೂ ಇಯರ್ ಆಗಿ 3 ದಿನ ಸತಕ್ಕಾಗಿಲ್ಲ ಇನ್ನಾದರೂ. ಇಲ್ಲೇ ಕ್ರೇವಿಂಗ್ ಆಗತ್ತ, ಅದಕ್ಕೆ ಬಂದೆ. ಅಲ್ಲ ಡಿಸೆಂಬರ್ 31ನೇ ತಾರೀಕು ನೀ ಏನೇನು ಹೇಳಿ ಅನ್ನೋದಾರ ನೆನಪೈತನ? ನಾನು ಜಂಕ್ ಫುಡ್ ತಿನ್ನಂಗಿಲ್ಲ, ಸ್ಲಿಮ್ ಆಗಬೇಕು,
ಜಿಮ್ಮಿಗೆ ಹೋಗ್ಬೇಕು, ಯೋಗ ಮಾಡ್ಬೇಕು, ಡಯಟ್ ಪ್ಲಾನ್ ಮಾಡ್ಬೇಕು, ಓದ್ಬೇಕು, ಧ್ಯಾನ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ಇಷ್ಟುದ್ದ ಭಾಷಣ ಬಿಟ್ಟಿದ್ದಲ್ಲ. ಎಲ್ಲಿ ಹೋದ್ ನಿನ್ನ ರೆಸೊಲ್ಯೂಷನ್ ಎಲ್ಲ? ನೀ ಹೇಳಿದಂಗೆ ಎಲ್ಲ ಅನ್ಕೊಂಡೆ ನಾನು, ಬಟ್ ಈ ಬಾಯಿ ಚಟ ಐತಲ್ಲ ತಡ್ಕೊಲಿಲ್ಲ. ಆಮೇಲೆ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ, ಆದ್ರೆ ಈಗ ಭಯಂಕರ ಚಳಿ ಐತ್ಲೇಪ್ಪ. ಚಳಿ ಇದ್ದಿದ್ದಕ್ಕೆ ನಾವು ವಾಪಸ್ ಮಕ್ಕೊಳಕತ್ತೀನಿ. ಈ ಚಳಿಗೆ ಎದ್ದೇಳಕ್ಕೆ ಆಗವಲ್ದು. ನನಗೂ ಬರ್ಬೇಕು ಅನ್ನೋದು ಐತಿ ನೋಡಿ. ನಾನು ವೇಟ್ ಭಾಳ ಇನ್ಕ್ರೀಸ್ ಆಗೀನಿ, ಬರ್ಬೇಕು ಅನ್ನೋದು ಭಾಳ ಐತಿ ನನಗೆ. ಬಟ್ ಈ ಚಳಿ ಇರೋದಕ್ಕೆ ನೋಡಿ ನಂಗೆ ಬ್ಯಾಡ್ ಅಂತ ಸುಮ್ ಕುಂತೀನಿ. ಇರಲಿ, ಇದೊಂದು ತಿಂಗಳು ಹೋಗ್ಲಿ, ಮುಂದಿನ ತಿಂಗಳಿಂದ ಪಕ್ಕ ಬರ್ತೀನಿ ನೋಡು. ಗೊತ್ತೈತಿ, ಹೋದ ವರ್ಷನೂ ಇದೇ ಡೈಲಾಗ್ ಹೊಡೆದಿದ್ದಿ, ಈ ವರ್ಷನೂ ಇದೇ ಡೈಲಾಗ್ ಹೊಡ್ಯಾಕತ್ತಿ, ನನಗೆಲ್ಲ ಗೊತ್ತಾಯ್ತು. ಹೋಗೋಣ ನಡಿಯೋ. ಮನೇಲಿ ತಿಂಡಿ ಮಾಡಿಲ್ವಾ? ಏನಕ್ಕೆ ಹೋಗ್ತಿದ್ದೀರಾ? ಹೋಗಕ್ಕ, ಆ ತಿಂಡಿ ಯಾರು ತಿಂತಾರೆ? ನಾವು ಹೊರಗೆ ಹೋಗ್ತೀವಿ ನಡಿ. ರೀ ಬರ್ರಿ ಇಲ್ಲೇ, ಅಷ್ಟು ಚೆನ್ನಾಗಿ ತಿಂಡಿ ಮಾಡಿದ್ದೀನಿ ಮನೇಲಿ, ಆದ್ರೂ ಹೊರಗೆ ಹೋಗ್ತಿದ್ದಾರೆ ನೋಡಿ, ಬರ್ರಿ ಇಲ್ಲೇ. ಮನೇಲಿ ಅಷ್ಟು ಚೆನ್ನಾಗಿ ಅಡ್ಗೆ ಮಾಡಿರ್ತಾರೆ, ಬಂದು ತಿನ್ನೋಕ್ಕಾಗಲ್ವಾ ಬಾಯಿ ಮುಚ್ಕೊಂಡು? ಏನ್ ಮಾಡಿದ್ಯಾ ಟಿಫಿನಿಗೆ? ಉಪ್ಪಿಟ್ಟು ಮಾಡೀನ್ರಿ. ಅಳಿಮಯ್ಯ ನಡಿಯಪ್ಪ, ನಾನು ಬರ್ತೀನಿ. ಹಲೋ, ಏನ್ ಮಾಡ್ತಾ ಇದೀಯ ಬಂಗಾರಿ? ಏನಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದೀನಿ. ಯಾಕೆ ಬಂಗಾರಿ, ಯಾಕೋ ಸೈಲೆಂಟ್ ಆಗಿದ್ಯಾ? ಏನಾಯ್ತು ಹೇಳು. ಏನೂ ಆಗಿಲ್ಲ ನನಗೆ, ನಾನು ಹಾಸ್ಪಿಟ್ಲಿಗೂ ಹೋಗಿಲ್ಲ, ಟ್ಯಾಬ್ಲೆಟ್ ತಗೊಂಡಿಲ್ಲ, ಆರಾಮ್ ಬಿದ್ಕೊಂಡು ಮಕ್ಕೊಂಡೂ ಇಲ್ಲ. ಯಾಕೆ ಹುಷಾರಿಲ್ವಾ? ಹುಷಾರಿಲ್ಲ ಅಂದ್ರೆ ಹುಷಾರಿಲ್ಲ ಅಂತ ಹೇಳ್ಬೇಕು ತಾನೆ, ಯಾಕೆ ಹಿಂಗೆ ಸುತ್ತಿ ಬಳಸಿ ಮಾತಾಡ್ತಿದೀಯ? ಅಲ್ಲ, ಬೆಳಗ್ಗೆಯಿಂದ ಒಂದು ಫೋನ್ ಆದ್ರೂ ಮಾಡಿದ್ಯಾ ನೀನು, ಹೆಂಗಿದೀಯಾ ಅಂತ ಕೇಳೋದಕ್ಕೆ? ನೋಡು ಬಂಗಾರಿ, ಬೆಳಗ್ಗೆಯಿಂದ ತುಂಬಾನೇ ಕೆಲಸ ಇತ್ತು ನನ್ಗೊಂಚೂರು ಬಿಡುನೇ ಇರ್ತಿಲ್ಲ. ಮನೆ ಕೆಲಸ ಎಲ್ಲ ಮುಗಿಸುತ್ತಲೇ ನನ್ನ ಕತಿನೇ ನನಗೆ ಕೇಳೋಕ್ಕಾಗ್ತಿಲ್ಲ. ಅದಕ್ಕೆ ನಂಗೆ ಮೆಸೇಜ್ ಮಾಡೋಕ್ಕೂ ಆಗಿಲ್ಲ, ಫೋನು ಮಾಡೋಕ್ಕಾಗಿಲ್ಲ. ಹುಷಾರಿಲ್ಲ ಅಂದ್ರೆ ಒಂದು ಫೋನ್ ಮಾಡಿ ಹೇಳೋದಲ್ವಾ ನನಗೆ? ಹೌದು, ಹುಷಾರಿಲ್ದವ್ರೆ ನಿನ್ಗೆ ಫೋನ್ ಮಾಡಿಬಿಟ್ಟು ನನಗೆ ಹುಷಾರಿಲ್ಲ ಕಣಪ್ಪ, ನಂಗೆ ಜ್ವರ ಬಂದಿದೆ ಕಣಪ್ಪ, ನನ್ನ ಕೇರ್ ಮಾಡಪ್ಪ ಅಂತ ನಾನೇ ನಿನ್ಗೆ ಫೋನ್ ಮಾಡಿ ಹೇಳ್ಬೇಕಲ್ವಾ? ಹೆಂಗ್ ಮಾತಾಡ್ತೀಯ ನೋಡಿ ನೀನು, ಹೆಂಗ್ ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿಂಗೆ ಒಂಚೂರು. ಅಲ್ಲ ಬಂಗಾರಿ, ಹುಷಾರಿಲ್ಲ ಅಂದ್ರೆ ನೀನ್ ಹೇಳ್ಬೇಕು. ನನ್ಗೆ ಹೆಂಗ್ ಗೊತ್ತಾಗುತ್ತೆ? ನಿಮ್ಮ ಮನೇಲಿ ಬಂದ್ರೆ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ, ನನ್ಗೆ ಹೆಂಗ್ ಗೊತ್ತಾಗಬೇಕು ಹೇಳು? ನೀನ್ ಹೇಳಿದ್ರೆ ತಾನೇ ನಂಗೆ ಗೊತ್ತಾಗೋದು. ಏನ್ ಜಗಳ ಆಡ್ಬೇಕು ಅಂತ? ನಾ ಯಾವಾಗ್ಲೂ ಹಿಂಗೆ ನೋಡು, ನೀನ್ ಬರೀ ಜಗಳ ಆಡಿದ್ರೋಕೆ ಇರ್ತೀಯ. ಹೌದು ಬಿಡು, ನಾನು ಮಾತಾಡಿದ್ರೆ ನಿಂಗೆ ಜಗಳ ಆಡಿದಂಗೆ ಇರುತ್ತೆ. ಮೊದಲೆಲ್ಲ ನಾನು ಮಾತಾಡಿದ್ರೆ ನಿನ್ ಜೋಡಿ ಮಾತಾಡ್ತಾನೆ ಇರಬೇಕು ಅಂತ ಅನಿಸಿತ್ತು. ಇವಾಗೆಲ್ಲ ನಾನು ಮಾತಾಡಿದ್ರೆ ನಿನ್ ಜಗಳನೇ ಆಡ್ತಿದ್ದೇನಲ್ಲ. ಆಯ್ತು, ಮಾತಾಡಕ್ಕೆ ಹೋಗ್ಬೇಡ ಆಯ್ತಾ? ಸರಿ ಬಿಡು, ನೀನು ಮಾತಾಡ್ಬೇಡ, ನಾನು ಮಾತಾಡಲ್ಲ. ನೀನು ಫೋನ್ ಮಾಡ್ಬೇಡ, ನಾನು ಫೋನ್ ಮಾಡ್ಬೇಡ. ಆಯ್ತು, ಬಾಯ್. ಮುಚ್ಚಿ ಕಣ್ ತೆಗೆದ್ರೆ 2025 ಬಂತು. 6 ತಿಂಗಳದಿತ್ತೆ, ಇದು ವರ್ಷ. ಮತ್ತೆ ಒಂದ್ ಟ್ರಿಪ್ಪು ಹಾಕ್ಲಿಲ್ಲ, ಜಿಮ್ಮಿಗೂ ಹೋಗ್ಲಿಲ್ಲ, ರೊಕ್ಕಾರೆ ಮಾಡ್ಬೇಕಂದ್ರೆ ಅದನ್ನೂ ಆಗ್ಲಿಲ್ಲ. ಹೋಗ್ಲಿ, ಅಟ್ಲೀಸ್ಟ್ ಈ ಮುಖಕ್ಕೆ ಒಂದು ಹುಡುಗನ್ನರೆ ಪ್ರೀತಿ ಒಳಗೆ ಬೆಳೆಸ್ಕೋಬೇಕಾಗಿತ್ತು, ಅದೂ ಆಗ್ಲಿಲ್ಲ. ಏನು ಕಿಸಿಲಿಲ್ಲ 2024. ನಾಳಿಂದ ಜನವರಿ 1, 2025. ಅಪಾಬಾಬಾಬಾಬಾ, ಕಳೆದ ಒಂದು ವರ್ಷದಾಗ ಏನ್ ಪಾಠ ಕಲ್ತೀನಿ ನಾನು. ಈಗೂ ಯಾರೇ ಸ್ವಲ್ಪ ಚಲೋತ್ನಾಗ ಮಾತಾಡಿದ್ರೆ ಅವ್ರ ಜೊತೆ ಮನೆಗೆ ಹೋಗ್ಬಿಡ್ತೀನಿ, ಅಷ್ಟು ಮಬ್ಬಿದ್ದೀನಿ ನಾನು. ಏನಿಲ್ಲ, ಏನೂ ಕಲ್ತಿಲ್ಲ ಈ ವರ್ಷ. ಎಲ್ಲರೂ ಇನ್ಸ್ಟಾಗ್ರಾಮ್ದಾಗ ತಮ್ದು 2024 ರೀಕ್ಯಾಪ್ ಹಾಕಿದ್ರು. ನನಗ್ ನಾ ಏನ್ ಮಾಡೇನ್ ಅದೇ ನೆನಪಿಲ್ಲ. ನ್ಯೂ ಇಯರ್ ನ್ಯೂ ಮೀ ಅಲ್ಲ, ಇದು ನ್ಯೂ ಇಯರ್ ಸೇಮ್ ಓಲ್ಡ್ ಹುಚ್ಚೊಳ ಮಗಳು ನಾನು. ಅಲ್ಲ, ಹಂಗ ವಿಚಾರ ಮಾಡ್ಲಿಕ್ಕತ್ರ ಟೈಮ್ ಇಸ್ ಜಸ್ಟ್ ಅನ್ ಇಲ್ಯೂಷನ್ ಅಂತ ಐನ್ಸ್ಟೈನ್ ಹೇಳ್ಯಾನ. ನನಗೇನು? ಗಂಡನಿಗೆ 1,000 ರೂಪಾಯಿ ಸಾಲವನ್ನು ಕೊಟ್ಟು 10,000ವರೆಗೂ ವಸೂಲಿ ಮಾಡಿರುವ ಇವರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬಂದಿದೆ, ಅಭಿನಂದನೆಗಳು. ಬೈಕ್ನಲ್ಲಿ ಹೋಗಬೇಕಾದರೆ ರೈಟ್ಗೆ ಹೋಗಬೇಕಾಗಿದ್ದನ್ನು ಲೆಫ್ಟು ಎಂದು ಹೇಳಿ, ಲೆಫ್ಟ್ಗೆ ಹೋಗಬೇಕಾಗಿದ್ದನ್ನು ರೈಟು ಎಂದು ಹೇಳಿರುವ ನಮ್ಮ ಹೆಂಡತಿಗೆ ಅಭಿನಂದನೆಗಳು. ವಾರ್ಡ್ರೋಬ್ನಲ್ಲಿ ಸಾಸಿವೆ ಕಾಳು ಇಡುವುದಷ್ಟು ಜಾಗ ಇಲ್ಲದಿದ್ದರೂ ಕೂಡ ಪ್ರತಿ ಫಂಕ್ಷನ್ಗೆ ನನ್ನ ಹೆಂಡತಿ ಬಟ್ಟೆ ಇಲ್ಲ ಕಣ್ರಿ ನನ್ನ ಕಡೆ ಅಂತ ಹೇಳುವುದಕ್ಕೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಿದೆ, ಅಭಿನಂದನೆಗಳು. ಗಂಡನ ಮನೆಯಲ್ಲಿ ನಡೆಯುವ ಪ್ರತಿ ವಿಷಯವನ್ನು ಪಿನ್ ಟು ಪಿನ್ ತವರು ಮನೆಗೆ ಹೇಳುವುದಕ್ಕೆ ನನ್ನ ಹೆಂಡತಿಗೆ ಇಡೀ ರಾಷ್ಟ್ರ ಮಟ್ಟದಲ್ಲೇ ಪ್ರಥಮ ಸ್ಥಾನ ಬಂದಿದೆ. ತವರು ಮನೆಯಲ್ಲಿ ನಡೆಯುವ ಎಲ್ಲಾ ವಿಷಯಗಳನ್ನು ಮುಚ್ಚಿಟ್ಟು ಅದರಲ್ಲಿ ಕೊಂಚ ಅಂದ್ರೆ ಸ್ವಲ್ಪ ವಿಷಯ ಪಾಸಿಟಿವ್ ಆಗಿ ಗಂಡನ ಮುಂದೆ ಹೇಳುವ ನನ್ನ ಹೆಂಡತಿಗೆ ಅಭಿನಂದನೆಗಳು. ಅಂದು ಪ್ರಥಮ ಸ್ಥಾನ ಬಂದಿದೆ, ರಾಜ್ಯದಲ್ಲೇ ಪ್ರಥಮ ಸ್ಥಾನ. ಫ್ರೆಂಡ್ಸ್ ಜೂಡ ಮಾಡಿರುವ ಎಲ್ಲಾ ಟ್ರಿಪ್ಗಳನ್ನು ಸಕ್ಸಸ್ಫುಲ್ ಆಗಿ ಸ್ಟಾಪ್ ಮಾಡಿ ಮನೆಯಲ್ಲೇ ಇರುವಂಗೆ ಮಾಡಿರುವ ನನ್ನ ಹೆಂಡತಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಹೆಂಡತಿ ಇಷ್ಟೊಂದು ಪ್ರಶಸ್ತಿಗಳನ್ನು ಪಡೆದಿದ್ದರೆ ದಯವಿಟ್ಟು ಅವ್ರಿಗೆ ಹೇಳ್ಬಿಡಿ, ಮತ್ತೆ ಟ್ಯಾಗ್ ಮಾಡ್ಬಿಡಿ. ಯಾಕಂದ್ರೆ ಗಂಡ್ಮಕ್ಳು ಅವಾಗ ಒಳ್ಳೆಯದನ್ನ ಅಪ್ರಿಶಿಯೇಟ್ ಮಾಡ್ತಾ ಇರಬೇಕು. ಗಂಡನಿಗೆ 1,000 ರೂಪಾಯಿ ಸಾಲವನ್ನು ಕೊಟ್ಟು 10,000ವರೆಗೂ ವಸೂಲಿ ಮಾಡಿರುವ ಇವರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬಂದಿದೆ, ಅಭಿನಂದನೆಗಳು. ಬೈಕ್ನಲ್ಲಿ ಹೋಗಬೇಕಾದರೆ ರೈಟ್ಗೆ ಹೋಗಬೇಕಾಗಿದ್ದನ್ನು ಲೆಫ್ಟು ಎಂದು ಹೇಳಿ, ಲೆಫ್ಟ್ಗೆ ಹೋಗಬೇಕಾಗಿದ್ದನ್ನು ರೈಟು ಎಂದು ಹೇಳಿರುವ ನಮ್ಮ ಹೆಂಡತಿಗೆ ಅಭಿನಂದನೆಗಳು. ವಾರ್ಡ್ರೋಬ್ನಲ್ಲಿ ಸಾಸಿವೆ ಕಾಳು ಇಡುವುದಷ್ಟು ಜಾಗ ಇಲ್ಲದಿದ್ದರೂ ಕೂಡ ಪ್ರತಿ ಫಂಕ್ಷನ್ಗೆ ನನ್ನ ಹೆಂಡತಿ ಬಟ್ಟೆ ಇಲ್ಲ ಕಣ್ರಿ ನನ್ನ ಕಡೆ ಅಂತ ಹೇಳುವುದಕ್ಕೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಿದೆ, ಅಭಿನಂದನೆಗಳು. ಗಂಡನ ಮನೆಯಲ್ಲಿ ನಡೆಯುವ ಪ್ರತಿ ವಿಷಯವನ್ನು ಪಿನ್ ಟು ಪಿನ್ ತವರು ಮನೆಗೆ ಹೇಳುವುದಕ್ಕೆ ನನ್ನ ಹೆಂಡತಿಗೆ
ಇಡೀ ರಾಷ್ಟ್ರ ಮಟ್ಟದಲ್ಲೇ ಪ್ರಥಮ ಸ್ಥಾನ ಬಂದಿದೆ. ತವರು ಮನೆಯಲ್ಲಿ ನಡೆಯುವ ಎಲ್ಲಾ ವಿಷಯಗಳನ್ನು ಮುಚ್ಚಿಟ್ಟು ಅದರಲ್ಲಿ ಕೊಂಚ ಅಂದ್ರೆ ಸ್ವಲ್ಪ ವಿಷಯ ಪಾಸಿಟಿವ್ ಆಗಿ ಗಂಡರ ಮುಂದೆ ಹೇಳುವ ನನ್ನ ಹೆಂಡತಿಗೆ ಅಭಿನಂದನೆಗಳು. ಅಂದು ಪ್ರಥಮ ಸ್ಥಾನ ಬಂದಿದೆ, ರಾಜ್ಯದಲ್ಲೇ ಪ್ರಥಮ ಸ್ಥಾನ. ಫ್ರೆಂಡ್ಸ್ ಜೂಡ ಮಾಡಿರುವ ಎಲ್ಲಾ ಟ್ರಿಪ್ಗಳನ್ನು ಸಕ್ಸಸ್ಫುಲ್ ಆಗಿ ಸ್ಟಾಪ್ ಮಾಡಿ ಮನೆಯಲ್ಲೇ ಇರುವಂಗೆ ಮಾಡಿರುವ ನನ್ನ ಹೆಂಡತಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಹೆಂಡತಿ ಇಷ್ಟೊಂದು ಪ್ರಶಸ್ತಿಗಳನ್ನು ಪಡೆದಿದ್ದರೆ ದಯವಿಟ್ಟು ಅವ್ರಿಗೆ ಹೇಳ್ಬಿಡಿ, ಮತ್ತೆ ಟ್ಯಾಗ್ ಮಾಡ್ಬಿಡಿ. ಯಾಕಂದ್ರೆ ಗಂಡ್ಮಕ್ಳು ಅವಾಗ ಒಳ್ಳೇದನ್ನ ಅಪ್ರಿಶಿಯೇಟ್ ಮಾಡ್ತಾ ಇರಬೇಕು. ನಮ್ಮ ಅವ್ವ ಅಪ್ಪ ಆಗಿನ ಕಾಲದ ರೆಬೆಲ್ಸ್. 2 ಮಕ್ಕಳು ಮಾಡ್ಕೊರ ಅಂದ್ರೆ 1 ಮಕ್ಕಳು ಮಾಡ್ಕೊಂಡ್ರು. ಯಾಕಂತ ಕೇಳಿದ್ರೆ ಆಸ್ತಿ ಡಿವೈಡ್ ಆಕ್ಕವು ಅಂತಂದ್ರೆ ಅದು ಹೆಣ್ಮಗನ್ ಮಾಡ್ಕೊಂಡ್ರು. ಹೆಣ್ಮಕ್ಳು ಮಾಡ್ಕೊಂಡ್ರೆ ಭಾಳ ಬೆನಿಫಿಟ್ ಏನಪ್ಪಾ ಅಂತಂದ್ರ ಪ್ರೀತಿನೂ ಡಿವೈಡ್ ಆಗಲ್ಲ, ಆಸ್ತಿನೂ ಡಿವೈಡ್ ಆಗಲ್ಲ. ಆಮೇಲೆ ಆಸ್ತಿ ಯಾಕೆ ಮಾಡ್ಕೊಂಡಿಲ್ಲ ಅಂತಂದ್ರ ಮಗಳಿಗೆ ಕಣ್ಣು ಹತ್ತಾವು ಭಾಳ ಜನದ ಮೇಲೆ ಆಸ್ತಿ ಮಾಡ್ಕೊಂಡಿವಿ ಅಂತಂದ್ರೆ ಆಯ್ತಾ. ನೀನು ಓದ್ಸಾಕತ್ತೀವಲ್ಲ ಅದ ದೊಡ್ಡ ಆಸ್ತಿ ಅಂತಂದ್ರೆ ಅಲ್ಲಪ್ಪ, ಆಸ್ತಿ ಇತ್ತ ನಾನ್ ಯಾಕೆ ಓದ್ತಿದ್ದೆ ಅಲ್ಲ. ನಿಮ್ ಹೆಸರೇನ್ರಿ? ಸೈಲೆಂಟ್ ಸಿಸ್ಟರ್ ಅಂತ. ಓ ವಾವ್, ಆದ್ರೂ ಹಂಗ್ಯಾಕ ಕನ್ನಡದಲ್ಲಿ ಹೇಳ್ರಲ್ಲ. ಶಾಂತಕ ಅಂತ. ಅತ್ತಿರಿ ನಮ್ಮ ಅಪ್ಪಾರ ಫೋನ್ ಮಾಡಿದ್ರಿ, ನನ್ನ ತಮ್ಮಗ ಹೆಣ್ಣು ನೋಡಕ್ ಹೋಗ್ತಾರಂತ್ರಿ, ಅದಕ್ಕೆ ನಿಮ್ಮನ್ನು ಕರ್ಕೊಂಡ್ ಬಾ ಅಂತ ಹೇಳಕತ್ತಾರ ನೋಡ್ರಿ. ನಾ ಬಂದ್ ಏನ್ ಮಾಡ್ಲವ ಅಲ್ಲೇ? ಅಲ್ರಿ ಅತ್ತಿ, ನೀವು ತಿಳಿದಾರದ್ರಿ, ನಿಮಗೂ ಹೆಣ್ಣು ಎಂತ ತರ್ಬೇಕನ್ನೋದು ನಿಮಗೂ ಗೊತ್ತಿರ್ತೈತಲ್ಲ, ಅದಕ್ರಿ. ನನಗ್ ಗೊತ್ತಾಗಿದ್ರೆ ನಾ ಯಾಕೆ ನಿನ್ನಂತಕಿನ್ ತರ್ತಿದ್ನಿ? ಹಾ ಹಲೋ, ಹೇಳ ಏನು? ಅಲ್ಲ ಮುಗಿತಾ ನಿಂದು? ನನ್ ಗುದ್ದಿ ನನ್ ಗಾಯ ಮಾಡಿ ಅಲ್ಲೇ ಬಿಟ್ಟು ಹೋದೆಲ್ಲ ಹಾಸ್ಪಿಟ್ಲಲ್ಲಿ, ಏನು? ನೀ ಹೇಳಿದಂಗೆ ನಾನು ಇನ್ನೊಂದು ಹಾಸ್ಪಿಟಲ್ ತೋರಿಸಿದ್ದೀನಿ, ಅದು ನಂದು ತಪ್ಪಲ್ಲ. ನೀನು ಹಿಂದ್ಗಡೆಯಿಂದ ಬರ್ತಾ ಇದ್ದೆ, ನಾನು ನನ್ನ ಗಾಡಿನ ಓಡಿಸ್ತಾ ಇದ್ದೀನಿ, ನಾನು ಸರಿ ಅಂತ ಹೇಳಿದ್ರು ನೀನು ಸರಿದಿಲ್ಲ, ಅದು ನಿನ್ ತಪ್ಪು, ನನ್ನ ತಪ್ಪಲ್ಲ. ಅಷ್ಟಿದ್ರು ನಾನು ನಿನ್ನ ಕರೆಕ್ಟಾಗಿ ಚಿಕಿತ್ಸೆ ಕೊಟ್ಟು ನನ್ನ ದುಡ್ಡನ್ನ ಖರ್ಚು ಮಾಡಿ ಬಂದಿದ್ದೀನಿ. ಇನ್ನು ಏನ್ ನಿಂದು? ಹಾಗಾದ್ರೆ ನಾನು ಇದನ್ನೆಲ್ಲ ಸಿದ್ಧಾರ್ಥಿಗೆ ಹೇಳಲಾ? ಇದರಲ್ಲಿ ಅವನ್ನ ಎಳಿಬೇಡ, ನಾನು ಹಿಂಗೆ ಹೇಳ್ತಾ ಇದ್ದೀನಿ ನೋಡು. ಹಾಗಾದ್ರೆ ನಾ ಹೇಳಿದ ಜಾಗಕ್ಕೆ ಬಾ ನೀನು ಇವಾಗ. ನಂಗೆ ಇವಾಗ ಬರಕ್ಕಾಗಲ್ಲ. ಇವಾಗ ಬೇಡ, ನಾವು ಕಾಲೇಜ್ ಡೇಸ್ ಅಲ್ಲಿ ಒಂದು ಕ್ಯಾಂಟೀನ್ ಅಲ್ಲಿ ಇರ್ತಿದ್ವಲ್ವಾ, ಆ ಕ್ಯಾಂಟೀನ್ಗೆ ಬಾ, ಅಷ್ಟೇ ಸಾಕು. ನನ್ ಬೇರೆ ಕೆಲಸ ಇದೆ ಕಣೋ, ಪ್ಲೀಸ್ ನನ್ನ ಕಾಡ್ಬೇಡ ಸುಮ್ಮನೆ. ಏನಿಲ್ಲ, ನೀನ್ ಬರ್ತಿದೀಯಾ ಇಲ್ಲ ಅಂದ್ರೆ ಎಲ್ಲಾ ವಿಷಯನೂ ತಗೊಂಡೋಗಿ ಸಿದ್ಧಾರ್ಥಿಗೆ ಹೇಳ್ತೀನಿ. ಬೇಡ ನಾನು ಬರ್ತೀನಿ. ನೋಡು, ನೀನ್ ಪದೇ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದು ನಂಗೊಂಚೂರು ಇಷ್ಟ ಆಗಲ್ಲ. ನಾನೆಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ನಿನ್ಗೆ? ನೀನ್ ನಡೆದಿರೋದನ್ನ ನಾನು ಹೇಳ್ತಿದ್ದೀನಿ. ಅದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ ನಾನು ನಿನ್ನೆನೆ ಹೇಳಿದ್ದೀನಿ. ಓಕೆ. ನೋಡು, ನಾನು ಫ್ರ್ಯಾಂಕ್ ಆಗಿ ಹೇಳ್ತಿದ್ದೀನಿ, ನಂಗೆ ಸಿದ್ಧಾರ್ಥ್ ಮೇಲೆ ಕ್ರಶ್ ಇದೆ. ಹಾಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆಯೋ ನಿನ್ ಮೇಲೆ ಅಷ್ಟೇ ತಿಳ್ಕೊ. ಆಯ್ತಾಯ್ತು, ನನಗೆಲ್ಲ ಗೊತ್ತಾಯ್ತು, ಹೋಗ್ಲಿ ಬಿಡು. ಸೊ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಇವಾಗ. ಯಾವ್ದಕ್ಕೆ ಹೆಲ್ಪ್ ಮಾಡ್ತಿದೀಯಾ? ಅದೇ ಸಿದ್ಧಾರ್ಥ್ ಮತ್ತು ನಿನ್ಗೆ. ಏನು ಅವಶ್ಯಕತೆ ಇಲ್ಲ, ನಾನು ನೋಡ್ಕೊಂತೀನಿ, ನಿನ್ ಪಾಡಿಗಿದ್ರೆ ಸಾಕು ನಂಗೆ. ನಾನು ನನ್ನನ್ನ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕಂತ ಹೆಲ್ಪ್ ಮಾಡ್ತಾ ಇದ್ದೀನಿ, ನಾನಿನ್ನು ನಿನ್ಗೆ ಹೆಲ್ಪ್ ಮಾಡ್ಬೇಕಂತ ಅಲ್ಲ. ನಾನು ಸೀರಿಯಸ್ ಆಗಿ ನಿಂಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ನನಗೆ ನಿನ್ ಸಹಾಯ ಬೇಡ. ಯಾಕಂದ್ರೆ ನಂಗೆ ಸಿದ್ಧಾರ್ಥ್ ಬಗ್ಗೆ ಎಲ್ಲ ಗೊತ್ತು. ನಂಗೇನ್ ಬೇಕಾಗಿಲ್ಲ. ಸಿದ್ಧಾರ್ಥ್ ಜೋಡಿ ಡೇಟಿಂಗ್ ಮಾಡ್ಬೇಕಂದ್ರೆ ನಾನು ಮಾಡ್ತೀನಿ, ನಿನ್ನ ಅವಶ್ಯಕತೆ ನನಗಿಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ನಿನ್ನನ್ನ ನಂಬೋದಿಲ್ಲ, ನೀನು ಹೇಗೆ ನನಗೆ ಹೆಲ್ಪ್ ಮಾಡ್ತೀಯ ಅಂತ ಹೇಳಿ. ನಾನು ನೋಡಿದ್ದೀನಿ ನೀನು ಎಷ್ಟು ಹುಡುಗಿರಿಗೆ ಫ್ಲರ್ಟ್ ಮಾಡ್ಕೊಂತ ಅಡ್ಡಾಡೋದನ್ನ. ನೀನು ನನ್ನ ಬೆಸ್ಟ್ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡು ಅಂತ ಹೇಳಿ ನಾನು ಇನ್ನು ಮುಂದೆ ಕುಂತಿರೋದು ಇವಾಗ ಅಷ್ಟೇ. ನೀ ನನ್ನ ನಂಬಲ್ಲಲ್ಲ, ಇನ್ನೊಂದು 5 ನಿಮಿಷದಲ್ಲಿ ಈ ಸದ್ಯ ಸಿದ್ಧಾರ್ಥ್ ಇಲ್ಲಿಗೆ ಬರ್ತಾನೆ ನೋಡು. ಸರ್, ಏನ್ ಆರ್ಡರ್ ಕೊಡ್ಲಿ ನಿಮಗೆ ಇವಾಗ? ಇನ್ನು ಏನು ಬೇಡಪ್ಪ, ಇನ್ನೊಬ್ರು ಬರ್ತಾ ಇದ್ದಾರೆ, ಅವ್ರದ್ದಾದ್ಮೇಲೆ ಕೊಡೋಣ. ಓಕೆ ಸರ್, ನಿಂಗೆ ಏನ್ ಬೇಕಾದ ಆರ್ಡರ್ ಮಾಡು, ಇದು ನನ್ನ ಫ್ರೆಂಡ್ ರೆಸ್ಟೋರೆಂಟ್ ಏನ. ಓ, ಇಲ್ಲಿ ಬಿಟ್ಟಿನಾ ನಿಂದು? ಬರೇ ಬಿಟ್ಟಿಯೊಳಗೆ ನಡ್ತಿದ್ಯಾ ನೋಡ್ರಿ ನೀನಂತರೂ. ದುಡಿಯೋದಿಲ್ಲ, ದುಡ್ಡು ಬಡಿಯೋದಿಲ್ಲ. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಹೇಳ್ತಿದ್ದೀನಿ, ಇನ್ನಾದ್ರೂ ಸುಧಾರಿಸ್ಕೊಂಡು ಇನ್ ಮುಂದಾದ್ರೂ ಜೀವನನ ಚೆನ್ನಾಗಿ ಹೋಗು. ಆಯ್ತು. ಸಾರಿ ಸ್ವಲ್ಪ ಲೇಟ್ ಆಯ್ತು. ಇಟ್ಸ್ ಓಕೆ. ಇದು ನಿಮ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಈ ನನ್ನ ಹೃದಯದ ಅರಮನೆಯಲ್ಲಿ ನೀವು ಲಕ್ಷ್ಮಿಯಾಗಿ ನೆಲೆಸಲು ಸಿದ್ಧರಿದ್ದೀರಾ? ನನ್ನನ್ನು ಮದುವೆಯಾಗುತ್ತೀರಾ? ಇನ್ನು ಯಾಕೆ ಸುಮ್ನೆ ನಿಂತಿದ್ಯಾ? ಇಷ್ಟೊತ್ತನ ನಿನ್ಗೂ ಅದೇ ಬೇಕಾಗಿತ್ತಲ್ವಾ? ನೀ ಸುಮ್ಕುಂದ್ರು. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಇದನ್ನೇ ಹೇಳ್ಬೇಕಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ನಂದೇನ್ ಕೆಲಸ, ನಾನಿನ್ ಬರ್ತೀನಿ, ಬಾಯ್. ಸರ್, ಬಿಲ್ ಪೇ ಮಾಡಿದಿರಂತೆ, ಥ್ಯಾಂಕ್ ಯು. ಆಯ್ತಪ್ಪ, ನಾನು ಎಲ್ಲ ಬಿಲ್ಲು ನಾನೇ ಪೇ ಮಾಡ್ತೀನಿ, ಅವ್ರು ಮತ್ತೇನ್ ಬೇಕು ಕೊಡು ಎಲ್ಲ. ಅಲ್ಲ ಕಣೋ, ನೀ ಅವಳು ಏಕೆ ಬಿಟ್ಕೊಟ್ಟೆ? ನೀನು ಅವಳಂದ್ರೆ ತುಂಬಾ ಇಷ್ಟ ಅಲ್ವಾ ನಿಂಗೆ? ಚೈಲ್ಡ್ಹುಡ್ ಇಂದ ನೀನು ಅವಳನ್ನ ಇಷ್ಟಪಡ್ತಿದ್ಯಾ, ಆ ಮಾತು ಅವಳಿಗೆ ಹೇಳ್ಬೇಕಲ್ವಾ ನೀನು? ನಾ ಹೇಳ್ಬೇಕಂದೆ, ಅವಳಿಗೆ ಇಷ್ಟ ಇಲ್ಲ ಅಂತ ಗೊತ್ತಾದ ತಕ್ಷಣ ನಾನು ಹಿಂದಕ್ಕೆ ಸರದೆ ಕಣೋ. ಆದ್ರೂ ಅದು ಏನ್ ನೋಡ, ಜಗಳ ಯಾವತ್ತಿದ್ರು ಪ್ರೀತಿಯಿಂದಾನೇ ಹುಟ್ಟೋದು. ಪ್ರೀತಿ ಇದ್ದಲ್ಲೇ ಜಗಳ ಇರುತ್ತೆ. ಇರ್ಲಿ ಬಿಡು,
ತ್ಯಾಗನೇ ಪ್ರೀತಿ ಅಂತ ನಂಬಿದ್ದೀನಿ ನಾನು ಇವಾಗ. ಏನೋ ಅಡ್ಗೆ ಚೆನ್ನಾಗಿ ಮಾಡಲ್ವಾ ನಾನು? ಹಂಗಾರೆ ಇಷ್ಟ ದಿನ ಯಾವಳು ಬೇಸಾಗ್ತಿದ್ಲು, ಯಾವಳು ಮಾಡಾಕ್ತಿದ್ಲು ನಿಮ್ಗೆ? ನಿಮ್ಗೆ ಹೆಂಡತಿ ಬೇಕಾಗಿಲ್ಲ, ಮನೆ ಕೆಲಸದವಳು ಬೇಕಾಗಿದ್ದಾಳೆ ನಿಮ್ಗೆ. ನಿಮ್ಗೆ ಮನೆ ಕೆಲಸದವಳು ಬೇಕಾಗಿ ಬಿಟ್ಟಿಯಾಗಿ ಒಂದಿನಾನು ರಜೆ ತಗೊಳ್ಳಾರ್ದೇನೆ ನಿಮ್ಮ ಮನೆ ಎಲ್ಲ ಕೆಲಸ ಮಾಡೋಳು ಬೇಕಾಗಿದ್ದಾಳೆ ನಿಮಗೆ. ಅಲ್ಲ, ನಿನ್ನೆ ಉಪ್ಪಿಟ್ಟಲ್ಲಿ ಒಂಚೂರು ಉಪ್ಪು ಕಡಿಮೆ ಆಗಿತ್ತು ಅಂತ ನಿಮ್ಮಮ್ಮ ತುಂಬಾನೇ ಎಗರಾಡಿದ್ಲು. ಏನೋ ನಾನು ಹೆಣ್ಣೆ ಅಲ್ಲ, ನೀನು ನಿನ್ಗೆ ಅಡಿಗೆನೇ ಮಾಡಕ್ ಬರಲ್ಲ, ನೀನ್ ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ. ಆ ಅಮ್ಮಂಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಬಿ ಪಿ ಇದೆ, ಉಪ್ಪು ಕಡಿಮೆ ಹಾಕಿದ್ರೆ ಚಲೋ ಅಂತ. ನಾನು ಉಪ್ಪು ಕಡಿಮೆ ಹಾಕಿದ್ರೆ ನನಗೆ ಇಷ್ಟೆಲ್ಲ ಮಾತಾಡ್ತಾಳೆ ನಿಮ್ಮಮ್ಮ. ಸಾಸಿವೆ ಜೀರಿಗೆ ಡಬ್ಬೆಗಳಲ್ಲಿ 100 ರೂಪಾಯಿ ಕೂಡಿಟ್ಕೊಂಡು ನನಗೆ ಏನಾದ್ರೂ ಮಾಡ್ಕೋಬೇಕಂತ ಅನ್ಕೊಂಡಿರ್ತೀನಿ, ಅವಾಗ ಅದನ್ನು ನೀವು ಬಿಡಂಗಿಲ್ಲಲ್ಲ. ಜೀವನ ಪರ್ಯಂತ ನಿಮ್ ಚಾಕ್ರಿ ಮಾಡೋದಕ್ಕೆ ಹುಟ್ಟಿರೋದ ನಾನು? 5 ವರ್ಷದಿಂದ ಕಿತ್ತೋಗಿರೋ ಚಪ್ಪಲ್ ಹಾಕೊಂಡು ಓಡಾಡ್ತಿದ್ದೀನಿ ನಾನು. ಒಂದೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ನನಗೆ ಸಖತ್ತಾಗಿ ಬೈತೀರಾ, ನನಗೆ ಬೇವರ್ಸಿ ಅಂತೀರಾ. ನಿಮ್ಮನ್ನ ನೋಡಿದ್ರೆ ಈಗ ಬಡ ಬಡ ಹೋಗಿ ತಲೆ ಮೇಲೆ ಕಲ್ಲು ಹಾಕಿಬಿಡೋಕೆ ಅನ್ಸುತ್ತೆ. ನೋಡಿ, ನಿಮ್ಮ ದೃಷ್ಟಿನಲ್ಲಿ ಪ್ರೀತಿ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ನನ್ನ ದೃಷ್ಟಿನಲ್ಲಿ ಪ್ರೀತಿ ಅಂದ್ರೆ ಒಂದು ನಂಬಿಕೆ. ಆ ನಂಬಿಕೆನ ಯಾರು ಹಾಳು ಮಾಡ್ಕೋಬಾರ್ದು. ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಹೆಣ್ಣು ತಾಯಿಯಾಗಿ, ತಂಗಿಯಾಗಿ ಹಾಗೂ ಹೆಂಡತಿಯಾಗಿ ವಿವಿಧ ಪಾತ್ರಗಳಲ್ಲಿ ಅವನ ಜೊತೆ ಇರ್ತಾಳೆ. ಎಲ್ಲಾ ಜಾಗದಲ್ಲಿ ಹೆಣ್ಣಿದ್ದಾಳೆ. ಈ ಭೂಮಿಯಿಂದ ಹಿಡ್ಕೊಂಡು ದೇವಸ್ಥಾನದವರೆಗೂ ಎಲ್ಲಾ ಜಾಗದಲ್ಲಿ ಹೆಣ್ಣಿದ್ದಾಳೆ. ಹಾಗಾಗಿ ನನಗೆ ಹೆಣ್ಣಂದ್ರೆ ತುಂಬಾ ಗೌರವ. ಹಾಗೆಯೇ ಪ್ರೀತಿ ಅಂದ್ರೂ ಕೂಡ ಗೌರವ. ಯಾಕಂದ್ರೆ ಅಮ್ಮನ ರೂಪದಲ್ಲಿ ದೇವರನ್ನು ನೋಡುತ್ತೇವೆ, ದೇವರ ರೂಪದಲ್ಲಿ ನನ್ನ ತಾಯಿಯನ್ನು ನೋಡುತ್ತೇನೆ. ಹಾಗೆಯೇ ನಾನು ಹೆಣ್ಣನ್ನು ತುಂಬಾ ಗೌರವಿಸುತ್ತೇನೆ. ದೇವರು ಎಲ್ಲಾ ಜಾಗದಲ್ಲಿ ಇರಕ್ಕಾಗಲ್ಲ ಅಂತ ಹೇಳಿ ಹೆಣ್ಣನ್ನ ಸೃಷ್ಟಿ ಮಾಡಿದ್ದಾನೆ. ಸೊ ಹಾಗಾಗಿ ನನಗೆ ಹೆಣ್ಣಿನ ಮೇಲೆ ತುಂಬಾ ಗೌರವ ಇದೆ. ನಿಮಗೆ ಹಾಗಾದ್ರೆ ನನ್ನ ಮೇಲೆ ನಂಬಿಕೆ ಇದ್ರೆ ದಯವಿಟ್ಟು ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿ. ನಿಜ, ನಿಮ್ ಮಾತನ್ನ ಕೇಳಿ ನಾನು ತುಂಬಾ ಇಂಪ್ರೆಸ್ ಆದೆ. ಹೆಣ್ಣಿಗೆ ರಿಟೈರ್ಮೆಂಟ್ ಯಾಕೆ? ಯಾಕೆ? ಹೆಣ್ಣು ಮನುಷ್ಯಳಲ್ವಾ? ಮನುಷ್ಯಳು ಆಗಿದ್ದಾಳೆ ಅಂತಾನೆ ನಾನು ನಿನ್ ಜೊತೆ ಸಂಸಾರ ಮಾಡ್ತಿರೋದು. ಓಹೋ, ಸಂಸಾರದಿಂದ ಹೆಣ್ಣಿಗೆ ವಿಶ್ರಾಂತಿ ಬೇಕಾಗಿಲ್ವೇ? ಏನಂತ ಕಷ್ಟದ ಕೆಲಸ ಮಾಡ್ತಿದ್ದೀರಿ ಅಂತ ನನ್ಗೆ ಅರ್ಥ ಆಗ್ತಾನೆ ಇಲ್ಲ. ಹಾಗಾದ್ರೆ ಹೆಂಗಸರಿಗೆ ಸಂಡೇ ಇಲ್ಲ, ಹಬ್ಬ ಹರಿದಿನಗಳಲ್ಲಿಲ್ಲ, ಬೋನಸ್ಗಳಿಲ್ಲ, ಪೇಮೆಂಟ್ ಇಲ್ಲ, ಏನಿಲ್ಲ. ಓವರ್ ಟೈಮ್ ಕೆಲಸ ಮಾತ್ರ ಮಾಡ್ತಾನೆ ಇರಬೇಕು. ಮೈ ಸರಿಗಿಲ್ಲ ಅಂದ್ರೂ, ಮನಸ್ಸು ಸರಿಗಿಲ್ಲ ಅಂದ್ರೂ ಅಡ್ಗೆ ಮನೆ ಕೆಲಸ ಮಾತ್ರ ಮಾಡ್ತಾನೆ ಇರಬೇಕು. ನಾವೇನು ಕೆಲಸ ಮಾಡೋ ಯಂತ್ರಗಳೇನ್ರಿ? ಜೀವನ ಪರ್ಯಂತ ನಿಮ್ ಕೆಲಸ ಮಾಡೋದಕ್ಕೆ ಅಂತಾನೆ ಹುಟ್ಟಿದೀವಿ ಅನ್ಸುತ್ತೆ ಅಲ್ವಾ? ಅದು ಅಲ್ಲದೆ ನಿಮ್ ಕೆಲಸ ಮಾಡೋದಕ್ಕೆ ನಮ್ಮ ಜೀವನನ ಮುಡುಪಾಗಿಟ್ಟಿದೀವಿ. ನಿಮ್ ಕೆಲಸ ಮಾಡೋದಕ್ಕಂತಾನೆ ನಾವು ಪೂರ್ತಿಯಾಗಿ ಮುಡುಪಾಗಿಟ್ಟಿರ್ತೀವಿ. ಅದು ಅಲ್ಲದೆ ಅರ್ಥ ಮಾಡ್ಕೊಳ್ಳದೆ ನೀ ಹೆಣ್ಣು, ನಿನಗೆ ಯಾಕೆ ವಿಶ್ರಾಂತಿ ಅಂತ ಎಷ್ಟು ಕೇವಲವಾಗಿ ಮಾತಾಡ್ತಿರಲ್ಲ ನೀವು. ನಿಜವಾಗ್ಲೂ ಹೆಂಗಸರು ಏನಾದ್ರೂ ವಿಶ್ರಾಂತಿ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಗಂಡಸ ಜಾತಿಗೆ ವಿಶ್ರಾಂತಿನೇ ಸಿಗೋದಿಲ್ಲ. ಈ ದೇವರು ಎಲ್ರಿಗೂ ಕನಸುಗಳನ್ನ ಕೊಟ್ಟಿರ್ತಾನೆ, ಅದ್ರ ಜೊತೆ ಹಸುವನ್ನು ಕೊಟ್ಟಿರ್ತಾನೆ. ಆ ಹಸಿವು ಆ ಕನಸುಗಳನ್ನ ಮರೆಸಿಬಿಡುತ್ತೆ. ಹಸಿವಿದ್ದವ್ರಿಗೆ ಊಟ ಇರಲ್ಲ, ಊಟ ಇದ್ದವ್ರಿಗೆ ಹಸಿವಿರಲ್ಲ. ಎಂತ ಸತ್ಯ ಅಲ್ವಾ? ಶೋಪ್ಸ್ ಅಡ್ಗೆ ಏನ್ ಮಾಡಿದೀಯಾ? ಶೋಪ್ಸ್ ಅಂತ ಕರಿಬೇಡ ನೀನು. ನನ್ನ ಹೆಸರು ಶೋಭಾ. ಚೆನ್ನಾಗಿ ನೀಟಾಗಿ ಕರಿ. 24 ತಾಸು ಬರೀ ನಿನ್ಗೆ ಅಡಿಗೆ ಮಾಡ್ಕೊಂಡೇ ಇರಲ್ಲ, ಹೋಗಿ ಆರ್ಡರ್ ಮಾಡ್ಕೊಂಡು ತಿನ್ನು. ಮದುವೆ ಆದ್ಮೇಲೆ ನಾನ ಮಾಡಿ ಹಾಕ್ತೀನಿ 3 ಹೊತ್ತು ನಿಮ್ಗೆ ಅಡಿಗೆ. ನೀವು ಹೊರಗಿಂದ ಅಟ್ಟ ಏನು ತಿನ್ನಕ ಹೋಗ್ಬೇಡ್ರಿ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ನೋಡು, ನಿಮ್ಮ ಅಮ್ಮನ ಹತ್ರ ಹೇಳ್ಬಿಡು, ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂದ್ರೆ ನಂಗೆ ಸರಿ ಹೋಗೋದಿಲ್ಲ. ಈಗ ಹೇಳ್ತೀನಿ. ಮತ್ತೆ ಏನ್ ಮಾಡಿದ್ರು ಗೊತ್ತಾ? ಮುದ್ದು, ಅವ್ರನ್ನ ಮತ್ತೆ ಅಲ್ಲ, ಇವತ್ತಿಂದ ಅವ್ರು ನಮ್ಗೆ ಅಮ್ಮನೇ. ನಾ ಇನ್ಮೇಲಿಂದ ಅವ್ರಿಗೆ ಅಮ್ಮ ಅಂತಾನೆ ಕರಿತೀನಿ. ಇನ್ನೇ ಅಷ್ಟೊತ್ತು ನೀನು ಪಾತ್ರೆ ತೊಳೆದು ಬೇಗ ಬೇಗ ತೊಳೆಯೋಕ್ಕಾಗಲ್ವಾ? ಇನ್ನೂ ಕಸ ಹೊಡಿಬೇಕು, ಪರ್ಶಿ ಹೊರಿಸ್ಬೇಕು ನೀನು. ನೋಡು ಮುದ್ದು, ನಾ ಮದ್ವೆ ಆದ್ಮೇಲೆ ನೀನು ಒಂದು ಚೂರು ಯಾವ ಕೆಲಸನೂ ಮಾಡೋ ಹೋಗಿಲ್ಲ. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ, ನಾನೇ ಎಲ್ಲ ಜವಾಬ್ದಾರಿ ತಗೊಂತೀನಿ ಮನಿದ, ಆಯ್ತಾ? ತುಂಬಾನೇ ದಪ್ಪ ಆಗಿಬಿಟ್ಟಿದ್ದೀನಿ ಈ ಸಲ. ತುಂಬಾ ಸ್ಟ್ರಿಕ್ಟ್ ಡಯಟ್ ಮಾಡ್ಬೇಕು. ಯಾವ ಪಿಜ್ಜಾನೂ ಇಲ್ಲ, ಯಾವ ಗಿಜ್ಜಾನೂ ಇಲ್ಲ. ಕರೆಕ್ಟಾಗಿ ಹಣ್ಣು, ತರಕಾರಿ, ಹಾಲು, ಮೊಸರು ಇವನ್ನೆಲ್ಲ ಮನೆಗೆ ಅಮ್ಮ ಏನ್ ಮಾಡ್ಕೊಡ್ತಾಳೆ ಅದಷ್ಟೇ ತಿಂತಿದ್ದೀನಿ. ನೆಕ್ಸ್ಟ್ ಇಯರ್ ಅನ್ನೋದ್ಲ ಸ್ಲಿಮ್ ಆಗಲಿಲ್ಲ ಅಂದ್ರೆ ನೋಡ್ತಿರೋ ನನ್ನ. ಡುಮ್ಮಿ, ನಿನ್ಗೋಸ್ಕರ ಪಿಜ್ಜಾ ತಂದಿನಿ, ನೋಡ್ತೀನಿ. ಆಮೇಲೆ ಸ್ನಾಕ್ಸ್ ತರ್ತೀನಿ ಸದ್ದೆ, ನೀನ್ ತಿನ್ನೋ ಅಂತ. ಆಯ್ತು ಅಕ್ಕ, ಥ್ಯಾಂಕ್ ಯು ಅಕ್ಕ. ಅಲ್ಲ, ನಂಗೆ ಒಂದ್ ಅರ್ಥ ಆಗೋಲ್ದು. ಮಗಳು ಅಳಿಯ ಒಂದ ತಟ್ಟಿಯೊಳಗೆ ಊಟ ಉಂಡ್ರ ಅಯ್ಯ ಎಷ್ಟು ಪ್ರೀತಿ ಅದಾರ ಇಬ್ರು ಗಂಡ ಹೆಂಡತಿ ಅಂತಾರ ನಮ್ಮ ಅತ್ತಿ. ಅದ ತನ್ ಮಗ ತನ್ ಸೊಸಿ ಒಂದ ತಟ್ಟೆಗೆ ಊಟ ಉಂಡ್ರ ಯವ್ವಾ ಎಲ್ಲಿ ಹೋಗಿದ್ಲು ಯವ್ವ ಈಕಿ ನನ್ ಮಗಗ ಮಾಟ ಮಂತ್ರ ಮಾಡಿಸ್ಕೊಂಡ್ ಬರಾಕ, ಅದಕ್ಕ ತವಾಗ ಹೋಗಿ ತವ್ರ ಮನಿಗೆ ಹೊಕ್ಕಳ್ನ ಅಮಾಶಿ ಹುಣ್ಣಿಗೆ ಅಂತಾರ ನೋಡುವ. ಅಲ್ಲೇಪ ಮೊನ್ನೆ ಶಾಂತಿಗೆ ಫೋನ್ ಮಾಡಿದ್ದೆ ನಾನು. ಆಕಿ ಹೆಂಗದಿಲಿಯಪ್ಪ ಅಂತಂದ್ರ ಆರಾಮದೀನಿ ಅಂತಂದ್ಲ. ಆಮೇಲೆ ಏನ್ ಸಮಾಚಾರ ಅಂತಂದ್ರ ಏನು ಇಲ್ಲ ಅಂತಂತಂದ್ಲ. ಆಮೇಲೆ ಏನ್ ನಡ್ದದ ನಿನ್ ಜೀವನದಾಗ ಅಂತ ಕೇಳ್ದೆ, ಏನು ಇಲ್ಲ ಅಂತಾಳ. ಆಮೇಲೆ ಆರಾಮರ ಅದಿ ಇಲ್ಲ ಅಂತ ಕೇಳಿದ್ರ ಮಸ್ತ್ ಮಜಾ ಮಾಡಾಕತ್ತೀನಿ ಅಂತಾಳ. ಅಲ್ಲೇ ನಿನ್ಗೇನಾದ್ರೂ ಆಕಿ ಎಷ್ಟ್ ಖುಷಿ ಒಳಗದಾಳ ಅಂತ ಗೊತ್ತಾಗಬೇಕನ. ಜಸ್ಟ್ ಹೋಗಿ ಆಕಿಗೆ 2,000 ರೂಪಾಯಿ ಸಾಲ ಕೊಡ ಅಂತ ಹೇಳ, ಗೊತ್ತಾಗತ್ ನಿನಗ. ರೊಕ್ಕ ಕೇಳಿದೆ ಅಂದ್ರೆ ಸಾಕ, ನೀನು ಬುಡದಿಂದ ತಳದವರೆಗೆ ಏನೇನ್ ನಡೆದೈತೆ ಅವ್ರ ಮನೆಗೆ ಎಲ್ಲ ಹೇಳ್ತಾಳ. ನೋಡುವ, ಮಾರ್ಕೆಟ್ನಾಗ ಬಾಳ ಕಷ್ಟ ಐತಿ, ರೊಕ್ಕಿಲ್ದ, ನನ್ನ ಕಡೆ ಅಂತೂ ರೊಕ್ಕಿಲ್ಲ, ನಾ ಅಂತೂ ದುಡಿಯಾಕೆಲ್ಲ ಬಂದಿದ್ದೆಲ್ಲ ನನ್ನ ಗಂಡಂದೆಲ್ಲ ನಮ್ಮ ಅತ್ತಿ BP-ಗೆ ಖರ್ಚಾಗತ್ತ, ಸ್ಕೂಲ್ ಫೀಗೆ ಖರ್ಚಾಗತ್ತ. ಆಮೇಲೆ ಕೈಪಲ್ಯ ರೇಟ್ ನೋಡಿಯಲ್ಲ ನೀನು ಎಷ್ಟು ಏರಾಗತೈತಿ ಅಂತ ಹೇಳಿ. ಎಣ್ಣೆ ರೇಟ್ ಅಂತೂ ನೋಡಕ ಆಗಲ್ಲ, ಅಷ್ಟೇ ಏರೈತಿ.
ಅಷ್ಟು ರೂಪಾಯಿನೂ ನನ್ನ ಕಡೆ ಒಂದಿಟ್ಟು ಉಳಿದಿಲ್ಲ. ನಾನಾ ಸಾಲ ತೆಗ್ದೀನಿ, ದಿನ ಬ್ಯಾಂಕ್ನಾಗ ಸಾಲದವ್ರ ಮನೆಗೆ ಬರ್ತಾರ, ಹಿಂಗೆಲ್ಲ ಹೇಳ್ತಾರ ನೋಡು. ನೀನು ಫುಲ್ ಡೀಟೇಲ್ ಆಗಿ ಕೇಳಕ್ ಹೋಗಿದ್ರೆ ಹೆಂಗಿಲ್ಲ, ನೀ ರೊಕ್ಕ ಕೇಳ, ಮರ್ದಿನ ಬಂದು ಹೇಳ್ತಾರ ನಿಂಗ. ಹುಲೇಪ, ನಾಳೆಗೆ ನಾನು ಹಂಗ ಮಾಡ್ತೀನಿ ನೋಡು. ಈಗ ಅಷ್ಟ ಅಲ್ಲ, ನಿನ್ ರಿಲೇಟಿವ್ ಯಾರ ನಿನ್ ಜೋಡಿ ಅರ್ಧ ತಾಸು ಗಂಟ್ಲೆ ಮಾತಾಡ್ಬೇಕಂತ ನಿನ್ಗೆ ಏನಾರ ಅನ್ಸಿತ್ತಂದ್ರೆ ಹಿಂಗ ಮಾಡಿ ನೀನ ಫುಲ್ ಡೀಟೇಲ್ ಆಗಿ ಹೇಳ್ತಾರ ನೋಡು. ಅಂದ್ರೆ ಆಕಿ ಖುಷಿಯಾಗಿದ್ದಳು ಏನ್ ಪಶಿಯಾಗಿದ್ದಳು ಹೆಂಗಿದ್ದಾಳ ಅಂತ ನಿನ್ಗೆಲ್ಲ ಗೊತ್ತಾಗತ್ತೆ. ಏನಾರ ಮಾಡುವ, ನಿನ್ ಸಂಸಾರದ ಒಂದ್ ಕಡೆ ಇಡು, ನನ್ಗೆ ಏನಾರ ದುಡ್ಡು ಅರೇಂಜ್ ಮಾಡಿ ಕೊಡು ಒಂದಿಟ್ಟು ಅಂತನ್ನ. ಇಲ್ಲ ಅಂದ್ರೆ ಮತ್ತೆ ನಿನಗ ಬೆನ್ನ ಹತ್ತಾಳಕಿ ನನ್ ಕಡೆ ರೊಕ್ಕ ಇಲ್ಲ ಅಂತ ಹೇಳಿ. ಇಲ್ಲ ಅಂದ್ರೆ ದಿನ ಫೋನ್ ಹಚ್ಚಿ ನಿನ್ಗ ನನ್ ಮನಿ ಸುದ್ದಿ ಹಾಕೊಂಡ್ ಕುದಿರ್ತಾಳೆ. ಯಾವಾಗ್ರೂ ಒಮ್ಮೆ ಎಷ್ಟ ನೀ ಮಾಡ್ಬೇಕಿದ್ನೆಲ್ಲ. ಮತ್ತೆ ಆಯ್ತಾಯ್ತು, ಹಂಗ ಮಾಡ್ತೀನಿ ತಗೊಳ್ಳೆ ಇನ್ ಮೇಲಿಂದ. ಅಮ್ಮ, ಏನಿದು ಸಾಂಬಾರ? ಇದು ಸಾಂಬಾರ್ ಇನ್ನೂ ಮಾಡಕ್ ಬರಲ್ವಲ್ಲ, ಇಷ್ಟು ವರ್ಷ ಆದ್ರೂ ನಿನ್ಗೆ? ಹೌದಪ್ಪ, ನಂಗೆ ಸಾಂಬಾರ್ ಮಾಡಕ್ ಬರಲ್ಲ. ಈಗ ಅಡ್ಗೆ ಮನೆಗೆ ಬಂದಿಯಲ್ಲ, ನೀ ಮಾಡಿ ತೋರ್ಸ್ ಹೆಂಗ್ ಮಾಡ್ತೇನೆ. ಅಮ್ಮ, ಅದು ಸಾಂಬಾರ್ಗೆ ಉಪ್ಪು ಎಷ್ಟು ಹಾಕ್ಬೇಕು? ಯಾಕ್ರಿ ಇಷ್ಟೊಂದು ರೂಢವಾಗಿ ಮಾತಾಡ್ತೀರಿ? ನಿಮ್ ಸಲಾಗಿ ನಾ ಮನಿ ಎಲ್ಲ ಬಿಟ್ಟು ಬಂದಿರ್ತೀನಿ ಇಲ್ಲ? ಏನ್ ಪದೇ ಪದೇ ಅದನ್ನ ಹೇಳ್ತಿ, ಮನಿ ಬಿಟ್ಟು ಬಂದಿನಿ ಅಂತ ಹೇಳಿ? ಈ ಮನಿ ಜವಾಬ್ದಾರಿ ಎಲ್ಲ ನಿನ್ಗ ಕೊಟ್ಟಿನಿ. ಹೌದು, ಈ ಮನಿ ಜವಾಬ್ದಾರಿ ಎಲ್ಲ ನನ್ಗ ಕೊಟ್ಟಿ. ಅದ್ ಹೆಂಗ್ ಗೊತ್ತಾನ? ಮನಿ ಕೆಲಸದವಳಾಗಿ. ಒಂದ್ ಲೋಟ ನೀರ್ ಕೊಡೆ ಬೇಗ. ತಗೊಳ್ಳಿ ತಂದೇನಿ. ಯಾಕೆ ಇವತ್ತು ಇಷ್ಟಾಗಿ ಸುಸ್ತಾದಂಗದಿರ, ಒಂಥರ ಡಲ್ ಇದ್ದಂಗದಿರಲ್ಲ? ಅದಾ ಹೇಳ್ತೀನಿ ನಿಂದ್ರ. ಅವ್ವ ಅವ್ವ, ಇವತ್ತು ಏನಾದ್ ಗೊತ್ತನ? ಇವತ್ತು ಕವಿತಾ ಕ್ವಿಜ್ ಕಾಂಪಿಟೇಷನ್ ಫಸ್ಟ್ ಬಂದ ಅಂತೆ, ಪ್ರೈಸ್ ಬಂತು ಇವತ್ತ. ಅವ್ವ, ತಂಗಿ ಕೂಡ ಈ ಡ್ಯಾನ್ಸ್ ಅಲ್ಲಿ ಫಸ್ಟ್ ಬಂದಿದ್ದಾಳಮ್ಮ. ಇವತ್ತು ಫಸ್ಟ್ ಕಾಂಪಿಟೇಷನ್ ಎಲ್ಲ ಪ್ರೈಸ್ ಬಂತು ಇವತ್ತು. ಅಮ್ಮ, ಅಕ್ಕ ಕೂಡ ಕ್ಲಾಸಿಗೆ ಫಸ್ಟ್ ಬಂದಿದ್ದಾಳಮ್ಮ. ಇವತ್ತು ಏನ್ ಅವಾರ್ಡ್ ಫಂಕ್ಷನ್ ಇತ್ತು ಗೊತ್ತಾ? ಬಹಳ ಚೆನ್ನಾಗಿತ್ತು. ನಾನು ನಿನ್ನ ಕರ್ಕೊಂಡು ಹೋಗ್ಬೇಕಂತ ಅದಕ್ಕೆ ಬೆಳಗ್ಗೆಯಿಂದ ಬಾ ನೀನು ಅಂತ ಹೇಳ್ತಾ ಇದ್ದೆ. ನೀನ್ ಬರೀ ಕೆಲಸ ಕೆಲಸ ಅಂದಿ, ನನಗೂ ಕನ್ಫರ್ಮ್ ಇದ್ದಿದ್ದಿಲ್ಲಲ್ಲ, ಹಂಗಾಗಿ ಹಂಗ ಹೋದ್ವಿ. ಅಮ್ಮ, ನೀ ಕವಿತಾ ಡ್ಯಾನ್ಸ್ ನೋಡಿದ್ರೆ ಯಪ್ಪ ಮಸ್ತ್ ಮಾಡಿದಾಳಮ್ಮ ಇವತ್ತು. ಹೌದಾ, ಚಲೋ ಆಯ್ತು ಬಿಡು. ನೀವು 3 ಮಂದಿ ಒಟ್ಟಿಗೆ ಇದ್ರಲ್ಲ, ನನ್ಗೆ ಅದೇ ಧೈರ್ಯ. ನೀವು 3 ಮಂದಿ ನಿಭಾಯಿಸ್ತೀರಂತ ನನ್ಗೆ ಗೊತ್ತು. ಅದಕ್ಕೆ ನಾನು ಕೆಲಸ ಒಂದಿತ್ತಲ್ಲ, ಹಂಗಾಗಿ ನೀವು 3 ಮಂದಿ ನನಗೊಂದು ರತ್ನಗಳಿದ್ದಂಗ ನೀವು. ಎಂದೆಂದಿಗೂ ಇವತ್ತು ಹಿಂಗ ಹೊಂದಾಣಿಕೆ ಮಾಡ್ಕೊಂಡು ಹಿಂಗ ಹೋಗ್ರಿ ಏನ? ಆಯ್ತು, ಫ್ರೆಶ್ ಅಪ್ ಆಗಿ ಊಟ ಮಾಡಿ ನಡ್ರಿ. ಆಯ್ತವ. ಅಪ್ಪ, ಯಾಕೆ ಹಿಂಗ್ ಸೈಲೆಂಟ್ ಅದಿ ಇವತ್ತ? ಏನಿಲ್ ಬಿಡವಾ, ನೀ ಊಟ ಮಾಡೋಗು. ಹೌದು, ಯಾಕ್ರಿ? ಯಾಕೆ ಏನಾತ್ ಹೇಳ್ರಿ? ಅಲ್ ಶಾರದಾ, ಹೋದ್ಸಲಿ ಬಂದಿದ್ದಲ್ಲ ಒಬ್ಬ ಶ್ರೀಮಂತ ಅಂತ ಹೇಳಿ ನಮ್ಮ ಮನೆಗೆ, ಅವ್ರ ಮಕ್ಳು ಬಂದಿದ್ರವ ಇವತ್ತು ಹೊಲಕ್ಕ ಫ್ಯಾಕ್ಟ್ರಿ ಕಟ್ಸಾಕ ನಾವು ಜಾಗ ನೋಡಾಕತ್ತೀವಿ ಅಂತ ಹೇಳಿ. 5-6 ವರ್ಷದ ಹಿಂದೆ ಬಂದಿದ್ನಲ್ಲ ಅವನ್ರಿ? ಅವನ ಅವ್ರ ಮ್ಯಾನೇಜರ್ ನಂಗೆ ಸ್ವಲ್ಪ ನೆನಪಿದ್ದ ಬಿಡು, ಬಟ್ ಅವ್ರ ಮಕ್ಳು ನೋಡಿದ್ದಿಲ್ಲ. ಅವ್ರ ಮಕ್ಳು ಬಂದಿದ್ರು ಇವತ್ತು ಹೊಲ ಎಲ್ಲ ನೋಡ್ಕೊಂಡು ಹೋಗಕಂತ ಹೇಳಿ. ಅಲ್ಲ, ಮತ್ತೆ ಹೊಲ ಕೇಳಕ್ ಬಂದಿದ್ರಾ? ಅವತ್ತ ನಾವು ಕೊಡಂಗಿಲ್ಲ ಅಂತ ಎಷ್ಟು ಸಲ ಹೇಳಿವಿಲ್ಲ ಅವ್ರಿಗೆ? ಮತ್ತೆ ಕೇಳಾಕ್ ಬಂದಿದ್ರು. ನಮ್ ಸುತ್ತಮುತ್ತಲಿನ ಹೊಲ ಆಲ್ರೆಡಿ ತಗೊಂಡಾರಂತ ಅವ್ರೇನ. ಈಗ ನಮ್ದು ಅಷ್ಟ ಉಳ್ದೈತಂತ. ಅದಕ್ಕೆ ನಿಮ್ದು ಕೊಡಿ, ನಾವು ಇಲ್ಲೇ ಫ್ಯಾಕ್ಟ್ರಿ ಕಟ್ತೀವಿ, ಕಟ್ಟಿದ್ಮೇಲೆ ನಿಮಗೆ ಏನ್ ಬೇಕು ನಾವು ಕೊಡ್ತೀವಿ ಅಂತ ಹಂಗೆಲ್ಲ ಹೇಳಾಕತ್ತಿದ್ರು ಅವ್ರು ಇವತ್ತು. ಅಲ್ರಿ, ಅಷ್ಟು ಫಲವತ್ತತೆ ಕೊಡ್ತೈತಿ ಆ ಭೂಮಿನ ಯಾರಾದ್ರೂ ಕೊಡ್ತಾರನ? ಅದು ನಮ್ಮ ಮನೆ ದೇವ್ರಿದ್ದಂಗ. ಬ್ಯಾಡ್ರಿಯಪ್ಪ. ಅಲ್ಲಿ ಸಾವ್ಕಾರು ಸಿಕ್ಕಿದ್ರು ನನಗ. ಸಾವ್ಕಾರು ನನ್ನ ಜೋಡಿನ ಇದ್ರು. ಆಗ ಹುಡುಗರು ಬಂದಾಗ ಸಾವ್ಕಾರ ಅದನ್ನೆಲ್ಲ ಮಾತು ಕೇಳಿಸ್ಕೊಂಡ ನನಗೇನ್ ಅನ್ನಕತ್ತಾರ, ಯಾಕ ನೀ ದುಡ್ಡಿಗೆ ಸುಮ್ಮನೆ ಕೊಡಬಾರ್ದು ಇದನ್ನ ಜಾಗ, ಆಮೇಲೆ ನಿನ್ ದೊಡ್ಡ ಮಗಳಿಗೆ ಗಂಡು ಸಿಗೋಲ್ಲ ಅಂತ ಹೇಳಾಕತ್ತಿ ಎಷ್ಟು ದಿನದಿಂದ. ಆಕಿದ ಎಜುಕೇಶನ್ ಮುಗಿದ್ಮೇಲೆ ಮಾಡು, ಅದು ಮಾಡೋಣ ಇದು ಮಾಡೋಣ ಅಂತಿ. ಆಮೇಲೆ 2 ಹಿಂದಿನ ಮಕ್ಳು ಎಷ್ಟು ಶಾನೆ ಅದಾವ ನಿನ್ನ ಮಕ್ಳು, ಅವರಿಗೆ ಜಾಬ್ ಆಗಿರ್ಬೋದು, ಅವ್ರಿಗೆ ಎಜುಕೇಶನ್ ಕೊಡ್ಬೇಕಾಗಿರ್ಬೋದು. ನಿನ್ಗೆ ಆ ಟೈಮ್ದಲ್ಲಿ ಸುಮ್ಮನೆ ಇದನ್ನ ಮಾಡೋ ಬದ್ಲಿ ಒಳ್ಳೆ ಬೆಲೆ ಬಂದೈತಿ, ಕೊಟ್ಬಿಡು ನೀನು. ಯಾಕ ಹಿಂಜರಾಗತ್ತಿ? ಮಕ್ಳು ಚಂದಂದ ಗಂಡನ ಮನೆಗೆ ಕಳ್ಸುದ್ ನೋಡು. ನಿನಗೇನು ಗಂಡು ಮಕ್ಳು ಅದಾರ ಆಸ್ತಿ ಮಾಡ್ಕೊಂಡು ಇಟ್ಕೊಳಕ ಅಂತ ಹಿಂಗೆಲ್ಲ ಅನ್ನಕತ್ರ ನಂಗೆ ಭಾಳ ಬೇಜಾರಾಗ್ಬಿಡ್ತು. ಏನ್ ಅನಿಸ್ತ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ನನಗೆ. ಅದಕ್ಕೆ ನೀವೇನಂದ್ರಿ? ಸಾವ್ಕಾರ್ಗೇನು ನಾನು ಏನು ಅನ್ಲಿಲ್ಲ. ಹೌದು, ಒಮ್ಮೆ ನನಗೂ ಹೌದು ಅನಿಸ್ತು. ಯಾಕಂದ್ರ ಈಗ ನೋಡು, 3 ಜನ ಹೆಣ್ಮಕ್ಳನ್ನ ನಾನು ಮದ್ವಿ ಮಾಡಿ ಅವ್ರ ಎಜುಕೇಶನ್ ಅದೆಲ್ಲ ನೋಡಾಕತ್ರ ಒಮ್ಮೆ ಕೊಟ್ಟು ಅವ್ರ ಹೆಸರಲ್ಲಿ ರೊಕ್ಕ ಇಟ್ಟು ಅವ್ರೇನೋ 10 ಎಕರೆ ಕೊಡ್ತಾರಲ್ಲ, ಅಲ್ಲೇ ಉಳಿಮೆ ಮಾಡ್ಕೊಂತ ನಮ್ಮಿಬ್ಬರ ಜೀವನ ನಾವು ನೋಡ್ಕೊಂಡ್ರಾತು ಅಂತ ಒಮ್ಮೆ ಅನಿಸ್ತೈತಿ. ಒಮ್ಮೆ ಏನ್ ಅನ್ಸುತ್ತ, ಅವ್ರು ಹೋದ್ಮೇಲೆ ನಾನು ಏನ್ ಚಿಕ್ಕವನಿದ್ದಾಗಿಂದ ಬೆಳ್ಕೊಂತ ಬಂದೀನಿ, ಆ ಹೊಲ ಕೊಟ್ಟು ನಾನು ಏನ್ ಮಾಡ್ಲಿ? ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮನ ಅದ ಹೊಲದಾಗ ಇದನ್ ಮಾಡೀನಿ ನಾನು. ಹಂಗೆಲ್ಲ ನೋಡಾಕತ್ರ ನಂಗೆ ಭಾಳ ಬೇಜಾರಾತು. ನಾಳೆ ಏನೋ ದೊಡ್ಡವ್ ಬರ್ತಾ ಅಂತ ಹೇಳ, ಏನ್ ಅಕ್ಕಿ ಅಂದ್ ಏನಂತ ನೋಡೋಣ.
ನೋಡ್ರಿ ಯಾರೇನ ಅಂದ್ರು ನೀವು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಯಾಕಂದ್ರ ಅದು ನಮಗ ಇಷ್ಟ ದಿವ್ಸ ಅನ್ನ ಕೊಟ್ಟಿದ್ ಭೂಮಿ. ಆ ಭೂಮಿನ ನನಗ್ ಕಳ್ಕೊಳಕ್ ಇಷ್ಟ ಇಲ್ಲ. ಹಂಗ ನನ್ ಮಕ್ಳೇನು ಹೆಂಗೆ ಎಜುಕೇಟೆಡ್ ಅದಾರ, ಎಲ್ಲಾ ಕಲ್ತಾರ ಅದಾರ. ಆಮೇಲೆ ಅವ್ರಿಗೆ ಅವ್ರದೇ ಆದಂತ ಏನ್ ಮಾಡ್ಬೇಕನ್ನೋದು ಅವ್ರಿಗೆ ಗೊತ್ತೈತಿ. ಹಿರೇಮಗಳಂತೂ ಇನ್ನೂ ಸ್ವಲ್ಪ ದಿನಕ್ಕೆ ಜಾಬ್ ಮಾಡ್ತಾಳ. ಆಕಿಗೆ ಮದುವೆ ಮಾಡೋದು ಅದೆಲ್ಲ ನೀವು ತಲೆನ ಕೆಡಿಸ್ಕೊಕ್ ಹೋಗ್ಬೇಡ್ರಿ. 4 ಜನ 4 ಮಾತಾಡ್ತಾರ. ಹಂಗಂತೇಳಿ ನಮ್ಮ ಮಕ್ಕಳನ್ನ ಬಿಟ್ಟು ಕೊಡಬಾರ್ದು. ನಮ್ಮ ಮಕ್ಳು ಏನಂತ ನನಗ್ ಗೊತ್ತೈತಿ. ನನ್ನ ಮಕ್ಕಳನ್ನ ನಾನು ಚಲೋ ಮನಿಗೂ ಕೊಡ್ತೀನಿ, ಚಲೋ ತನಗನು ನೀನ್ ನೋಡ್ಕೊಂತೀನಿ. ನೀವೇನ್ ತಲೆ ಕೆಡ್ಸ್ಕೊಕ್. ನಿಮ್ದೇನ್ ಕೆಲಸ ಹೊಲ್ದಾಗ ಮಾಡ್ಕೊಂಡ್ ಬರೋದಷ್ಟ. ನೀವ್ ಅದನ್ನ ಮಾಡ್ರಿ. ನಾ ಎಲ್ಲ ನನ್ನ ಮಕ್ಕಳನ್ನ ಹೆಂಗ್ ಹಚ್ಬೇಕು ನನಗ್ ಗೊತ್ತೈತಿ. ಹೆಣ್ಮಕ್ಳ ಹದಾರಂತೆ ನೀವ್ ಯಾವತ್ತೂ ತಲೆ ಕೆಡ್ಸ್ಕೊಬೇಡ್ರಿ. ಯಾಕಂದ್ರೆ ಈಗಿನ ಕಾಲದಾಗ ಹೆಣ್ಮಕ್ಳ ದೊಡ್ಡ ದೊಡ್ಡ ಕೆಲಸದಾಗ ಅದಾರ. ನಾವಿಬ್ರು ಕಲ್ತಿಲ್ಲ ಅಂದ್ರೆ ಏನಾತ? ನಮ್ಮ ಮಕ್ಕಳನ್ನ ಕಲ್ಸಿದ್ರು, ನಮ್ಮ ಮಕ್ಕಳನ್ನ ಕಲಿಸಿ ಚಲೋ ಜಾಬ್ ತಗೊಳ್ಳಿ. ಜಾಬ್ ತಗೊಂಡ್ ಚಲೋ ತಮ್ಮ ಯಾರ್ಯಾರು ಇಷ್ಟಪಡ್ತಾರ ಅವ್ರವ್ರ ಮದುವೆ ಮಾಡ್ಕೊಳ್ಳೋಣ. ಅದಕ್ಕೆ ನೀವು ಒಟ್ಟ ಹಿಂದಕ್ಕೆ ಜರಕ್ ಹೋಗ್ಬೇಡ್ರಿ. ಹೌದ್ ನೋಡ, ನೀ ಹೇಳಿದ್ಮೇಲೆ ಸ್ವಲ್ಪ ಧೈರ್ಯ ಬಂತು ನನಗೀಗ. ಆತಾತು, ಊಟ ಮಾಡ್ರಿ. ಊಟ ಮಾಡಿ ಮಲ್ಕೊರಿ ಒಂದಿಟ. ಬಾ ಸುಸ್ತಾಗಿರಿ ಇವತ್ತು. ಆಯ್ತು ಸರಿ. ಸರ್ ನಿಮ್ಗೆ ಮದುವೆ ಆಗಿದೆಯಾ? ಹ್ಞೂ ಸರ್ ಆಗಿದೆ. ಮದುವೆಗೆ ಮುಂಚೆ ಲೈಫ್ ಚೆನ್ನಾಗಿತ್ತಾ ಅಥವಾ ಮದುವೆ ಆದ್ಮೇಲೆ ಲೈಫ್ ಚೆನ್ನಾಗಿದೆಯಾ? ಮದುವೆಗಿಂತ ಮುಂಚೆನೇ ಲೈಫ್ ಚೆನ್ನಾಗಿತ್ತು ಸರ್. ಯಾಕೆ? ಸರ್ ಮದುವೆ ಆದಮೇಲೆ ಡಬಲ್ ಟೆನ್ಷನ್ ಸರ್. ಮನೆಗೆ ಹೋಗೋಂಗಿಲ್ಲ. ಮನೆಗೆ ಹೋದ್ರೆ ಅತ್ತಿ ಸೊಸೆ ಜಗಳ. ಮನೆಯಿಂದ ಹೊರಗಡೆ ಇದ್ದರೆ 6 ಗಂಟೆ ಆದರೆ 6 ಗಂಟೆಗೆ ಫೋನ್ ಬರುತ್ತೆ, ಇನ್ನು ಯಾಕೆ ಮನೆಗೆ ಬಂದಿಲ್ಲ ಅಂತ ಹೇಳಿ. ಇನ್ನೇನು ಮನೆಗೆ ಹೋಗಿ ಆರಾಮಾಗಿ ಕುಂತ್ರೆ ಎಲ್ಲದರಲ್ಲೂ ತ್ರಾಸು. ನನ್ನ ಹೆಂಡತಿ ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಿ ಇದು ಮಾಡಿ, ಅದನ್ನು ತೊಗೊಂಡು ಬನ್ನಿ, ಇದನ್ನು ತೊಗೊಂಡು ಬನ್ನಿ. 100 ಕ್ವಶನ್ನು 100 ಆನ್ಸರು. ಆಗೋದಿಲ್ಲ ಸರ್, ಆಗೋದಿಲ್ಲ. ಮೊದಲು ನೆಮ್ಮದಿಯಾಗಿ ಟ್ರಿಪ್ಪಿಗೆ ಹೋಗ್ತಿದ್ದೆ, ಅದೂ ಆಗ್ತಿಲ್ಲ. ಅದನ್ನಕ್ಕೂ ಕಲ್ಲಾಗ್ತಿದೆ. ಈಗ ಫ್ರೆಂಡ್ ಜೋಡಿ ಒಂದು 4 ದಿನ ಹೋಗಿ ಬಂದರೆ ಅದೂ ಆಗಲ್ಲ. ಆಮೇಲೆ ಕುಡಿಬೇಕಂತಂದರೆ ಅದೂ ಆಗ್ತಿಲ್ಲ ಸರ್. ಇವಾಗ ಮನೆಗೆ ಹೋಗ್ಬೇಕು ಅಂತಲೇ ಅನ್ನಿಸ್ತಿಲ್ಲ ಸರ್. ಆರಾಮಾಗಿ ಹೊರಗಡೆನೇ ಇದ್ದು ಬಿಡಬೇಕು ಅನಿಸುತ್ತೆ. ಬಟ್ ಅದು ಇರೋಕ್ಕಾಗಲ್ಲ. ಯಾಕೆ ಹೇಳಿ, 6 ಗಂಟೆ ಆದರೆ ಫೋನ್ ಬರುತ್ತೆ, ಇನ್ನೂ ಎಲ್ಲಿದೆಯಾ, ಮನೆಗೆ ಬರ್ತೀಯಾ ಇಲ್ವಾ ಅಂತ ಹೇಳಿ. ಇದು ಸರ್ ಗೋಳು. ಅಲ್ಲ, ಡಿಸ್ಕ್ದು ಬಿಲ್ ಕಟ್ಟವ್ ನಾನ, ವೈಫೈ ಬಿಲ್ ಕಟ್ಟವ್ ನಾನ, ವಾಟರ್ ಬಿಲ್ ಕಟ್ಟವ್ ನಾನ, ಕರೆಂಟ್ ಬಿಲ್ ಕಟ್ಟವ್ ನಾನ, ಎಲ್ಲಾನು ಮಾಡೋದ್ನು ನಾನ. ನೀನು ನನಗೆ ಯಾವಾಗ ಬೇಕು ಅವಾಗ ರಿಮೋಟ್ ಕೊಡಕ್ ಕೊಟ್ಟು ಒಲ್ಲೆ ಅಂತಿ. ಹೌದು, ಎಲ್ಲ ಕಟ್ಟಿದ್ ನೀನ. ತಾಳಿ ಕಟ್ಟಿದ್ಯಾರ? ನಾನು ಅದಕ್ಕೋಸ್ಕರ ಎಲ್ಲಾನು ನೀವೇ ಕಟ್ಟಬೇಕು. ಹಾಗೇನೆ ಬೇರೆ ಪಕ್ಕದ ಮನೆಯವರು, ಆಚ ಕಡೆ ಮನೆಯವರು, ಈಚ ಕಡೆ ಮನೆಯವರು ಏನಾದ್ರೂ ಕಟ್ಟಿದ್ರೆ ಬಹಳ ಅಸಹ್ಯವಾಗಿರುತ್ತೆ. ಗುರು, ನಾನೇನಾದ್ರೂ ದಪ್ಪ ಆಗ್ತಿದ್ದೀನಾ ಗುರು? ಹಾ ಗುರು, ಇತ್ತೀಚೆಗೆ ಸ್ವಲ್ಪ ದಪ್ಪ ಆಗಿದೀಯಾ? ನಾನೇನಾದ್ರೂ ನಿಮ್ಮ ಅಪ್ಪನ ಮಣ್ಣಲ್ಲಿ ತಿಂತಿದ್ದೀನಾ? ಹೋಗಲ್ಲೇ. ಹೆಂಗೂ ಸಂಬಂಧ ಓಕೆ ಆಯ್ತು, ಥ್ಯಾಂಕ್ ಯು. ವರದಕ್ಷಿಣೆ ರೂಪದಲ್ಲಿ ನಿಮ್ಗೆ ಏನ್ ಕೊಡ್ಲಿ? ವರದಕ್ಷಿಣೆ ಎಲ್ಲ ನನ್ಗೆ ಇಷ್ಟ ಇಲ್ಲ. ಹೌದಾ? ಏನೋ ಒಂದು AC ಕೊಟ್ರೆ ನಿಮ್ಮ ತಂಗಿ ಮನೇಲಿ ತಣ್ಣಗಿರ್ತಾಳೆ, ನಾನು ಹೆಂಗಾದ್ರೂ ಅಂಗಡಿನಲ್ಲಿ ಇರ್ತೀನಲ್ವಾ. ಸರಿ. ಏನೋ ಒಂದು ಫ್ರಿಡ್ಜ್ ಕೊಟ್ರೆ ನಿಮ್ಮ ತಂಗಿ ಕೋಲ್ಡ್ ವಾಟರ್ ಕುಡಿತಾಳೆ, ನಾನಂತರೂ ಅಂಗಡಿಲಿ ಇರ್ತೀನಿ. ಓಕೆ. ಏನೋ ಒಂದು ಓಡಾಡೋದಕ್ಕೆ ಕಾರ್ ಕೊಟ್ರೆ ನಿಮ್ ತಂಗಿ ಕಾರಲ್ಲಿ ಓಡಾಡ್ತಾಳೆ, ನಾನಂತರೂ ಅಂಗಡಿಲಿ ಇರ್ತೀನಿ. ಹಂಗಂದ್ರೆ ನಮ್ ತಂಗಿ ನಮ್ಮ ಮನೇಲೇ ಇರ್ಲಿ ಬಿಡಿ. ಯಾಕೆ? ನೀವ್ ಹೆಂಗಾದ್ರೂ ಅಂಗಡಿಲೇ ಇರ್ತೀರಲ್ಲ, ಅದಕ್ಕೆ. ಬ್ಯೂಟಿ ಪಾರ್ಲರ್ನ್ಯಾಗ ಕತ್ತಾಗಿ ಹೋಗಿ ಕುದುರೆಗೆ ಬರ್ತೈತಂತ. ಅಲ್ಲ, ನೀವೇನು ಹೊಸದದ್ರಿ? ನಿಮ್ ಗಂಡಸ ಜಾತಿ ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೇನ? ಬಾರ್ನಾಗ ಇಲಿಯಾಗಿ ಹೋಗಿ ಹುಲಿಯಾಗಿ ಹೊಲಕ್ಕೆ ಬರ್ತೀರಿ ರೀ. ಲೇಟ್ ಆಗ್ತಿದೆ, ಅಮ್ಮ ಮನೆಗೆ ಹೋಗೋದಕ್ಕೆ. ಬೇಗ ಬನ್ನಿ. ಆಯ್ತು, ನಡಿ ಹೋಗೋಣ. ಏನಿದೆ ಈ ತರ ಬಟ್ಟೆಲಿ ಬರ್ತಿದ್ದೀರಾ? ಬೇರೆ ಬಟ್ಟೆ ಹಾಕೋಬೇಕಲ್ವಾ? ನಾ ಎಲ್ಲ ನಿಮ್ ಮನೆ ಒಳಗ್ ಬರಲ್ಲ, ನೀನ್ ಅಲ್ಲಿಂದೆಲ್ಲ ಹೊರಗೆ ಬಿಟ್ಟು ಬರ್ತೀನಿ ನಾನು. ಓ, ಇತ್ತೀಚೆಗೆ ಯಾಕೆ ನಮ್ಮ ಮನೆಗೆ ಬರೋದಕ್ಕೆ ಬೇಜಾರ ನಿಂಗೆ? ನಿಂಗೊಂದು ಮಾತು ಹೇಳ, ನೀನ್ ಸೀರೆ ತರಕಂತ ಒಂದು ಸೀರೆ ಅಂಗಡಿ ಹೋಗ್ತೀಯ, ಅಲ್ಲಿ ಈ ಸೀರೆ ಅವನು ನಿನ್ಗೆ ಇದೇ ಬೆಸ್ಟ್ ಮೇಡಮ್ ಅಂತ ಕೊಡ್ತಾನೆ, ನಿನ್ಗೂ ಇಷ್ಟ ಆಗುತ್ತೆ, ನೀನ್ ಅದನ್ನ ಮನೆಗೆ ತರ್ತೀಯ, ಮನೆಗೆ ತಂದು 2-3 ಸಲ ಹಾಕೊಂತೀಯ. ಹಾಕೊಂಡಾದ್ಮೇಲೆ ಅದು ವಾಶ್ ಮಾಡಿದಾಗ ಕಲರ್ ಹೋಗುತ್ತೆ, ಅವಾಗ ನೀನ್ ಮಾಡ್ತೀಯಾ? ನಾನಾ ಜೀವ ಇದ್ರು ಆ ಅಂಗಡಿ ಕಡೆ ಮುಖ ಎತ್ತಿ ನೋಡೋದಿಲ್ಲ. ಸೀರೆ ತಗೊಂಡೋಗಿ ಅವ್ನ ಮುಖದ ಮೇಲೆ ಎಸೆದು ಬಸ್ತೀನಿ. ಇವಾಗ ಗೊತ್ತಾಯ್ತಾ? ಇವಾಗ ಅರ್ಥ ಆಯ್ತಾ ನಾನು ಯಾಕೆ ಬರಲ್ಲ ಅಂತ? ಡುಮ್ಮು, ನಾ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಆಯ್ತು, ಹೋಗಿ ಬಾ. ಹಾಯ್ ಚಿನ್ನ, ಏನ್ ಮಾಡ್ತಿದೀಯಾ? ನನ್ನ ಹೆಂಡತಿ ಮನೇಲಿಲ್ಲ, ಅದಕ್ಕೆ ಧೈರ್ಯವಾಗಿ ಮೆಸೇಜ್ ಮಾಡಿದ್ದೀನಿ. ಅದಕ್ಕೆ ಧೈರ್ಯವಾಗಿ ಮೆಸೇಜ್ ಮಾಡ್ತಿದೀಯಾ? ಸ್ಯಾರಿ ಹಾಕೊಂಡು ಒಂದು ಫೋಟೋ ಕಳಿಸ್ತೀನಿ ಅಂದಿದ್ದೆಲ್ಲ, ಕಳಿಸು. ನಂಗೆ ಸ್ಯಾರಿ ಉಟ್ಕೊಳಕ್ ಬರಲ್ಲ. ಹೇಗೆ ಉಟ್ಕೊಳಕ್ ಬರುತ್ತೋ ಹಾಗೆ ಕಳಿಸು. ಓಕೆ, ಕಳಿಸ್ತೀನಿ. ಯಾಕಂದ್ರೆ ಡೈಲಿ ನಾವು ಬರೀ ಮೆಸೇಜೇ ಮಾಡ್ತಿದೀವಿ, ಅದಕ್ಕೆ ಒಂದು ಫೋಟೋನಾದ್ರೂ ನೋಡ್ಬೇಕು. ಆಯ್ತು ರೀ. ವಾರ್ಡ್ರೋಬ್ ಅಲ್ಲಿ ಒಂದಿಷ್ಟು ಸ್ಯಾರಿ ಇದಾವಲ್ಲ, ಸೆಲೆಕ್ಟ್ ಮಾಡ್ಬರ್ರಿ. ಯಾಕೆ ಈಗ ಯಾಕೆ ಸಾರಿ? ಮೆಸೇಜ್ ಅಲ್ಲಿ ಹೇಳಿದ್ರಲ್ವಾ ಸ್ಯಾರಿ ಉಟ್ಕೊಂಡು ಫೋಟೋ ಕಳಿಸು ಅಂತ, ಅದು ನಾನೇ. ನಿಂಗಿದು ಬೇಕಿತ್ತ ಮಗನೇ? ಹಲೋ ವಾ, ಹೇಳ ಸಾತಿ, ಏನಾತ? ಅಣ್ಣ ಮನೆಗದ, ಅಣ್ಣ ಈ ಸಂಡೆ ಖಾಲಿ ಇರ್ತಾನ ಕೇಳ. ಅವ ಖಾಲಿ ಇಲ್ಲ ಅಂತ ಹೇಳ್ಬೇಕು, ಖಾಲಿ ಇಲ್ಲ ಅಂತ ಹೇಳ್ಬೇಕು.
ಏನೋ ಇಲ್ಲಂತವ, ಖಾಲಿ ಇಲ್ಲಂತವೇನ? ಫ್ರೀ ಇಲ್ವಾ? ಓಕೆ, ನಮ್ಮ ಮ್ಯಾಮ್ ಮಗಳು ಅವನ್ನ ನೋಡ್ಬೇಕಂತ ಅಂತಿದ್ಲು, ಅದಕ್ಕೆ. ಅಮ್ಮ ಫ್ರೀ ಇದೀನಂತ ಹೇಳು ಮಾ, ಫ್ರೀ ಇದೀನಂತ ಹೇಳು. ಲೇ ಮಚ್ಚ, ಮನೇಲಿ ಬೇಜಾರಾಗಿ ಹೊರಗಡೆ ಬಂದ್ಬಿಟ್ಟಿದ್ದೀನಿ, ಮನೇಲಿ ಹೇಳಲಾರ್ದೇನೆ. ಲೇ ಮಚ್ಚ, ನಿಮ್ಮಮ್ಮ ಫೋನ್ ಮಾಡ್ತಿದ್ದಾರೆ ನೋಡು. ನೀನೇ ಎದ್ಬಿಟ್ಟು ಮಾತಾಡ್ಬಿಡು. ಹಲೋ ಹಲೋ, ಹೇಳಿ ಆಂಟಿ. ನೋಡಿ ಆಂಟಿ, ನನ್ನ ಮಾತೇ ಕೇಳೋದಿಲ್ಲ. ಬೇಡ ಕಣೋ, ಮುತ್ಕೊಡ್ಬೇಡ ಕಣೋ. ನನ್ನ ಮಗ ಯಾವ ಹುಡುಗಿ ಜೋಡಿ ಇದ್ದಾನೆ, ಯಾರಮ್ಮ ನೀನು? ಆಂಟಿ ಅದು ಆಂಟಿ ಅದು ಆಂಟಿ. ಕೈ ಬಿಡೋ ಕೈ ಬಿಡೋ, ಅದು ಆಂಟಿ ಆಂಟಿ ಅದು ಅದು ಕೈ ಬಿಡೋಣ. ಹಿಂಗೆಲ್ಲ ಮಾಡಬೇಡ ಕಣೋ, ಕೈ ಬಿಡೋ ಕೈ ಬಿಡೋ. ಹುಡುಗಿ ಸವಾಸ ಮಾಡಿದಾನ ಅವನು, ಬರ್ಲಿ ಮನೆಗೆ ಅವನು. ನೀನ್ ಕಳ್ಸಿರೋದ್ ಕಿತ್ತೋಗಿರೋ ರೀಲ್ಸ್ಗಳನ್ನ ನೋಡೋದಕ್ಕೆ ನನ್ನ ಕಡೆ ಟೈಮ್ ಇಲ್ಲ ಮಚ್ಚ. ಅಲ್ಲ, ನಿನ್ ಡೌಗಳ ಜೋಡಿ ಚಾಟಿಂಗ್, ವಿಡಿಯೋ ಕಾಲ್, ಮೆಸೇಜ್ ಇವೆಲ್ಲ ಮಾಡೋದಕ್ಕೆ ನಿಂಗೆ ಟೈಮ್ ಇರುತ್ತೆ ಮಗನೇ, ನಾನು ನೋಡೋದಕ್ಕೆ ಟೈಮ್ ಇರಲ್ವಾ ನಿಂಗೆ? ನೀನ್ ಕಳ್ಸೋ ರೀಲ್ಸ್ಗಳಿಗೆ 90% ಡೇಟಾ ಖಾಲಿ ಆಗುತ್ತೆ. ನೀನ್ ಸಿಂಗಲ್ ಆಗಿದ್ದಾಗ ನಿನ್ ಪೆಟ್ರೋಲ್ಗೆ ಎಣ್ಣೆ ಹಾಕಕ್ಕೆ ನಾನ್ ಬೇಕಾಗಿತ್ತು, ನಿನ್ಗೆ ಡಿಪ್ರೆಷನ್ ಹೋದಾಗ ಕಾಲ್ ಮಾಡೋದಕ್ಕೆ ನಾನ್ ಬೇಕಾಗಿತ್ತು, ನೀನ್ ಎಲ್ಲದಕ್ಕೂ ನಾನು ಚಾಟ್ ಮಾಡೋದಕ್ಕೆ ನಾನ್ ಬೇಕಾಗಿತ್ತು, ಹೊರಗಡೆ ಏನಾದ್ರೂ ಹೋಗಿ ತಿನ್ನೋದಕ್ಕೆ ಮಾಡೋದಕ್ಕೆ ಎಲ್ಲದಕ್ಕೂ ನಾನ್ ಬೇಕಾಗಿತ್ತು. ಈಗ ಹುಡುಗಿ ಬಂದ ತಕ್ಷಣ ನೀನು ನಾನ್ ಬೇಡವಾದ್ನ? ಹಂಗಾದ್ರೆ ನೀನ್ ಬೇಗನೆ ಬ್ರೇಕಪ್ ಆಗ ಹೋಗ್ಲಿ. ಏನ್ಲೋ ಮಚ್ಚ, ಯಾವಾಗ್ಲೂ ಬ್ರೇಕಪ್ ಮಾಡಿಸೋದ್ರಲ್ಲೇ ಇರ್ತೀಯಲ್ಲೋ. ಥೂ. ಲೇ ಮಚ್ಚ, ಮನೇಲಿ ಬೇಜಾರಾಗಿ ಹೊರಗಡೆ ಬಂದ್ಬಿಟ್ಟಿದ್ದೀನಿ, ಮನೇಲಿ ಹೇಳಲಾರ್ದೇನೆ. ಲೇ ಮಚ್ಚ, ನಿಮ್ಮಮ್ಮ ಫೋನ್ ಮಾಡ್ತಿದ್ದಾರೆ ನೋಡು. ನೀನೇ ಎದ್ಬಿಟ್ಟು ಮಾತಾಡ್ಬಿಡು. ಹಲೋ ಹಲೋ, ಹೇಳಿ ಆಂಟಿ. ನೋಡಿ ಆಂಟಿ, ನನ್ನ ಮಾತೇ ಕೇಳೋದಿಲ್ಲ. ಬೇಡ ಕಣೋ, ಮುತ್ಕೊಡ್ಬೇಡ ಕಣೋ. ನನ್ನ ಮಗ ಯಾವ ಹುಡುಗಿ ಜೋಡಿ ಇದ್ದಾನೆ, ಯಾರಮ್ಮ ನೀನು? ಆಂಟಿ ಅದು ಆಂಟಿ ಅದು ಆಂಟಿ. ಕೈ ಬಿಡೋ ಕೈ ಬಿಡೋ, ಅದು ಆಂಟಿ ಆಂಟಿ ಅದು ಅದು ಕೈ ಬಿಡೋಣ. ಹಿಂಗೆಲ್ಲ ಮಾಡಬೇಡ ಕಣೋ, ಕೈ ಬಿಡೋ ಕೈ ಬಿಡೋ. ಹುಡುಗಿ ಸವಾಸ ಮಾಡಿದಾನ ಅವನು, ಬರ್ಲಿ ಮನೆಗೆ ಅವನು. ಹಲೋ ಪಪ್ಪ. ಯಾಕಮ್ಮ ಇನ್ನು ಮಲ್ಕೊಂಡಿಲ್ವಾ? ಅಪ್ಪ, ಇನ್ನು 2 ಚಾಪ್ಟರ್ ಪೆಂಡಿಂಗ್ ಇದೆ, ಇನ್ನು ಓದಿಲ್ಲ. ನಾಳೆನೇ ಎಕ್ಸಾಮ್ ಇದೆ, ಭಯ ಆಗ್ತಿದೆ ನಂಗೆ ತುಂಬಾ. ಏನಾಗಲ್ಲ, ಎಲ್ಲ ಚಲೋ ಆಗುತ್ತೆ, ನೀ ಏನ್ ಟೆನ್ಷನ್ ಮಾಡ್ಕೋಬೇಡ. ಹಲೋ ಅಪ್ಪ. ಏನಮ್ಮ? ಇನ್ನೊಂದು 10 ನಿಮಿಷದಲ್ಲಿ ರಿಸಲ್ಟ್ ಬರುತ್ತೆ, ತುಂಬಾ ಭಯ ಆಗ್ತಿದೆ ನನಗೆ ಇವಾಗ. ಏನೂ ಆಗೋದಿಲ್ಲ, ಎಲ್ಲ ಚಲೋ ರಿಸಲ್ಟೇ ಬರುತ್ತೆ, ಓಕೆನಾ? ಗುಡ್ ಮಾರ್ನಿಂಗ್ ಮೇಡಮ್, ಇವಾಗಿದ್ರಾ? ತುಂಬಾ ನಿದ್ದೆ ಚೆನ್ನಾಗಿರ್ಬೇಕಲ್ಲ? ಅಲ್ಲ, ರಾತ್ರಿಯೆಲ್ಲ ಎಷ್ಟು ಟ್ರೈ ಮಾಡಿದೆ ಗೊತ್ತಾ ಮಲ್ಕೊಳ್ಳೋದಕ್ಕೆ, ಆದರೆ 3:30 ತನಕ ನನಗೆ ಮಲ್ಕೊಳ್ಳೋಕ್ಕೆ ಆಗಲಿಲ್ಲ. ಡ್ಯಾಡಿ ಫೋನು. ಅಪ್ಪ, ರಾತ್ರಿಯೆಲ್ಲ ಯಾಕೋ ನಿದ್ದೆನೇ ಬರಲಿಲ್ಲ ನನಗೆ ಎಷ್ಟೊತ್ತನ 4 ಗಂಟೆಗೆ ಮಲ್ಕೊಂಡಿದ್ದೀನಿ. ಇವಾಗ ನಮ್ಮ ಮಾವ ಏನ್ ಸೊಲ್ಯೂಷನ್ ಕೊಡ್ತಾನೆ ಅಂತ. ಏನಿಲ್ಲ, ರಾತ್ರಿ ಕಣ್ಮುಚ್ಚನ್ ಮಲ್ಕೋ ಅಷ್ಟೇ, ನಿದ್ದೆ ಬರುತ್ತೆ. ಆಯ್ತು ಅಪ್ಪ. ಇಷ್ಟು ಸಿಂಪಲ್ ಕನ್ವಿನ್ಸ್ ಮಾಡೋದು. ಓ ಮೈ ಗಾಡ್. ರೀ, ನಾಳೆ ಫಂಕ್ಷನ್ಗೆಲ್ಲ ಆರ್ಡರ್ ಲಿಸ್ಟಲ್ಲಿ ಆರ್ಡರ್ ಇಟ್ಟಿದ್ದೀನಿ, ತಗೋಬೇಕು. ಬಟ್ ಟೈಮೇ ಇಲ್ಲ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಏನು ಟೆನ್ಷನ್ ಮಾಡ್ಕೋಬೇಡ, ನಾನು ಇದೀನಲ್ವಾ. ಇಷ್ಟು ಹೇಳಿದ್ರೆ ಸಾಕು, ನಾನು ಮಲ್ಕೊಂತೀನಿ ಇವಾಗ. ಇಷ್ಟೊಂದು ಸಿಂಪಲ್ ಅಂತ ಮೊದಲೇ ಗೊತ್ತಿದ್ರೆ ಮೊದಲಿನಿಂದ ಇದೇ ಮಾಡ್ಕೊಂತ ಬರ್ತಿದ್ದೆ ನಾನು. ಲೇ, 2025 ಎಲ್ಲಾ ಗಂಡಂದ್ರು ನೆಮ್ಮದಿಯಾಗಿರೋ ಅಂತ ಒಂದು ಐಡಿಯಾ ಹೇಳು. ಫಸ್ಟ್ ನಿಮ್ಮ ಮನಸ್ಸಿನ ಮಾತು ಕೇಳಿ, ಆಮೇಲೆ ಬುದ್ಧಿ ಮಾತು ಕೇಳಿ. ಫೈನಲ್ ಡಿಸಿಷನ್ ನಿಮ್ಮ ಹೆಂಡತಿ ಏನು ಹೇಳ್ತಾಳಲ್ಲ, ಅದ ಮಾತನ್ನ ಕಂಟಿನ್ಯೂ ಮಾಡಿ, ಅದ ಮಾತನ್ನ ಕೇಳಿ ಅಷ್ಟೇ. ಇದುವರೆಗೂ ಹೆಂಡತಿ ಮಾತು ಕೇಳಿರೋ ಎಲ್ಲ ಗಂಡ್ಮಕ್ಳು, ಮದುವೆಯಾದ ಗಂಡ್ಮಕ್ಳು ನೆಮ್ಮದಿಯಾಗಿ ಇದ್ದಾರೆ. ಮುಗಿದೋಯ್ತು ಹಂಗಾದ್ರೆ. ಹೌದಾ? ಯಾವಾಗ ನೋಡ್ತಿ, ಯಾವಾಗ ಬರೀ ಫೋನ್ನಾಗೆ ಇರ. ಟೈಮ್ 10 ಆಗೈತಿ, ಇನ್ನಾದ್ರೂ ಮಲ್ಕೊಂಡಿಯಲ್ಲ ನೀನು. ಪಕ್ಕದ ಮನೆ ಇವ್ರು ಪಂಕಜನ ಮಗಳು ನೋಡು, 6 ಗಂಟೆಗೆ ಎದ್ದು ಓದಾಕತ್ತ. ಒಂದಿಟ್ಟು ಓದಿದ್ರೆ ಜಾಬ್ ಬರ ಸಿಕ್ತಿರ್ತಿತ್ತು ಇಷ್ಟಂತ್ಲೆ. ನಗು, ಬರೇ ನಗುದು ಅಂದ್ಬಿಟ್ಟು ಮತ್ತೇನು ಗೊತ್ತಿಲ್ಲ ನಿನಗೆ. 24 ತಾಸು ಬರೀ ಟಿವಿನೇ ನೋಡ್ತಿ. ಟಿವಿ ನೋಡಿದ್ರೆ ಯಾರಾದರೂ ಸ್ಯಾಲ್ರಿ ಕೊಡ್ತಾರ ನಿನಗೆ? ಅಮ್ಮ ಸಾಕು ಮಾಡು, ಎಷ್ಟು ಮಾತಾಡ್ತಿ? ಆಯ್ತು, ಓದ್ಕೋಬೇಕಲ್ಲ, ಓದ್ಕೊಂಡು ಜಾಬ್ ತಗೋಬೇಕಲ್ಲ, ಅಷ್ಟೇ ಅಲ್ವಾ? ಅಷ್ಟು ಮಾಡ್ತೀನಿ. ಈಗ ನೀನು ಸುಮ್ಮನೆ ಹೋಗಮ್ಮ. ಅಮ್ಮ, ಫ್ರೆಂಡ್ಸ್ ಜೋಡಿ ಹೊರಗಡೆ ಹೋಗಿ ಬರ್ತೀನಮ್ಮ. ಆ ಹೊರಗಡೆ ಹೋಗಿ ತಿರುಗಾಡೋ ಬದ್ಲಿ ಕುಂತು ಓದಿದ್ರೆ ಆಗ್ತಿದ್ದಿಲ್ವಾ? ಕುಂತು ಓದಿ ಜಾಬ್ ತಗೊಂಡ್ರೆ ಆಗಲ್ವಾ ನಿನಗೆ? ಆಯ್ತಮ್ಮ, ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಕುಂತು ನಿನ್ನ ಕಣ್ಣು ಮುಂದೆನೆ ಓದ್ಕೋಂತ ಇಲ್ಲೇ ಕುಂದಿರ್ತೀನಿ. ಜಾಬ್ ಸಿಗೋ ಮಟ್ಟ ಎಲ್ಲೆಲ್ಲೆಲ್ಲೂ ಹೋಗೋದಿಲ್ಲ, ಆಯ್ತಾ? ಸಮಾಧಾನನ? ಜಾಬ್ ಸಿಕ್ಕ ನಂತರ ಶೋರ್ ಸರ್, ವಿ ವಿಲ್ ಗೆಟ್ ಬ್ಯಾಕ್ ಯು ಒನ್ಸ್ ವಿ ರಿಸೀವ್ ಅಪ್ಡೇಟ್. ಈ ಆಫೀಸ್ ಕೆಲಸ ಜೋಡಿ ಮನೆ ಕೆಲಸನೂ ಮಾಡ್ಬೇಕು ಇವಾಗ. ನನ್ನ ಪ್ರಕಾರ ನಾ ಅರೇಂಜ್ ಮ್ಯಾರೇಜ್ನ ಭಾಳ ಇಷ್ಟಪಡ್ತೀನಿ ನೋಡ್ರಿಪ್ಪ. ಯಾಕಂತಂದ್ರೆ ಈಗ ಲವ್ ಮ್ಯಾರೇಜ್ ಒಂಥರ ಕಾಂಪ್ಲಿಕೇಶನ್ ಇದ್ದಂಗೆ ಅದು. ತುಂಬ ಕಾಂಪ್ಲಿಕೇಟೆಡ್ ಅದು. ಯಾಕಂದ್ರೆ ನಾವು ಲವ್ ಮಾಡ್ಬೇಕು, ಮತ್ತು ಅವರು ನಮ್ಮನ್ನ ಲವ್ ಮಾಡ್ಬೇಕಾ, ಮತ್ತು ನಮ್ಮ ಫ್ರೆಂಡ್ಸ್ನಲ್ಲ, ಮತ್ತು ಅವ್ರು ನಮ್ಮನ್ನು ಲವ್ ಮಾಡೋರೋ ಇಲ್ಲೋ ಅಂತ ನಾವು ಅದನ್ನು ತಿಳ್ಕೊಳಕ್ಕೆ 100 ದಿನ ಟೆಕ್ಸ್ಟ್ ಮಾಡ್ಬೇಕು, ಮೆಸೇಜ್ ಮಾಡ್ಬೇಕು, ಕಾಲ್ ಮಾಡ್ಬೇಕು. ಅವ್ರಿಂದ ನಾಯಿಗತ್ತೆ ಅಡ್ಡಾಡ್ಬೇಕು. ಅವ್ರು ಏನು ಮಾಡ್ತಾರೋ ಏನು ಬಿಡ್ತಾರಂತನೂ ನಾವು ತಿಳ್ಕೊಬೇಕು.
ಅದ ಅರೇಂಜ್ ಮ್ಯಾರೇಜ್ ಆದ್ರೆ ನೋಡಕ್ ಬಂದಿರ್ತಾರ, ಅಪ್ಪ ಅಮ್ಮ ನೋಡ್ತಾರ, ನಾವು ನೋಡ್ತೀವಿ, ಅವ್ರು ಏನಂತಾರ ಅವ್ರು ಹ್ಞೂ ಅಂತಂದ್ರೆ ನಾವು ಹ್ಞೂ ಅಂದ್ಬಿಡೋದು ಅಷ್ಟೇ. ಅಪ್ಪ ಅಮ್ಮ ಅಂತರೂ ಏನು ನಮ್ಮನೇನು ಬೇರೆ ಎಲ್ಲಿ ಕೊಟ್ಟಂಗಿಲ್ಲ, ಎಲ್ಲ ನೋಡಿ 3-4 ನೋಡಿ ಕೊಡ್ತಾರ. ಅದು ಅಲ್ದ ಲವ್ ಮ್ಯಾರೇಜ್ ಆದ್ರೇನು ಅರೇಂಜ್ ಮ್ಯಾರೇಜ್ ಆದ್ರೇನು ನಾವು ಹೆಣ್ಮಕ್ಳು ಅವ್ರ ಮನೆಗೆ ಹೋದ್ಮೇಲೆ ಮುಸ್ರಿ ತಿಕ್ಕುದ, ಬಾಂಡೆ ಮಾಡುದ, ಕಸ ಹೊಡಿಯುದ, ಅವ್ರ ಮನೆಯಿಂದೆಲ್ಲ ಮಾಡುದ ನಾವು. ಯಾವ ಮ್ಯಾರೇಜ್ ಆದ್ರೆ ಏನಾತ? ಲವ್ ಮ್ಯಾರೇಜ್ ಆದ್ಮೇಲೆನು ಲವ್ ಮಾಡ್ಲೇಬೇಕು, ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಲವ್ ಮಾಡ್ಲೇಬೇಕು ಅಲ್ವಾ? ನಿಮಗೆ ಹೆಂಗ ಅನ್ಸುತ್ತೆ? ಹಲೋ ಯಾವಾಬೇ? ಹ್ಞೂ ಹೇಳುವ, ಮತ್ತೇನಾತ? ನಂಗೆ ಮತ್ತೊಮ್ಮೆ ಮದುವೆ ಮಾಡಿ ನೀನು. ಮತ್ತಮ್ಮ ಯಾಕ? ಅಲ್ಲ, ನನ್ನ ಮದುವೆಗೆ ಏನು ಹಳದಿ ಫಂಕ್ಷನ್ ಮಾಡಿದ್ರು, ಮೆಹಂದಿ ಫಂಕ್ಷನ್ ಮಾಡಿದ್ರು, ಸಂಗೀತ ಫಂಕ್ಷನ್ ಮಾಡಿದ್ರು, ಯಾವ ಫಂಕ್ಷನ್ ಮಾಡಿರಿ ನೀವು ನಂಗ? ಹಂಗ ಮದುವೆ ಮಾಡಿ ಕಳಿಸ್ಬಿಟ್ರು ನನ್ನ. ಅಲ್ಲ, ನಿಂಗೆ ಮೆಹಂದಿನೂ ಹಚ್ಚಿದ್ಲ, ಅರ್ಶನೂ ಹೊತ್ತೈತಿ, ಆಮೇಲೆ ಸಂಗೀತ ಒಂದು ಮಾಡಿಸಿಲ್ಲ, ಇವು 2 ಮಾಡ್ಸೇನಿಲ್ಲ? ಒಂದ ದಿನದಾಗ ಒಂದ್ 4 ಜನ ಅರ್ಶನ ಹಚ್ಚಿ ಒಬ್ಬ ಕುಂತ ಮೆಹಂದಿ ಹಾಕಿದ್ರೆ ಮುಗಿದ್ ಬಿಡ್ತಾನ. ಅದ ಮೆಹಂದಿ ಫಂಕ್ಷನ್ ಅದ ಇದು ಅಣ್ಣ. ನಂಗೇನಿಲ್ಲ, ಅವನ್ನ ಆದ್ರೂ ವಾಪಸ್ ನಂಗೆ ಪರವಾಗಿಲ್ಲ. ಬಟ್ ನನ್ಗೆ ಇದೆಲ್ಲ ಮಾಡ್ಲೇಬೇಕು ನೀನೀಗ. ಏ ಹುಚ್ಚು ಮಂಗ್ಯ, ಸಾಕು ಫೋನ್ ಇಡೇನ. ಖಾಲಿ ಕೂತು ಕಂಪ್ಯೂಟರ್ ಒತ್ತಿದ್ರೆ ಆಯ್ತು ಅಂತ ಹೇಳೋರಿಗೆ ಒಂದು ರಿಯಾಲಿಟಿನ ಹೇಳ್ತೀನಿ ಕೇಳಿ. ಕುರ್ಚಿ ಮೇಲೆ ಕುಂತು ಕುಂತು ಹಾಕೊಂಡಿರೋ ಬಟ್ಟೆಗಳೆಲ್ಲ ಬ್ಲ್ಯಾಕ್ ಆಗ್ತಿದೆ, ಪೈಲ್ಸ್ ಬರ್ತಿದೆ. ಆಫೀಸಲ್ಲಿ ನಡೀತಿರೋ ಎಕ್ಸ್ಟರ್ನಲ್ ಅಫೇರ್ಗಳನ್ನು ನೋಡಿ ಆಗದೇ ಇರೋರಿಗೆ ಮದುವೆ ಆಗೋ ಮನಸ್ಸಿಲ್ಲ. ಕಂಪ್ಯೂಟರ್ ರೇಡಿಯೇಷನ್ನಿಂದಾಗಿ ಮಕ್ಕಳಾಗದೇ ಇರೋರಿಗೆ ಮಕ್ಕಳಿಲ್ಲ, ಮದುವೆ ಆದವ್ರಿಗೆ ಯಾರಿಗೂ ಮಕ್ಕಳಾಗ್ತಾನೆ ಇಲ್ಲ. ಹೆಣ್ಮಕ್ಳುಗಳನ್ನ ಕೇಳೋರು ಯಾರೂ ಇಲ್ಲ, ಇಲ್ಲಿ ಆಗ್ತಿದೆ ಎಲ್ಲ ಪಾಳೋ ಪಾಳು. ಖಾಲಿ ಕೂತು ಕಂಪ್ಯೂಟರ್ ಒತ್ತಿದ್ರೆ ಆಯ್ತು ಅಂತ ಹೇಳೋರಿಗೆ ಒಂದು ರಿಯಾಲಿಟಿನ ಹೇಳ್ತೀನಿ ಕೇಳಿ. ಕುರ್ಚಿ ಮೇಲೆ ಕುಂತು ಕುಂತು ಹಾಕೊಂಡಿರೋ ಬಟ್ಟೆಗಳೆಲ್ಲ ಬ್ಲ್ಯಾಕ್ ಆಗ್ತಿದೆ, ಪೈಲ್ಸ್ ಬರ್ತಿದೆ. ಆಫೀಸಲ್ಲಿ ನಡೀತಿರೋ ಎಕ್ಸ್ಟರ್ನಲ್ ಅಫೇರ್ಗಳನ್ನು ನೋಡಿ ಆಗದೇ ಇರೋರಿಗೆ ಮದುವೆ ಆಗೋ ಮನಸ್ಸಿಲ್ಲ. ಕಂಪ್ಯೂಟರ್ ರೇಡಿಯೇಷನ್ನಿಂದಾಗಿ ಮಕ್ಕಳಾಗದೇ ಇರೋರಿಗೆ ಮಕ್ಕಳಿಲ್ಲ, ಮದುವೆ ಆದವ್ರಿಗೆ ಯಾರಿಗೂ ಮಕ್ಕಳಾಗ್ತಾನೆ ಇಲ್ಲ. ಹೆಣ್ಮಕ್ಳುಗಳನ್ನ ಕೇಳೋರು ಯಾರೂ ಇಲ್ಲ, ಇಲ್ಲಿ ಆಗ್ತಿದೆ ಎಲ್ಲ ಪಾಳೋ ಪಾಳು. ಲಗು ಹೇಳ್ರಿ, ಈಗ ಏನು ಮಾಡಲಿ ಟಿಫಿನ್ಗೆ? ಅವ ಇವತ್ತೊಂದಿನ ಹೊರಗೆ ತಿನ್ನು ನಡಿವೆ. ಅವ ಬ್ಯಾಡ, ನಂಗೆ ಇವತ್ತು ಮನೆ ಊಟನೇ ಬೇಕು, ಮನ್ಯಾಗ ಮಾಡು. ಅವ ಆಕಿ ದಿನ ಹೊರಗೆ ತಿಂತ, ಇವತ್ತೊಂದಿನ ಹೊರಗೆ ತಿನ್ನಕ್ಕೆ ಹೇಳ ನೀನು. ಯಾವ ನಂಗೆ ದಿನ ಹೊರಗೆ ತಿಂತೀನಿ ಸಾಕಾಗೈತಿ, ಅಲ್ಲೇ ಕಾಲೇಜ್ನಾಗ ತಿಂತೀನಿ, ನನ್ಗೆ ಇವತ್ತು ಮನೆಯಿಂದ ಬೇಕು, ನೀ ಮನೆಯಿಂದ ಮಾಡು. ಶುರು ಆತ ನಿಮ್ಮಿಬ್ಬರದು? ಏ ಅಕ್ಕ, ಸುಮ್ಮನೆ ಹೊರಗೆ ತಿನ್ನು ನಡಿಯ. ದಿನ ಮನೆಗೆ ತಿಂದು ನನ್ಗೆ ಬೇಸರ ಆಗೈತಂತ ಯಾಕತ್ತೀನಿಲ್ಲ? ನೋಡ, ನನಗೂ ಕಾಲೇಜ್ನಿಂದ ತಿಂದು ನನಗೂ ಸಾಕಾಗೈತಿ, ನಾನು ಇವತ್ತು ಮನೆಯಿಂದ ತಿನ್ನಕ್ಕಿ. ನೀ ಅರ್ಥ ಮಾಡ್ಕೊ, ನಾನು ಹೊರಗಿದ್ದು ಬರ್ತೀನಿ ಇಲ್ಲಿ ದಿನ. ನಾನು ಮನೆಯಾಗ ಎದ್ದು ತಿಂದಿರ್ತೀನಲ್ಲ, ಅವ್ವ ಮಾಡಿದ್ದ ಅದನ್ನ ತಿಂತೀನಿ, ನನಗೂ ನಾನು ಕೆಟ್ಟೈತೆ ಪ್ಲೀಸ್. ನೋ ಮಮ್ಮಿ, ನಂಗೆ ಹೋಟೆಲ್ದಾಗ ತಿಂತೀನಿ ಸಾಕಾಗೈತಿ, ನಂಗೆ ಮನೆಯಿಂದ ಮಾಡ್ಯಾಕ. ನೋಡ್ ಸರಿತಾ ಕವಿತಾ, ಇಬ್ಬರಿಗೂ ಇವತ್ತ ಮನ್ಯಾಗ ಮಾಡ್ಕೊಡ್ತೀನಿ. ನೀನು ಹೊರಗಿನ ತಿಂದಂಗೆ ಟೇಸ್ಟ್ ಆಗಿರ್ಬೇಕು, ನಿಂಗೆ ಮನ್ಯಾಗ ತಿಂದಂಗೆ ಟೇಸ್ಟ್ ಆಗಿರ್ಬೇಕು, ಆಯ್ತಾ? ಮಾಡ್ಕೊಡ್ಲಿ? ಅವ್ವ ಪ್ಲೀಸ್ ಬೇ, ನಂಗೆ ಮನ್ಯಾಗ ಮಾಡಬೇಡ ಬೇ, ನಾ ಹೊರಗೆ ಹೋಗ್ತೀನಿ ಬೇ. ಅಲ್ಲ ಅಕ್ಕ ಯಾವಾಗ ಬಂದಿರ್ತಾಳಿಲ್ಲ ಹಾಸ್ಟೆಲಿಂದ, ಪಾಪಕ್ಕಿಂಗೆ ಮಾಡ್ಕೊಡ್ಬೇಕಿಲ್ಲ? ನಿನಗೂ ಹೊರಗಿನ ಥರನೇ ಟೇಸ್ಟ್ ಮಾಡ್ಕೊಡ್ತೀನಿ, ಆಯ್ತಾ? ಏನಾಗಲ್ಲ, ಇವತ್ತೊಂದಿನ ತಿನ್ನು, ನಾಳೆಗೆ ಹೋಗಕ್ಕಂತ. ನಾ ನಾಳೆ ಹಾಸ್ಟೆಲ್ಗೆ ಹೋಗ್ತೀನ, ನೀ ಹೋಗಕ್ಕಂತ. ಆಯ್ತು, ಏನಾರ ಮಾಡ್ರಿ. ಮಮ್ಮಿ ಮಮ್ಮಿ, ನಾ ಎಷ್ಟಕ್ಕೆ ಬಾಳ್ತೀನಿ ಬೇ? ಕೋಟಿಗೆ ಬಾಳ್ತಿ ಮಗ. ಅದ ಕೋಟಿ ಒಳಗೆ ನನ್ಗೆ 500 ರೂಪಾಯಿ ಕೊಡಲ್ಲ. ನಾನೊಂದಿಟ ಪೆಟ್ರೋಲ್ ಖಾಲಿಗೆ ಪೆಟ್ರೋಲ್ ಹಾಕಿಸ್ಕೊಂಡ್ ಬರ್ತೀನಿ. ತಗೋ ಹಂಗಾರ. ಅಣ್ಣ 9:30 ಆಯ್ತಣ್ಣ, ಸೀತಾರಾಮ ಸೀರಿಯಲ್ ಹಾಕಣ್ಣ. ಅದ್ರಾಗ ಸಿಹಿ ಮತ್ತೆ ಹುಟ್ಟು ಬಂದಾಳಣ್ಣ, ಪ್ಲೀಸ್ ಅಣ್ಣ ನೋಡ್ಬೇಕಣ್ಣ. ಏ ಇಲ್ಲ ಕಣ, ನಾನು ಬಿಗ್ ಬಾಸ್ ನೋಡ್ಬೇಕು. ನಾನು ಬಿಗ್ ಬಾಸಿಗೆ ಇಂಪಾರ್ಟೆಂಟ್. ಅದರಲ್ಲಿ ಚೈತ್ರ ಕುಂದಾಪುರ ನಮ್ಮ ಕಸಿನ್ ರಿಲೇಟಿವ್ ಅಕ್ಕಿ, ನನ್ನ ಫ್ರೆಂಡ್ ರಿಲೇಟಿವ್ ಆಗ್ಬೇಕು. ನಾನು ನೋಡ್ಲೇಬೇಕು, ಆಕಿನ ವಾಯ್ಸ್ ಎಲ್ಲ ನಾನು ನೋಡ್ಲೇಬೇಕು ಇವಾಗ. ಅಣ್ಣ ಪ್ಲೀಸ್ ಕಣೋ, ಸಿಹಿ ಹೊಸ್ತಾಗಿ ಬಂದಿದ್ದಾಳಂತೆ, ನಾನು ನೋಡ್ಲೇಬೇಕು ಅಣ್ಣ, ಪ್ಲೀಸ್ ಕಣೋ. ಇಲ್ಲ ಕಣ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಚೈತ್ರ ಕುಂದಾಪುರ ಭಾರಿ ಚೆನ್ನಾಗಿ ಆಡ್ತಿದ್ದಾಳಂತೆ, ನಾನು ನೋಡ್ಲೇಬೇಕು ಕಣ, ನಾನು ನೋಡ್ಲೇಬೇಕು. ಏ ಮುಚ್ಕೊಂಡು ಹಾಕ್ಲೆ, ಏನು ಓವರ್ ಮಾಡ್ತಿದೀಯ ಬಾಳ. ಹಾಕ್ತೇ ಏನಿಲ್ವಾ? ಅಮ್ಮನ ಕಡಿಲ್ಲ ಇವಾಗ. ಏನು ನನಗೆ ಎದುರು ಮಾತಾಡ್ತಿದ್ದೀಯಾ? ನೀನು ತಿಪ್ಪೆಗುಂಡಲ್ಲಿ ಹುಟ್ಟಿದವನು, ನಿನ್ನನ್ನ ಎತ್ತಕೊಂಡು ದತ್ತು ತಗೊಂಡು ಬಂದಿದ್ದಾರೆ, ಅದಕ್ಕೆ ನಿನ್ನ ಮೇಲೆ ಯಾರು ಜೀವಿ. ಹೌದು, ನೀನೇ ತಿಪ್ಪೆಗುಂಡಲ್ಲಿ ಬಿಟ್ಟಿದ್ದೆ ಅಂತ ಯಾರು ಕರ್ಕೊಂಡು ಬಂದಿದ್ದಾರೆ, ಅದಕ್ಕೆ ನನ್ನನ್ನ ಚಿನ್ನಾರನ್ನ ಮುನ್ನ ಅಂತ ಕರೀತಾರೆ. ನೀನು ಯಾರು ಏನ್ ಕರೀತಾರೆ? ಅಣ್ಣ ನಾನಲ್ಲ ದತ್ತು ಮಗ, ನೀನು ಅನಾಥ ಮಗ, ಅನಾಥವಾಗಿ ಹುಟ್ಟಿದ್ದಂತೆ. ನಿನ್ನ 4 ರೂಪಾಯಿ ಕೊಂಡ್ಕೊಂಡು ತಗೊಂಡು ಬಂದಿದ್ದಾರೆ. ನೀನು ಅನಾಥ ಕಣೋ, ನೀನು ಅನಾಥ. ಅದಕ್ಕೆ ನೋಡು, ನಿನಗೆ ಯಾವಾಗ್ಲೂ ಚಿಕ್ಕ ಚಿಕ್ಕ ಬಟ್ಟೆಗಳೇ ಹಾಕಿರ್ತಾರೆ, ನೀನು ಅನಾಥ. ನಿನ್ನ ದತ್ತು ತಗೊಂಡ್ ಬಂದಿರೋದು ಯಾಕಂದ್ರೆ ನಿನಗೆ ಹೆಸರಿಟ್ಟು ಕರೀತಾರೆ. ನನ್ನನ್ನ ಚಿನ್ನು ಮುದ್ದು ಬಂಗಾರ ಅಂತ ಎಷ್ಟು ಮುದ್ದು ಮಾಡ್ತಾರೆ ಇನ್ನೂ ಆದ್ರು. ಅದಕ್ಕೆ ನೀನು ದತ್ತು ತಗೊಂಡ್ ಬಂದಿದ್ದಾರೆ. ಫಸ್ಟ್ ನನಗೆ ಕೊಡ್ತಾರೆ, ಆಮೇಲೆ ನಿನಗೆ ಕೊಡ್ತಾರೆ. ನಾನು ಬಿಟ್ಟು ತಿಂದು ಬಿಟ್ಟಿದ್ದು ನಿನಗೆ, ಅದಕ್ಕೆ ನೀನು ತಗೊಂಡ್ ಬಂದಿರೋದ ಕಣೋ. ನಿನ್ನನ್ನ ತಗೊಂಡ್ ಬಂದಿರೋದು, ಕೊಂಡ್ಕೊಂಡ್ ಬಂದಿರೋದು. ನಿನ್ನ ಚಿಕ್ಕೋಡಿದ್ಯಾ ಅಂತ ನಿನ್ನ ಅಷ್ಟು ಪ್ರೀತಿ ಮಾಡಿದ್ದಾರೆ ಅಷ್ಟೇ. ಮುಚ್ಚಿರೋ ಬಾಯಿ. ನಿಮ್ಮವ್ವ ಯಾರು? ನೀನೇ ಅವ್ವ. ಇಬ್ರು ಅವ್ವನು ನಾನೇ ಅದೀನಿ. ಸುಮ್ಮ ಮುಚ್ಕೊಂಡು ಟಿವಿ ನೋಡ್ರಿ, ಇಲ್ಲ ಟಿವಿ ಆಯ್ತು ಜಾಗ ಖಾಲಿ ಮಾಡ್ರಿ.
ರೀ ನಮ್ಮ ಮದುವೆ ಆಗಿ 5 ವರ್ಷ ಆಯ್ತು ಕಣ್ರಿ. ಇವಾಗ ಅದೇ ಸರ್ಕಾರ ಇರುತ್ತಾ ಮತ್ತೇನಾದ್ರೂ ಎಲೆಕ್ಷನ್ ಆಗುತ್ತಾ? ಅಲ್ಲ ಎಲ್ಲ ಗಂಡಂದ್ರು ಹೆಂಡ್ತಿ ವಟ ವಟ ಮಾತಾಡ್ತಾಳ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತೀರಿ. ಬರೇ ವಟ ವಟ ಭಾಳ ಮಾತಾಡ್ತಾಳಕ್ಕೆ ಬಾಯ ನಿಂದ್ರಸಂಗಿಲ್ಲ ಮನೆಗೆ ಹೋದ್ರ ಅಂತೀರಿ. ಅದ ಮದ್ವೆ ಆಗೋಕಿನ ಮುಂಚೆ ಮೂಕೆಂಟಿನ ಯಾಕೆ ಮದ್ವೆ ಆಗ್ಲಿಲ್ಲ? ಅದು ಅಲ್ದ ನೋಡಕ್ ಬಂದಾಗ ಮಾತಾಡ್ತಾಳೋ ಇಲ್ಲೋ ಅಂತೇಳಿ ಹಾಡ ಆಡ್ಸೋದೇನು ಮಾತಾಡ್ಸೋದೇನು, ಆಮೇಲೆ ಮಾತಾಡ್ತಾಳೋ ಇಲ್ಲೋ ಅಂತ 108 ಪ್ರಶ್ನೆ ಕೇಳೋದೇನು, ಆಗ್ಯಾಕ ಸುಮ್ಮನೆ ಇರ್ಬೇಕಿಲ್ಲ? ಮೂಕೆ ಹಿಂದಿನ ಮದ್ವೆ ಆಗಿದ್ರೆ ಈ ಪ್ರಾಬ್ಲಮ ಬರ್ತಿದ್ದಿಲ್ಲ. ನೋಡ್ರಿಪ್ಪ, ನಮಗ ಊಟ ಮಾಡ್ಲಾರ್ದ ಇರಾಕು ಬರ್ತೈತಿ, ಆದ್ರೆ ಈ ಮಾತಾಡ್ಲಾರ್ದ ಇರಾಕಂತೂ ಎಂಟ್ಯಾರಿಗೆ ಬರೋದಿಲ್ಲ. ಅದನ್ನಂತೂ ತಿಳ್ಕೊಂಡ್ಬಿಡ್ರಿ. ನಂಗೆ ಯಾಕೆ ನೀವು ಯಾವಾಗ್ಲೂ ಇವಳೆ ಅಂತ ಕರಿತೀರಾ? ಯಾಕಂದ್ರೆ ನಿನ್ನ ಕೆಲಸದವಳೆ ಅಂತ ಕರೆಯಕ್ಕಾಗಲ್ಲಲ್ಲ ಅದಕ್ಕೆ. ಹೌದು, ನೀ ಯಾಕೆ ನಂಗೆ ರೀ ಅಂತ ಕರಿತೀಯ? ಬಿಕಾರಿ ಅಂತ ಕರೆಯೋಕೆ ತುಂಬಾ ಲಾಂಗ್ ಆಗುತ್ತಲ್ಲ, ಅದಕ್ಕೆ ಶಾರ್ಟ್ಕಟ್ ಆಗಿ ರೀ ಅಂತ ಕರಿತೀನಿ. ಅಮ್ಮ, ನನ್ ಚಾರ್ಜರ್ ನೋಡಿದ್ಯಾ? ಅಲ್ಲೇ ನೀನ್ ಸ್ಟಡಿ ರೂಮ್ ಅಲ್ಲಿ. ಅಮ್ಮ, ನಾನು ಹೊಟ್ಟೆ ತಾಳ ಹೊಡಿತಿದೆ, ಹೊಟ್ಟೆ ಹಸುವು. ತಗೋ ನಿನ್ ಫೇವ್ರೇಟ್. ಮಾ, ಬೇಗ ಟವೆಲ್ ಕೊಡು, ಸ್ನಾನಕ್ಕೆ ಹೋಗಿದ್ದೀನಿ. ಅಲ್ಲೇ ಡೋರ್ ಹಿಂದ ಹಾಕಿದೀನಿ ನೋಡು, ತಗೋ. ಮಾ, ಸ್ಕೂಲ್ಗೆ ಹೋಗಿ ಹೊತ್ತಾಗುತ್ತೆ. ನನ್ನ ಟಿಫಿನ್ ಬಾಕ್ಸ್, ನನ್ನ ಬ್ಯಾಗ್, ನನ್ನ ಬುಕ್ಸ್ ಎಲ್ಲ ಎಲ್ಲಿದೆ? ಬೇಗ ಕೊಡು, ಬೇಗ ಕೊಡು. ತಗೋ ನಿನ್ ಬುಕ್, ನಿನ್ ವಾಟರ್ ಬಾಟಲ್, ಮತ್ತೆ ಇಲ್ಲಿ ಒಂದು ಬುಕ್ ಬಿದ್ದಿತ್ತು, ಅದು ತಗೋ. ಬಾಯ್ ಮಾ, ಸಾಯಂಕಾಲ ಬೇಗ ಬರ್ತೀನಿ. ಮಾ ಮಾ ಹೇಳು, ನಾ ಇಲ್ಲೇ ಇದೀನಲ್ಲ, ಏನ್ ಬೇಕು ಹೇಳು. ಅಪ್ಪ, ಅಮ್ಮ ಎಲ್ಲಿ? ಅಮ್ಮ ಬೇಕು ನಂಗೆ. ನಂಗೆ ಹೇಳು, ಮಾನ ಮಾಡ್ಕೊಡ್ತೀನಿ. ಇಲ್ಲ, ನಂಗೆ ಅಮ್ಮನೇ ಬೇಕು. ಸಂಜೆ ಏನಿದೆ ರೂಮ್ ಕ್ಲೀನ್ ಮಾಡಿದ್ರೆ ಚಂದಂಗೆ. ಅಪ್ಪ, ನಾ ಯಾಕೆ ಕ್ಲೀನ್ ಮಾಡಿ? ನೀನ ಕ್ಲೀನ್ ಮಾಡು ಚಂದಂಗೆ. ಇದು ನನ್ನ ರೂಮ್ ಐತಿ, ನಾ ಹೆಂಗಾರ ಇಟ್ಕೊಂತೀನಿ. ಇದು ನನ್ ಮನೆ ಐತಿ, ನನ್ ಮನೆ ಸ್ವಚ್ಛಂಗಿರ್ಬೇಕು. ಹಂಗಾರ ನೀನು ಚಂದಂಗ್ ಕ್ಲೀನ್ ಮಾಡಿಡ. ಹೌದಾ? ಇದು ನಿನ್ ಮನೆ ಅದಲ್ಲ, ನೀನ ಕ್ಲೀನ್ ಮಾಡ. ಹಲೋ, ಎಲ್ಲಿದ್ಯಾ ಮಗನೇ? ಅಪ್ಪ, ಅಮೆರಿಕದಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಕತ್ತೀನಿ. ಆ ಮತ್ತೆ ಎಲ್ಲಿರ್ತೀನಪ್ಪ? ಟ್ಯೂಷನ್ ಹೋಗಿದ್ದೀನಿ ಇವತ್ತು. ನಿಮ್ ಟ್ಯೂಷನ್ ರೋಡಲ್ಲೇ ಇದ್ದೀನಿ, ಎದ್ ಬಾ, ಕೆಲ್ಸ ಇದೆ ಮನೆಯಲ್ಲಿ ಸ್ವಲ್ಪ. ಅಪ್ಪ, ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಾರೋ. ಕಳ್ಸಲ್ಲ, ತುಂಬಾ ಸ್ಟ್ರಿಕ್ಟ್ ನಮ್ ಸರ್. ಸರ್ ಹಂಗೆಲ್ಲ ಕಳ್ಸಲ್ಲ ಅಪ್ಪ, ಬಹಳ ಸ್ಟ್ರಿಕ್ಟ್ ಅವರು. ಸರ್, ದೇವ್ರಾಣಿಗೂ ನಾನಂತೂ ಅಂತ ಸ್ಟ್ರಿಕ್ಟ್ ಅಲ್ಲ. ಬಂದೇ ಇರು, ಸರ್ ಹತ್ರ ನಾನೇ ಮಾತಾಡ್ತೀನಿ. ಅಪ್ಪ, ಅದು ಸತ್ಯವಾಗ್ಲೂ ಸತ್ಯ ಹೇಳ? ಹಾ, ಹೇಳು. ಅಪ್ಪ, ನನ್ನ ಫ್ರೆಂಡ್ ರಾಹುಲ್ಗೆ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ನೀವು ಮುಂದೆ ಸತ್ಯ ಹೇಳಿದ್ರೆ ನೀವೆಲ್ಲ ಗಾಬರಿ ಆಗ್ತೀರಾ ಅಂತ ಹೇಳಿ ಹೇಳಿಲ್ಲ ನಾನು. ಹೌದಾ? ಏನಾಗಿದೆ? ನಡ್ಕೊಂಡೇ ಬರ್ತೀನಿ. ನಾನು ಕೂಡ ಅಂತ ಸ್ಟ್ರಿಕ್ಟ್ ಸರ್ ಅಲ್ಲ ಸರ್. ಹೆಣ್ಣಿನ ಕೊರಳಲ್ಲಿರೋ ತಾಳಿಗೆ ಬೆಲೆ ಸಿಗೋದು ಯಾವಾಗ ಗೊತ್ತಾ? ಇದನ್ನ ಕಡ್ದವರು ಹೆಂಡತಿಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಅವಳನ್ನ ಪ್ರೀತಿಯಿಂದ ನೋಡ್ಕೊಂಡಾಗ. ಹೆಣ್ಣಿನ ಕೊರಳಲ್ಲಿರೋ ತಾಳಿಗೆ ಬೆಲೆ ಸಿಗೋದು ಯಾವಾಗ ಗೊತ್ತಾ? ಇದನ್ನ ಕಡ್ದವರು ಹೆಂಡತಿಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಅವಳನ್ನ ಪ್ರೀತಿಯಿಂದ ನೋಡ್ಕೊಂಡಾಗ. ಓ, ಬಂದ್ರಿಯಾ? ಎಷ್ಟು ಲಗು ಬಂದ್ರಲ್ಲ. ಬರ್ರಿ ಬರ್ರಿ, ಒಳಗ್ ಬರ್ರಿ. ಏನಿದೆ ಇಷ್ಟ ಅವಾಜ್ ಮಾಡಕತ್ತಿಯಲ್ಲ? ಅವಾಜ್ ಕಡಿಮೆ ಮಾಡು. ಯಾರ್ನಾ ನಿನಗ? ಹಾ, ನನ್ ಗಂಡ್ರಿ. ಮರ್ಯಾದಿ ಕೊಡ್ಬೇಕು, ಮರ್ಯಾದಿ. ಈ ಟೋಪಿ ಯಾರು ತೆಗಿತಾರ? ಇಲ್ರಿ, ನಾನ ತೆಗಿತೀನ್ರಿ. ಈ ಬ್ಯಾಗ್ ಯಾರು ತಗೊಂತಾರ? ಇಲ್ರಿ, ನಾನ ತಗೊಂತೀನ್ರಿ. ಹಾ, ಜಲ್ದಿ ಹೇಳು, ನನ್ ಕೆಲ್ಸ ಏನೈತಿ ಈಗ ಮಾಡೋದು? ಏನ್ ಕೆಲಸ ಮಾಡ್ಬೇಕು ನಮ್ಮ ಮನಿದೀಗ? ಇದಷ್ಟು ಬಾಂಡೆ ತಿಕ್ಬೇಕು ನೋಡು, ಆಮೇಲೆ ಈ ಅನ್ನಕ್ಕೆ ಒಗ್ಗರಣೆ ಕೊಡ್ಬೇಕು, ಅಷ್ಟ ನಿನ್ ಕೆಲ್ಸ ಈಗ. ಆಯ್ತಾಯ್ತು, ಒಂದ್ ಲೋಟ ಕಾಫಿ ಕೊಡ್ಲಾ? ಬಡ ಬಡ ಮಾಡಿ ಬಾ, ಮಾಡ್ಕೊಂಡ್ ಕುಡಿ ನೀನ. ಅಕ್ಕ, ಈ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೆಂಗ್ ಹೋಗ್ಬೇಕ್ರಿ? ತಮ್ಮ, ಅಲ್ಲೊಂದ್ ಮರ ಕಾಣಕತ್ತಿಲ್ಲ, ಆ ಮರಕ್ಕೆ ಹೋಗಿ ಒಂದ್ ಗುದ್ದ. ನೀ ಏನು ಮಾಡೋದು ಬೇಡ, ಆಂಬುಲೆನ್ಸ್ ತರ ಬಂದ್ ನೀನ್ ಕರ್ಕೊಂಡ್ ಹೋಗ್ತಾರ. ಪ್ರತಿ ದಿನಾನು ಬರೀ ಫೋನು 24 ತಾಸು ಬರೀ ಫೋನ್ನಾಗೆ ಇರು ನೀನು. ಏನ ಮತ್ತೇನು ಮಾಡ್ಬೇಡ. 24 ತಾಸು ಬರೀ ಟಿವಿ ನೋಡ್ದ ನೀನು. ಟಿವಿ ನೋಡ್ಕೊಂತ ಇರ, ಬರೀ ಕಣ್ ಹಾಳಾಕ್ ಹೋಗ್ತಾವ್. ಓದುದಿಲ್ಲ ಬರೆಯುದಿಲ್ಲ, ಬರೀ ಅದನ್ನ ಮಾಡಿ ನೀನು 24 ತಾಸು. 24 ತಾಸು ರೇಡಿಯೋದಾಗ ಕೇಳ್ಕೊಂತ ಕುಂತ್ಬಿಡ. ಏನು ಕೆಲಸ ಇಲ್ಲ, ಬಗ್ಸಿಲ್ಲ ನಿನಗೆ. 24 ತಾಸು ರೇಡಿಯೋ ಒಳಗ ಕುಂದ್ರ ನೀನು. ಅದೇನ್ ಬರೀತಿರ್ತೀಯನ? 24 ತಾಸು ಬರೀ ಚಿಟ್ಟಿ ಒಳಗ ಬರ್ಕೊಂತ ಕುಂದಿರ್ತೀಯಲ್ಲ, ಬರೀ ಬರಿದ ಏನ್ ಬರೀದದ ಹಂಗ? ನೀವು ಹಣವನ್ನು ಇಡಲು ಬಯಸುತ್ತೀರಾ? ಹಾಗಾದರೆ ಬ್ಯಾಂಕ್ ಆಫ್ ಹೆಂಡತಿ ಹತ್ತಿರ ಇಡಿ. ಮರುಪಾವತಿ ಸ್ವಲ್ಪ ಕಡಿಮೆ ಆಗಬಹುದು, ಆದರೆ ಸಾಲ ಮಾತ್ರ ಖಂಡಿತ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಸುಮಾ. ನನ್ನ ಜೀವನದ ಕಥೆಯನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತಿದ್ದೇನೆ. ಸುಮಂಗಲಿ ಅಂತ ಹೇಳಿ ಸೀರಿಯಲ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈ
ವೀಕಿಂದ ಹಿಡ್ಕೊಂಡು. ಪ್ಲೀಸ್ ಎಲ್ಲರೂ ಯೂಟ್ಯೂಬ್ ಚಾನಲ್ನಲ್ಲಿ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ನಮಸ್ಕಾರ. ಗುಂಡ, ಕೋಪ ಬಂದಾಗ ಎಲ್ರೂ ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳ್ತಾರ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ. ಅಲ್ಲ, ತಾಳ್ಮೆಯಿಂದ ಇದ್ದಿದ್ರೆ ಯಾಕೆ ನಮಗ್ ಕೋಪ ಬರ್ತಿತ್ತು? ಗುಂಡ, ಮೆಡಿಕಲ್ ಶಾಪ್ ಎಲ್ಲ 24 ತಾಸು ಓಪನ್ ಅಂತ ಹೇಳ್ತಾರೆ. ಅದಕ್ಕೆ ಬಾಗ್ಲ ಯಾಕೆ ಕೊಟ್ಟಿರ್ತಾರ ಮತ್ತ? ಸಂಜೆ ಯಾಕಂದ್ರ ಅದನ್ನ ಯಾರು ಕ್ಲೋಸ್ ಮಾಡಬಾರ್ದಂತ. ಗುಂಡ, ನಿಂಗೊಂದ್ ಸತ್ಯ ಹೇಳ್ತೀನಿ ಕೇಳ. ಹೇಳ ಸಂಜೆ. ಪ್ರೀತಿ ಇರೋ ಕಡೆ ಸ್ನೇಹ ಇರಲ್ಲ, ಸ್ನೇಹ ಇದ್ದ ಕಡೆ ಪ್ರೀತಿ ಇರಲ್ಲ. ಯಾಕೆ ಗೊತ್ತೇ ನಿಂಗ? ನಿಜ ಗೊತ್ತಿಲ್ಲ ಸಂಜೆ, ಹೇಳ. ಯಾಕಂದ್ರ ಸ್ನೇಹ ಸೈನ್ಸ್ ಕಾಲೇಜ್ ಹೋಗ್ತಾಳ, ಪ್ರೀತಿ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತಾಳ. ಗುಣ ಹೆಂಗೆ ಜಾಕ? ಬಸ್ಯ ಎಕ್ಸಾಮ್ ಫೀ 100 ರೂಪಾಯಿ ನೋಡು, ನಾಯಿ ತಗೊಂಡ್ ಬಾ. ಆಯ್ತ್ರಿ ಸರ. ಅವ್ವ, ಎಕ್ಸಾಮ್ ಫೀ ಏನೋ 200 ರೂಪಾಯಿ ಹೇಳ್ಯಾರ ನೋಡು. ಆಯ್ತು ಬಾ, ನಿಮ್ಮ ಅಪ್ಪನ ಕಡೆ ಕೇಳು. ರೀ, ಬಸ್ಸಂದ ಏನೋ ಎಕ್ಸಾಮ್ ಫೀ 500 ರೂಪಾಯಿ ಅಂತ ನೋಡ್ರಿ. ಆಯ್ತಾಳ, ನಾಳೆ ನೀನ್ ಫೋನ್ ಪೇ ಮಾಡ್ತೀನಿ, ಹೋಗಿ ಕಟ್ಟಿ ಬಾ. ಫೋನ್ ಪೇ ಎಲ್ಲ ಬ್ಯಾಡ್ರಿ, ಕೈಯಾಗ ಕೊಡ್ರಿ ರೊಕ್ಕ, ನಾ ಹೋಗಿ ಕಟ್ಟಿ ಬರ್ತೀನಿ. ಆಯ್ತಾಯ್ತು. ಹಲೋ, ಮ್ಯಾರೇಜ್ ಬ್ರೋಕರ್ ರೀ? ಹಾ, ಹಲೋ, ಹೇಳ್ರಿ ಅಕ್ಕದ. ನಮ್ಮ ಹುಡುಗಿಗೆ ಒಂದು ವರ ಬೇಕಿತ್ರಿ. ಒಟ್ಟ ಕುಡಿಬಾರ್ದ್ರಿ, ಒಟ್ಟ ನಾನ್ ವೆಜ್ ತಿನ್ಬಾರ್ದ್ರಿ, ಒಟ್ಟ ಕೆಟ್ಟ ಕೆಲಸ ಮಾಡಬಾರ್ದು ನೋಡ್ರಿ. ಅಂತ ಹುಡುಗ ನಿಮ್ಗೆ ICU ಎಮರ್ಜೆನ್ಸಿ ವಾರ್ಡ್ನಾಗ ಸಿಗೋದ್ ನೋಡ್ರಿ. ನಂಗೆ ಯಾವಾಗಾರ ಹೊಟ್ಟೆ ಶೂ ಆದ್ರೆ, ಭಾಳ ದುಃಖದಾಗಿದ್ನಿ ಅಂದ್ರೆ, ಭಾಳ ನಂಗೆ ಆರಾಮಿಲ್ಲಂಗೆ ಆತಂದ, ನನಗೇನಾರು ಕಾನ್ಫಿಡೆಂಟ್ ಲೆವೆಲ್ ಲೋ ಆತಂತಂದ್ರೂ, ಒಂದು ವೇಳೆ ನನಗೆ ಕೆಲಸ ಮಾಡಕ್ಕೆ ಮನಸ್ಸಿಲ್ಲ ಅಂತಂದ್ರೂ, ನನಗೇನಾದ್ರೂ ಯಾರಿಂದ ಬೇಜಾರಾದ್ರೂ ನನ್ನ ತಲೆಯಾಗ ಬರೋದು ಒಂದೇ ಒಂದು, ನನ್ನ ಗಂಡಂಗೆ ಕೇಳೋದು, ನಾನು ಡಿವೋರ್ಸ್ ಯಾವಾಗ ಕೊಡ್ತಿ? ಅವ್ವ, ನಿನ್ನ ವಯಸ್ಸು ಎಷ್ಟು? 35 ಕಣ. ಅವ್ವ, ಎಷ್ಟು ವರ್ಷದಿಂದ ಕೇಳತ್ತೀನಿ, ಬರೀ 35 ಅಂತೆಲ್ಲ, ನೀನು ಏಜ್ ಇನ್ಕ್ರೀಸ್ ಆಗವಲ್ಲಲ್ವೇ? ನೋಡಪ್ಪ, ಅವಾಗೊಂದು ಇವಾಗೊಂದು ಹೇಳೋದು ನಮಗೆಲ್ಲ ಗೊತ್ತಿಲ್ಲ. ನಾವು ಹೇಳೋದೇನಿದ್ರು ಒಂದೇ, ನಾನು 35 ಅಷ್ಟ. ನಡಿ ನಡಿ, ಮಳಿ ಬರುವಂಗಾತ್, ಮನಿಗೆ ಹೋಗುನ್ ಲಗುನ. ಅಯ್ಯ ಮಾವ, ನಂಗೆ ಮಳಿ ಅಂದ್ರೆ ಭಾಳ ಇಷ್ಟನ. ನಾ ಮಳ್ಯಾಗ ಆಡಕತ್ತೇನಿ, ನಾನು ಗುರ್ತನ ಇಡಂಗಿಲ್ಲ. ಹೌದ್ ಬಿಡು, ಯಾಕಂದ್ರೆ ಮಳಿ ಆಡಕತ್ತ ಅಂದ್ರೆ ನಿನ್ ಮೇಕಪ್ ಎಲ್ಲ ಹೋಗುತ್ತಲ್ಲ, ಆಗ ನೀನ್ ಹೆಂಗ್ ಗುರ್ತ ಹಿಡಿಯಕಾಗುತ್ತೆ ಹೇಳು? ದೇವ್ರಿ, ನನ್ನ ಸಿಂಗಲ್ ಫ್ರೆಂಡ್ಸ್ಗೆ ಬೇಗ ಮದುವೆ ಆಗ್ಲಪ್ಪ. ಯಾಕಂದ್ರೆ ಅವ್ರನ್ನ ನೋಡೋಕ್ಕಾಗ್ತಿಲ್ಲ ನನಗೆ. ಅವ್ರು ತುಂಬ ಹ್ಯಾಪಿ ಆಗಿದ್ದಾರೆ. ಆಮೇಲೆ 30 ಆದ್ರೂ ಅವರು ತುಂಬ ತಿರುಗಾಡ್ತಿದ್ದಾರೆ, ಆಮೇಲೆ ಸ್ಟೇಟಸ್ ಹಾಕ್ತಿದ್ದಾರೆ. ನನಗೆ ಅದನ್ನೆಲ್ಲ ನೋಡೋದಕ್ಕಾಗ್ತಿಲ್ಲ. ಅವ್ರು ಹ್ಯಾಪಿ, ಐ ಆಮ್ ಸಿಂಗಲ್ ಅಂತ ಹಾಕ್ತಿದ್ದಾರೆ. ಅದನ್ನೆಲ್ಲ ನೋಡೋದಕ್ಕಾಗ್ತಾನೆ ಇಲ್ಲ ನನಗೆ. ಪ್ಲೀಸ್ ದೇವ್ರೆ, ಅವ್ರು ಬೇಗನೆ ಮದುವೆ ಆಗಬೇಕು. ಮದುವೆ ಆಗಿ ನಾನು ನನ್ನ ಗಂಡನ ಕಡೆ ಕೇಳಿ ಹೇಳ್ತೀನಿ ಅಂತ ಹೇಳಬೇಕು. ಆಮೇಲೆ ಅವ್ರ ಪಾತ್ರೆ ತಿಕ್ಕೋದು, ಬಾಂಡೆ ಉಜ್ಜೋದನ್ನು ನಾನು ನೋಡಬೇಕು. ಆಮೇಲೆ ಅವರು ರೆಡಿಯಾಗಿ ಫಂಕ್ಷನ್ಗೆ ಹೋದರೆ ಅಲ್ಲಿರೋ ಆಂಟಿಗಳೆಲ್ಲ ಮದುವೆ ಆಗಿದೆ, ಮಕ್ಕಳು ಯಾವಾಗ ಅಂತ ಕೇಳಬೇಕು. ಆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅವನಿಗೆ ಆಂಟಿ ಅಂತ ಕರೆಯೋದನ್ನು ನಾನು ನೋಡಬೇಕು. ದಯವಿಟ್ಟು ನಿಮ್ಗೆ ಯಾರಾದರೂ 30 ಆದಮೇಲೆ ಸಿಂಗಲ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಟ್ಯಾಗ್ ಮಾಡಿ, ನಾನು ಅವ್ರಿಗೋಸ್ಕರ ಪ್ರೇ ಮಾಡ್ತೀನಿ. ಬೇಕಾದರೆ ಅವ್ರು ಹ್ಯಾಪಿ ಆಗಿರೋದು ನನಗೆ ನೋಡ್ಕೊಳಕ್ಕಾಗ್ತಿಲ್ಲ. ಎಲ್ಲರ ಜೀವನದಾಗ ಒಬ್ಬ ಗೆಳೆಯ ಇದ್ದೇ ಇರ್ತಾರ. ನಾವು ಎಷ್ಟು ಕಿತ್ತಾಡ್ತೀವಿ, ಬಡ್ದಾಡ್ತೀವಿ, ಅವ್ ನನ್ ಮಾತು ಕೇಳಂಗಿಲ್ಲ, ನಾ ಅವ್ನ ಮಾತು ಕೇಳಂಗಿಲ್ಲ. ಮತ್ತ ಹಂಗ ನಮ್ಮ ಜೀವನದಾಗ ಏನೇನ್ ಸೀಕ್ರೆಟ್ಗಳು ಏನಿರ್ತಾವಲ್ಲ ಅವಂಗೆಲ್ಲ ಗೊತ್ತಿರ್ತೈತಿ. ಆದ್ರ ನಮ್ ಜಗಳ ಆದಾಗ ಯಾವತ್ತು ನಮ್ ಸೀಕ್ರೆಟ್ಗಳನ್ನ ತಗೊಂಡೋಗಿ ಬೇರೆದಾರ ಮುಂದೆ ಹೇಳೋದಂತ್ರ ಅವ್ನ್ ಗೊತ್ತೇ ಇರೋದಿಲ್ಲ. ಆಮೇಲೆ ನಮಗ ಫ್ರೀಕ್ವೆನ್ಸಿ ಯಾವತ್ತು ಮ್ಯಾಚ್ ಆಗದೇ ಇಲ್ಲ. ಆದ್ರೂನು ಯಾವತ್ತು ನಮ್ಮನ್ನ ಬಿಟ್ಕೊಡೋದಿಲ್ಲ. ಬಟ್ ನಿಯತ್ತಿಗೆ ಅಂತ ಹೇಳಿದ್ರೆ ಕೈ ಎತ್ತಿದ ಮಾತವ. ಅಂತ ಫ್ರೆಂಡ್ಸ್ಗೆ ನೀವು ಟ್ಯಾಗ್ ಮಾಡಿ. ಸ್ಟಾಪ್ ಮಾಡ್ರಿ ಮ್ಯೂಸಿಕ್, ನಾನು ಏನ್ ಫೋನ್ ಮಾಡತ್ತ, ಸ್ಟಾಪ್ ಮಾಡ್ರಿ. ಹಲೋ, ಎಲ್ಲಿದ್ದೀರಿ? ಇನ್ನ ಲೇಟ್ ಅನ್ನ ಬರಾಕತ್ತೀರಿ? ನಿನ್ನ ಇಲ್ಲ? ಹಲೋ, ಇಲ್ಲ ಚಿನ್ನು, ಬರಾಕತ್ತೀನಿ. ಬಹಳ ಟ್ರಾಫಿಕ್ ಸಿಗ್ನಲ್ ಐತೆ, ಅದಕ್ಕೆ ಬರಾಕತ್ತೀನಿ. ಕಾಸ್ ಕೊಡಿ. ಓ, ನೀವು ಅನ್ಕೊಂತಿರ್ಬೇಕು, ಯಾಕೆ ಹಿಂಗೆ ಹಚ್ಕೊಂಡ್ ಸುಟ್ಬೇಕಿ ನಂಗೆ ಅಡ್ಡಾಡಕತ್ತ ಅಂತೇಳಿ. ಹೇಳ್ತೀನಿ ತಾಳ್ರಿ. ಇವತ್ತ ನಮ್ಮ ಮನೆ ಪಕ್ಕದ ಮನೆ ಶಾಂತಕ್ಕ ನನ್ನನ್ನ
ಪೂಜೆಗೆ ಮತ್ತು ಊಟಕ್ಕೆ ಕರೆದಿದ್ಲು 1:30ಗೆ. ಆಮೇಲೆ 1:30ಗೆ ನನ್ನ ಮಗಳನ್ನ ಕಳಿಸ್ಕೊಡ್ತೀನಿ ಊಟಕ್ಕೆ ಬರಕಂತ ಡೈರೆಕ್ಟಾಗಿ ಪೂಜೆಗೆ ಬರೋಕ್ಕಾಗ್ಲಿಕ್ಕಂದ್ರ ಅಂತಂದಿದ್ಲು. ನಾನು ಹ್ಞೂ ಅಂತ ಎಲ್ಲ ಬಡ ಬಡ ಮುಗಿಸ್ಕೊಂಡು ರೆಡಿಯಾಗಿ ಕುಂತೀನಿ. ಇನ್ನಾದರೂ ಯಾರು ಕರೆಯವಲ್ರು. ಅದಕ್ಕೆ ಗೇಟ್ ಹತ್ತಾಗ ಹಚ್ಕೊಮ್ಮಿ ಅಡ್ಡಾಡಕತ್ತೀನಿ ನೋಡ, ಯಾರ ಬಂದು ಕರಿತಾರನ ಅಂತೆ. ಅದ್ರಾಗಾರ ನಾನು ಬೆಳಗ್ಗೆಯಿಂದ ಏನು ಅಡ್ಗೆ ಸತೆಗೆ ಮಾಡಿದ್ಲ, ಎಲ್ಲ ಕ್ಲೀನ್ ಮಾಡಿ ನನ್ನ ಗಂಡಿಗೆಲ್ಲ ಬುತ್ತಿ ಕಟ್ಟು ಕಳಿಸ್ಬಿಟ್ಟಿನಿ. ಈಗ ನೋಡಿದ್ರೆ ಆಕೆ ಕರಿಯಬಾರ್ದು. ಒಮ್ಮೆ ಅನಿಸ್ತೈತೆ ನನಗೆ ಈಕೆ ಕಾಟಾಚಾರಕ್ಕೆ ಏನಾರು ನಾನು ಕರ್ದ ಏನು ಕರಿಬಾರ್ದ ಅಂತ ಅನ್ಕೊಂಡು ನನಗೆ ಯಾಕೋ ಹಂಗ ಅನ್ಸಾಕತ್ತೈತಿ. ಇನ್ನಾದ್ರೂ ಕರಿಯೋಳು. ಹೊಟ್ಟೆ ನೋಡಿದ್ರೆ ಬಕ್ಕ ಅನ್ನಾಗತ್ತೈತಿ. ಆವಾಗಿಂದ ಹೊಟ್ಟೆ ಚುರು ಅನ್ನಾಗತ್ತೈತಿ. ಯಾಡಾಗಕ್ಕೆ ಬಂತು, ಇನ್ನಾದ್ರೂ ಕರಿಯೋಳು. ನೋಡ್ತೀನಿ ನಿಂದ್ರಿ ಇನ್ನೂ ಸ್ವಲ್ಪ ಗೆತ್ತ ಮುಂದಕ್ಕೆ ಹೋಗಿ. ಹ್ಞೂ ಪೂಜಾರ ಮುಗ್ಯಾಕ ಬಂತು. ಏನಿದೆ ಇನ್ನಾದ್ರೂ ಕರಿಯೋಳು. ಫೋನಾರ ಹಚ್ಬೇಕಂದ್ರೆ ಆಕೆ ಫೋನು ಹಚ್ಬೇಡ, ಎಲ್ಲ ಕರ್ಯಾಕ ಬರ್ತೀನಿ ಅಂತ ಹೇಳ. ವಿಮಲಾ ಆಂಟಿ, ಮಮ್ಮಿ ಮನಿ ಕರ್ಯಾಕತ್ತಾ ಬರ್ರಿ. ಅಬ್ಬಾ ಫೈನಲಿ ಯಾರೋ ಒಬ್ರು ಬಂದ್ರಪ್ಪ, ಕರ್ಯಾಕ ಹೋಗಿ ಊಟ ಉಂಡು ಬರ್ತೀನಿ. ತಣ್ಣಗಾಗತ್ತೆ ಹೊಟ್ಟೆ. ಇಲ್ಲ ಅಂದ್ರ ಇವತ್ತು ಬೆಳಿಗ್ಗೆ ಏನಾತಂದ್ರೆ ನಮ್ಮ ಅತ್ತೆ ಭಾಳ ಖುಷಿಯಾಗಿದ್ಲು. ಯಾಕ್ರಿ ಅತ್ತಾರ ಇಷ್ಟೊಂದು ಖುಷಿಯಾಗಿರಲ್ಲ ಅಂತ ಕೇಳಿದೆ ನಾನು. ಏನು ನೋಡುವ ನನ್ನ ಅಳಿಯ ಮೈ ವೈಫ್ ಈಸ್ ಮೈ ಲೈಫ್ ಅಂತ ಇಟ್ಬಿಟ್ಟಾನ. ನನ್ನ ಮಗಳು ಎಷ್ಟು ಬಂಗಾರದಂತಾಕಿ, ಎಷ್ಟು ಚಲೋ ನೋಡ್ಕೊಂತಾನಂದ್ರೆ ಭಾಳ ಬಂಗಾರ ನೋಡ್ಕೊಂತಾನ. ನನ್ನ ಅಳಿಯ ಬಂಗಾರದಂತ ದೇವ್ರು ಅಂತಂದ್ಲ. ಅದಕ್ಕೆ ಹೌದನ್ರಿ ಅತ್ತಾರ ಅಂತ ನಾ ಅಂದೆ. ಇನ್ನೊಂದು ಸ್ವಲ್ಪ ನೀನು ಸಾಯಂಕಾಲ ಅದನ್ನ ನೋಡಿ ತನ್ನ ಮಗನೂ ಕೂಡ ಹಾಗೆ ಸ್ಟೇಟಸ್ ಇಟ್ಟ, ಮೈ ವೈಫ್ ಈಸ್ ಮೈ ಲೈಫ್ ಅಂತ. ಸಾಯಂಕಾಲ ಹೋಗಿ ಅತ್ಯಾರನ್ನ ಮಾತಾಡ್ಸಕ್ಕೆ ಹೋಗ್ತೀನಿ ನಾನು. ಅತ್ಯಾರನ್ನ ಜೋಡಿ ಮಾತಾಡವಲ್ರಿ. ಯಾಕ್ರಿ ಅತ್ಯಾರ ಯಾಕೆ ಮಾತಾಡವಲ್ರಿ ಅಂತಂತಂದೆ ನಾನು. ಅದಕ್ಕೆ ನೀ ಏನೋ ಮಾಟ ಮಾಡಿಸಿ ನನ್ನ ಮಗಗೆ, ನೀ ಏನ ಒಟ್ಟು ನನ್ನ ಜೋಡಿ ಮಾತಾಡ್ದಂಗೆ ಮಾಡಿಬಿಟ್ಟಿನಿ ನನ್ನ ಮಗಗೆ. ಯಾಕ್ರಿ ಅತ್ತಾರ ಹಿಂಗೆ ಯಾಕೆ ಮಾತಾಡೋದು ನೋಡು, ನಿನ್ನ ಗಂಡ ಮೈ ವೈಫ್ ಈಸ್ ಮೈ ಲೈಫ್ ಅಂತ ಇಟ್ಬಿಟ್ಟಾನ. ಅಂದ್ರೆ ನಾವೇನು ಅಲ್ಲ ಅವಂಗೆ, ನಮ್ಗೇನು ಇದನ್ನೇ ಇಲ್ಲ ಅವಂಗ. ನೀನ ಒಬ್ಬಕ್ಕೆ ಬೇಕು ಅವಂಗ. ಒಟ್ಟು ನನಗೆ ಗೊತ್ತೈತಿ ನೀ ಮಣ್ಣಿ ನಿನ್ನ ತವ್ರ ಮನೆಗೆ ಹೋದಾಗ ಮಾಟ ಮಾಡಿಸ್ಬಿಟ್ಟಿ ನೀನು ಅಂತ ಅಂದ್ಬಿಟ್ಲು. ಅಲ್ಲ ಮಗಳಿಗೆ ಒಂದು ನ್ಯಾಯ ನನಗೊಂದು ನ್ಯಾಯನ ನೋಡ್ರಿ. ಹಿಂಗೈತೆ ನನ್ನ ಲೈಫ್. ರೀ ನಂಗೆ ಭಾಳ ಬೇಜಾರಾಗತೈತ್ರಿ ಇವತ್ತು. ಯಾಕೆ ಭಾಳ ಬೇಜಾರ. ಆಯ್ತು, ಏನ್ ತಂದ್ಕೊಡ್ ಹೇಳು. ಏನ್ ಪಿಜ್ಜಾ ತರ್ಲಿ, ಹೊರಗೆ ಹೋಗೋಣ, ಏನ್ ಮಾಡೋದು ಹೇಳು. ಏನು ಬೇಡ ನಂಗೆ. ಮತ್ತೆ ಏನ್ ಮಾಡ್ಬೇಕು ಹೇಳು, ಅದನ್ನಾರ. ಏನಿಲ್ಲ, ನೀವು ಬೇಜಾರು ಮಾಡ್ಕೊರಿ ಸಾಕಷ್ಟು. ಅಲ್ಲ ಈ ಚಳಿಗಾಲ ಬಂದೈತೆ ನಮ್ಮ ಮನ್ಯಾಗ ಡ್ರಾಮಾಗಳು ನೋಡಕ್ಕೆ ಆಗವಲ್ದಾಗೈತೆ ನನಗಂತೂ. ನನ್ನ ಮಗಳಿಗೆ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ಯವ್ವ ಅಂತಂದ್ರೆ, ಯವ್ವ ಒಲ್ಲೆ ಯವ್ವ, ನಾನು ಇನ್ನೊಂದು ಸ್ವಲ್ಪ ನಿಂತು ಮಕ್ಕೊಂಡು ಎದ್ದು ಹೋಗ್ತೀನಿ, ನಾನು ಚಳಿ ಐತೆ ನನಗಂತಾಳ. ನನ್ನ ಗಂಡಗೆ ಎದ್ದು ಆಫೀಸ್ಗೆ ಹೋಗು ಯಪ್ಪ ಅಂತಂದ್ರೆ, ಇಲ್ಲ ಯವ್ವ ನಾನು ಇನ್ನೊಂದು ಸ್ವಲ್ಪ ನಿಂತು ಹೋಗ್ತೀನಿ, ಹೆಂಗ್ಯಾಕೆ ಮಾಡ್ತೀವಿ ಒಂದಿಟ್ಟು ಮಕ್ಕೊಂತೀನಿ ಬಿಡು ಅಂತಂತಾನ. ಆದ್ರೆ ಮಕ್ಕೊಂಡೆಲ್ಲ ಇವ್ರಿಗೆ ಬೆಡ್ ಚಾ ಕಾಫಿ ಎಲ್ಲ ಬೇಕು. ಅಲ್ಲ ನಾವೇನು ಚಳಿ ನಮಗೇನು ಹತ್ತಂಗೆ ಇಲ್ಲ, ನಾವೇನು ಮಷಿನ್ ಇದ್ದಂಗೆ ಇದೀವಿ ಇವ್ರ ಕಣ್ಣಿಗೆ. ಅಲ್ಲ ನೋಡು ಮಟ ನೋಡಿ ಈ ಹೆಣ್ಮಕ್ಳಿಗೆ ಏನಾರು ತಲೆಗೆ ಹತ್ತಿ ಅಂದ್ರನ, ಬೆಳಿಗ್ಗೆ ಎದ್ದು ಇಂಥ ಚಳಿಯಾಗ ನಾವು ಬಾಂಡೆ ಕಸ ಎಲ್ಲ ಮಾಡ್ತೀವಿ, ಇವ್ರನ್ನೇನು ತೊಳೆಯೋದು ಭಾಳ ತತ್ತಲ್ಲ ನಮಗ. ಅದಕ್ಕೆ ನಾದ್ನಿ ನೋಡ್ರವ, ಈಕಿನ ನಮ್ಮ ನಾದ್ನಿ ಇವತ್ತು ಬರ್ತಾಳ, 4 ದಿನ ಇರ್ತಾಳ, ಎಲ್ಲ ಏನೇನೈತೆ ಎಲ್ಲ ಕಟ್ಕೊಂಡು ಹೋಗ್ತಾಳ. ಆಕೆ ಬಂದ್ರೆ ಆಕೆ ಗಂಟು ಹಾಕ್ಕೊಂಡಿದ್ರು ನಾವು ನಕ್ಕೊಂತ ಮಾತಾಡ್ಬೇಕು. ಆಕೆ ಏನು ಬೇಕೆಲ್ಲ ಮಾಡಿ ಹಾಕ್ಬೇಕು. ಈಗ ಮಾಡಿ ಹಾಕ್ಲಿಕ್ಕಾರ ನಮ್ಮ ಅತ್ತಿ 1 ವರ್ಷ ಗಂಟು ಹಾಕ್ಕೊಂಡು ಕುಂದಿರ್ತಾಮಕ್ಕ. ಓ ಈಗ ಬಂದ್ಯಾ ಶಾರದಾ, ಹೆಂಗದಿ ಆರಾಮದಿ ಇಲ್ಲ? ಆರಾಮದೀನಿ. ಏನತ್ಗೆ ಇಲ್ಲೇ ಇದ್ದ ಬಾಗಿಲ್ದಾಗ ನಿಂದಿಸ್ಕೊಂಡು ಮಾತಾಡ್ತೇನೆ. ಒಂದಿಟ್ಟು ಬಿಸಿ ಕಾಫಿ ಮತ್ತು ನೀರು ತೊಗೊಂಡು ಬಾ, ಅಂದ್ರೆ ವಡ ಮಾಡಂಗ. ಆಯ್ತು ಮಾಡ್ತೀನಿ. ನೋಡ್ರಿ ನನ್ನ ಮನೆಗೆ ಬಂದು ನನಗೆ ಹೆಂಗೆ ಬಿರಿಸಿಲ್ಲ ಮಾತಾಡ್ತಾಳ ನೋಡೋಣ. ಈಗಿಂದ ಅವಲತ್ ನೋಡಕ್ಕಂತಿರ್ತಾಳ್ರಿ. ಏನು ಶಾರದಾ, ಮನೆ ಕಡೆ ಎಲ್ಲ ಆರಾಮದಾರಲ್ಲ? ಹ್ಞೂ ಅತ್ತೆ, ಆರಾಮ ಅನ್ನೋದು ಅಷ್ಟೇ ನೋಡ್ರಿ. ಹಂಗೆ ಆರಾಮ ಅನ್ಕೊಂತ ಹೋಗೋದು, ಏನು ಮಾಡೋದು, ಕಷ್ಟಗಳು ಹಂಗೆ ಬರ್ತಾನೆ ಇರ್ತಾವೆ. ಅಯ್ಯ ಅಂಥದ್ದೇನತ್ತ ಕಷ್ಟ ಬರಕ್ಕ ನಿನಗೆ? ನಿನ್ನ ಗಂಡ ಏನು ಚಲೋನ ದುಡಿತಾನಲ್ಲ? ದುಡಿತಾನ ದುಗ್ಗು ಬಡಿತಾನ, ಆದ್ರೆ ಏನು ಮಾಡೋದು, ಸಾಲಂಗೆ ಇಲ್ಲ ಏನೂ. ಗೊತ್ತಾಗ್ತಗೋ ನಿಂಗೆ ಅದಕ್ಕೆ ಸಾಲ್ವಲ್ಲಂತೆ. ಶಾರದಾ ಯಾವ ಬಂದ್ಯವ, ಆರಾಮದಿಯಲ್ಲ? ಮನೆಗೆಲ್ಲರೂ ಆರಾಮದಾರಿಲ್ಲ? ಎಷ್ಟು ಸಣ್ಣಗೆ ಯವ್ವ ಊಟಾರ ಉಂಡಿ ಏನಿಲ್ಲ? ಹೂನ ಯವ್ವ ಆರಾಮ ಇಲ್ಲ ಯವ್ವ. ನಂಗೆ 1 ವಾರ ಆಯ್ತು ನಮ್ಮ ನಾದ್ನಿ ಬಂದು ಕುಂತು ಬಿಟ್ಟಾಳ. ಮಾಡಿ 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 ಸಾಕಾಗಿಬಿಟ್ಟೈತೆ ನನಗೆ. ಈಗ ನೋಡಿ ಇಲ್ಲಿ ಬಂದ್ರೆ ನಮ್ಮ ಅತ್ತಿಗೂ ನಾನು ಚಲೋ ನೋಡ್ಕೋವಳ್ಳು. ಶಾರದಾ ಏನು ಮಾಡಲಿ ತಿನ್ನಕ್ಕೆ? ಯಾಕೆನೇನು ಕೇಳ್ತಿ? ಚಲೋ ತಂಗೆ ಹೋಳ್ಗೆ ಮಾಡು, ಚಪಾತಿ ಪಲ್ಯ ಅನ್ನ ಸಾರು ತುಪ್ಪ ಕರಿದು ಏನಾರ ಬಜ್ಜಿ ಅವೆಲ್ಲ ಮಾಡು ಎತ್ತರ. ಶಾರದಾ ನಿಂಗೆ ಯಾವ ಹಬ್ಬ ಇಷ್ಟ? ಇಷ್ಟು ಲಗು ಬಂದಿಯಲ್ಲ? ಅದಕ್ಕೆ ನಂಗೆ ಯುಗಾದಿ ಇಷ್ಟ. ಯಾಕಂದ್ರೆ ಯುಗಾದಿಯಾಗ ನಮ್ಮ ಅಣ್ಣ ಸೀರೆ ಕೊಡ್ತಾನೆ ನನಗೆ. ಅದಕ್ಕೆ ಹೌದಣ್ಣ, ಯುಗಾದಿನ 1 ತಿಂಗಳೈತಲ್ವ, ಎಷ್ಟು ಲಗು ಬಂದಿಯಲ್ಲ? ನನ್ನ ಮಗಳಿಗೆ ಲಗು ಬಂದಿ ಅಂತೀಯನ? ನಡಿ ಕೆಲಸ ಮಾಡೋ. ನೋಡ್ರಿ ಯುಗಾದಿ ತನ ಇಲ್ಲೇ ಜಾಂಡ ಹೊಡಿತಾಳಿಂದ ಏನೇನು ಬರ್ತೈತೆ ಎಲ್ಲ ವಾಚ್ಕೊಂಡು ತೊಗೊಂಡೋಗ್ಕಾಳಿ. ನಾವು ಮುಂದೊಂದಿಟ್ಟು ಕಣ್ಣೀರು ಹಾಕಿ ಇಷ್ಟ ನೋಡ್ರಿ. ಬರ್ರಿ ಇಲ್ಲೊಂದಿಟ್ಟು ನಿಮ್ಮ ಕಣ್ಣು ಒರೆಸ್ತೀನಿ. ಅಯ್ಯ ನನ್ನ ಕಣ್ಣಿಗೆ ಏನಾಗೆ ಚಲೋನ ಐತಲ್ಲ, ಯಾಕೆ ಹೊರಸ್ತಿ? ಯಾಕಂದ್ರೆ ನಿಮ್ಮವ್ವ ಮಾಡ್ತಿರೋ ತಪ್ಪುಗಳು ನಿನಗೆ ಎದ್ದು ಕಾಣವಲ್ಲಲ್ಲ ಅದಕ್ಕೆ. ಆಮೇಲೆ ನಿಮ್ಮಪ್ಪ ತಗೊಳ್ಳೋ ದಿಟ್ಟ ನಿರ್ಧಾರಗಳು ನಿನಗೆ ಕಾಣವಲ್ಲಲ್ಲ. ಆಮೇಲೆ ನಿಮ್ಮ ಅಕ್ಕ ನಿಮ್ಮ ತಂಗಿಯರು 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಬಂದು ನನ್ನ ತಲೆಗೆ ತಿಂದು ಮತ್ತು ನಾನು ಟಾರ್ಚರ್ ಕೊಟ್ಟು ಹೋಗ್ಕಾರಲ್ಲ, ಅವೆಲ್ಲ ನಿನ್ನ ಕಣ್ಣಿಗೆ ಕಾಣುವಳು. ಆಮೇಲೆ ನಾ ಮಾಡೋ ಒಳ್ಳೇದಂತೂ ನಿನ್ನ ಕಣ್ಣಿಗಂತೂ ಕಾಣೋದೇ ಇಲ್ಲ ಬಿಡು. ಅದಕ್ಕೆ ಸ್ವಲ್ಪ ಒರೆಸ್ತೀನಿ ಬರ್ರಿ. ಅಡ್ಗೆ ಏನ್ ಮಾಡಿ?
ಹಾ ಏನಂದಿ? ಅಲ್ಲ ಅಡ್ಗಿ ಏನ್ ಮಾಡ್ಲಿ ಅಂದೆ. ನಾ ಈಗ ಪಿಜ್ಜಾ ತಿನ್ನಾಕತ್ತೀನಿ, ಸ್ವಲ್ಪ ವೆಜ್ ಬಿರಿಯಾನಿ ಮಾಡಿಬಿಡು. ಅಡ್ಗಿ ಏನ್ ಮಾಡಿ? ಹ್ಞೂ ರೀ, ನಿಮಗೆ ಇಷ್ಟಂತೆ ರೊಟ್ಟಿ ಪಲ್ಯ ಅನ್ನ ಸಾರು, ಆಮೇಲೆ ನಿಮಗೆ ಇಷ್ಟ ಅಲ್ಲ ಗುಲಾಬ್ ಜಾಮೂನ್ ಮಾಡೀನಿ, ಬರ್ರಿ ಊಟ ಮಾಡುವಂತ. ಶ್ವೇತಾ ನಾಳೆ ನನ್ನ ಮಗಳು ಬರ್ತಾಳೆ ಏನ? ಹೌದನ್ರಿ ಅತ್ತಾರ, ಭಾಳ ಚಲೋ ಆತ್ ಬಿಡ್ರಿ. ಆಯ್ತು ತಗೋರಿ, ಮಕ್ಕಳು ಬರ್ತಾರಲ್ಲ, ಮಕ್ಳಿಗೆ ತಿನ್ನಕ್ಕೆ ಏನಾರ ಒಂದಿಟ್ಟು ಮಾಡ್ತೀನಿ ರೀ. ಚಕ್ಲಿ ಚೋಡ ಚುರುಮುರಿ ಅಡ್ಡಾಡ್ಕೊಂತ ತಿನ್ಕೊಂತ ಅಡ್ಡಾಡ್ಬೇಡ್ರಿ. ನಿಂಗೆ ಹೆಂಗೆ ಅನ್ಸುತ್ತೆ ಹಂಗೆ ನಾಳೆ ನನ್ನ ಮಗಳು ಬರ್ತಾಳೆ, ಮೊಮ್ಮಕ್ಕಳು ಬರ್ತಾರ, ಮನ್ಯಾಗ ಅಡುಗೆ ಎಲ್ಲ ಚಲೋ ತಂಗೆ ಮಾಡಿಡು. ಏನು ಹೋಳಿಗೆನ ಮಾಡ್ಬೇಕು ನೋಡು. ಆಮೇಲೆ ಆ ಹುಡುಗರಿಗೆ ತಿನ್ನಕ್ಕೆ ಖಾರ ದಾನಿ ಮತ್ತು ಚಕ್ಲಿ ಚೋಡ ಎಲ್ಲ ಮಾಡಿಡು. ಮನಿನ ನೀಟಂಗಿಡು ಬಂದಿಟ್ಟು. ಬಂದ್ರಿ ಅತ್ಯಾರ, ಈಗ ಬಂದ್ರಿ. ನಿಮ್ಮ ಮಗಳು ಒಂದಿನ ಇರಕ್ಕಿಲ್ಲ, ಒಂದು ತಿಂಗಳ ಗಂಟ್ಲೆ ಇರ್ತಾಳೆ. ಆಕಿನ ಚಕ್ಲಿ ಮಾಡ್ಕೊಂತ ಕುಂದ್ರಲ್ಲ ನನಗೇನು ಆಗಂಗಿಲ್ರಿ. ನನ್ನ ಕೈಲಿ ಅಷ್ಟಾಗುತ್ತೆ ಅಷ್ಟು ಮಾಡಿ ಹಾಕ್ತೀನಿ. ಹಂಗೇನಾರು ಬೇಕಂದ್ರೆ ಒಂದು ಆಳು ಇಟ್ಕೊಡ್ರಿ ನೀವು. ಆಳ್ಗಿಳು ಏನಿಲ್ಲ, ಚಂದಂಗೆ ಮಾಡಿಡು. ನನ್ನ ಮಗಳು ಬಂದು ಎಷ್ಟು ದಿನ ಇದ್ರು ಆಕಿನ ಚಂದಂಗೆ ನೋಡ್ಸಿ ಕಳಿಸ್ಬೇಕು ನೀನು. ಅಲ್ಲ ಯಾವಾಗಲೂ ಮತ್ತೆ ಒಂದೇ ಮಾತು, ನನ್ನ ಮಗನ ಭಾಳ ಚಂದಂಗೆ ಬೆಳೆಸೀನಿ ನಾನು, ಭಾಳ ಚಂದಂಗೆ ಊಟ ಎಲ್ಲ ಹಾಕಿದ್ದೀನಿ ನಾನು. ನನ್ನ ಮಗಗೆ ಅದು ಇಷ್ಟ, ನನ್ನ ಮಗಗೆ ಇದು ಇಷ್ಟ, ನನ್ನ ಮಗಗೆ ಅದನ್ನು ಮಾಡಿಕೊಡು, ನನ್ನ ಮಗಗೆ ಇದನ್ನು ಮಾಡಿಕೊಡು. ಹೌದು, ನಮ್ಮ ಕಷ್ಟ ಸುಖ ಕೇಳೋರು ಯಾರು? ಹಾಂ, ನಾವೇನು ಅಮೆಝಾನು ಮತ್ತು ಫ್ಲಿಪ್ಕಾರ್ಟಿಂದ ಡೆಲಿವರಿ ಮಾಡ್ಕೊಂಡಿದ್ದೀರಾ? ಇಲ್ಲ ತಾನೇ? ಇದು ಯಾವ ನ್ಯಾಯ ರೀ? ಅಲ್ಲ ನಂಗೆ ಒಂದು ಅರ್ಥ ಆಗೋಲ್ದು, ಬೇರೆಯವ್ರ ಮನೆ ಹೆಣ್ಣು ಮಕ್ಕಳನ್ನ ಈ ಗಂಡಸರು ನೋಡಿದ್ರೆ ನಡಿತೈತಿ, ಆದ್ರೆ ತಮ್ಮ ಮನೆ ಹೆಣ್ಣು ಮಕ್ಕಳನ್ನ ಬೇರೆ ಗಂಡಸರು ನೋಡಬಾರ್ದು. ಇದು ಯಾವ ನ್ಯಾಯ ರೀ? ಹಲೋ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ರೆ ಹೇಳಿ, ನಾನು ಕಣ್ಣೆ ನೋಡ್ತಾ ಇದ್ದೀನಿ, ಕಣ್ಣೆ ಹುಡುಕ್ತಾ ಇದ್ದೀನಿ. ಎಲ್ಲರೂ ಸೋಲ್ಡ್ ಔಟ್ ಆಗಿಬಿಟ್ಟಿದಾರ. ಅಯ್ಯೋ, ನಾ ಮೊದ್ಲೇನೆ ಹುಡುಕ್ಬೇಕಾಗಿತ್ತು. ಅಲ್ಲ, ಎಲ್ರು ಏನಂತಾರ, ಬಾಳೆಹಣ್ಣು ತಿಂದ್ರೆ ಎಲುಬು ಮಾತ್ರ ಗಟ್ಟಾಗುತ್ತೆ ಅಂತ ಹೇಳ್ತಾರ. ಬಟ್ ಇದುವರೆಗೆ ಯಾರು ಏನು ಹೇಳಿಲ್ಲ, ಅದ ಬಾಳೆಹಣ್ಣಿನ ಸಿಪ್ಪಿ ಮೇಲೆ ಕಾಲಿಟ್ರೆ ಎಲುಬುಗಳು ಪುಡಿ ಪುಡಿ ಆಗುತ್ತೆ ಅಂತ ಹೇಳಿ. ಇವತ್ತು ನನ್ನ ಸೊಂಟ ಪುಡಿ ಪುಡಿ. ನೀವೇನಾರ ಹೇಳಿ, ಎಲ್ಲ ಹೆಣ್ಮಕ್ಳಿಗೂ ಈ ತಾಳಿ ವ್ಯಾಲ್ಯೂ ಮದುವೆ ಆದಮೇಲೆ ಗೊತ್ತಾಗೋದು. ದುಡ್ಡಲ್ಲ ರೀ ವ್ಯಾಲ್ಯೂ. ಮನೆ ಬಾಂಡೆ ತಿಕ್ಕಬೇಕು, ಕಸ ಹೊಡಿಬೇಕು, ಜೀಡ ಹೊಡಿಬೇಕು, ಬಾಂಡೆ ತಿಕ್ಕಬೇಕು, ಮುಸ್ರಿ ಮಾಡಬೇಕು, ಟೈಮಿಗೆ ಊಟ ಮಾಡಿಸ್ಬೇಕು ಮಕ್ಕಳಿಗೆ, ಆಮೇಲೆ ಗಂಡನಿಗೆ ಬುತ್ತಿ ಕಟ್ಟಬೇಕು, ಅತ್ತೆ ಮಾವನ್ನ ನೋಡ್ಕೋಬೇಕು, ಬಂದ ಬಿಗ್ರು ಬಿಂಡ್ರನ್ನ ನೋಡ್ಕೋಬೇಕು, ಎಲ್ಲರನ್ನೂ ನೋಡಿಕೊಂಡು ಇನ್ನು ಎಕ್ಸ್ಟ್ರಾ ನಮ್ಮ ಕೇರ್ ಮಾಡ್ಕೊಳ್ಳುತ್ತಲೇ ನಮ್ಮ ಹಣೆ ಬರ ತಲೆಗೆ ಬಿದ್ದು ಹೋಗಿರುತ್ತೆ. ಇದಷ್ಟೇ ಅಲ್ಲ, ಮತ್ತೇನೇನೋ ಎಕ್ಸ್ಟ್ರಾ ಕೆಲಸಗಳು ಬಂದ್ರೂ ಎಲ್ಲನೂ ನೋಡ್ಕೋಬೇಕು. ಹೌದು ತಾನೇ? ಮೊದಲೇ ಏನಾದರೂ ಗೊತ್ತಿದ್ರೆ ನಾನು ನಿಜವಾಗ್ಲೂ ಯಾಮಾರ್ತಿದ್ದಿಲ್ಲ. ಜೀವನದಲ್ಲಿ ಏನಾದ್ರೂ ಒಂದು ದೊಡ್ಡದು ಮಾಡ್ಬೇಕಂತ ಭಾಳ ಆಸೆ ಇತ್ತು ನೋಡ್ರಿ ನನಗೆ. ಆದ್ರೆ ಅವನ ಈ ಹೊಟ್ಟೆನೇ ಇಷ್ಟು ದೊಡ್ಡದಾಗುತ್ತಂತ ನಂಗೆ ಗೊತ್ತಿದ್ದಿಲ್ಲ. ನ್ಯೂ ಇಯರ್ಗ ಮತ್ತ ಸಂಕ್ರಾಂತಿಗೆ ವೇಟ್ ಮಾಡಕತ್ರ, ನಾನ್ ಮಾತ್ರ ಸ್ಯಾಲ್ರಿ ವೇಟ್ ಮಾಡಕತ್ತೀನಪ್ಪ. ಗುಡ್ ಬಾಯ್ 2024, ನಿಂಗೆ ಒಳ್ಳೇದಾಗ್ಲಿ. ಬಾಯ್ ಬಾಯ್. ವೆಲ್ಕಮ್ 2025. ನಾನು ನಿನ್ನಿಂದ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಎಕ್ಸ್ಪೆಕ್ಟೇಷನ್ನ ಮಾತ್ರ ಮೀರ್ಬೇಡ ಏನೋ. ಅಯ್ಯೋ ಜನವರಿ, ಐ ಆಮ್ ಟು ಎಕ್ಸೈಟೆಡ್. ವಾವ್. ಓ ಹಾಯ್ ಫೆಬ್ರವರಿ. ರಿಲ್ಯಾಕ್ಸ್ ಆಗೋಣ, ನೆಕ್ಸ್ಟ್ ಇಯರ್ಗೆ ಇನ್ನೂ ಟೈಮ್ ಇದೆ. ಓ ಜೂನ್ ಬಂದೇ ಬಿಡ್ತಾ ಆಲ್ರೆಡಿ. ಇನ್ನು ಎಷ್ಟೊಂದು ಕೆಲಸ ಬಾಕಿ ಇದೆ ನಾನು ಮಾಡುವು. ಓ ನೋ, ಡಿಸೆಂಬರ್. ಓ ಮೇರಿ ಕ್ರಿಸ್ಮಸ್. ಓ ನಾ ಏನು ಮಾಡಿಲ್ಲ ಈ ವರ್ಷನೂ. 2024 ಈಗ ತಾನೇ ಕಳಿಸಿದ್ದೀನಿ, ಆಲ್ರೆಡಿ 2025 ಬಂದ್ಬಿಡ್ತಾ, ಮುಗೀತು ನನ್ನ ಕತೆ. ಈ ವರ್ಷನೂ ಏನೂ ಮಾಡಲಿಲ್ಲ. ಅಲ್ಲ ಕಣೆ, ನೀನು ವರ್ಕ್ ಮತ್ತು ಮನಿನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿ? ಏನಿಲ್ಲ, ವೆರಿ ಸಿಂಪಲ್ ಕಣೆ. ವೀಕ್ ಡೇದಾಗ MS ಎಕ್ಸೆಲ್, ವೀಕೆಂಡ್ ಬಂದ್ರೆ ಸರ್ಫ್ ಎಕ್ಸೆಲ್, ಅಷ್ಟೇ. ಇಷ್ಟೇ ನಿಭಾಯಿಸ್ತೀನಿ ನಾನು. ಅಲ್ಲ ಮನಿ ಯಾವಾಗ ನೋಡ್ತೀವಿ ಅವಾಗ ತಿಪ್ಪಿ ಮಾಡಿಟ್ಟಿರ್ತೀಯಲ್ಲ, 24 ತಾಸು ಮನ್ಯಾಗ ಇರ್ತೀಯ, ಇಲ್ಲ ಏನ್ ಕೆಲಸ ಇರ್ತೈತಿ ನಿನ್ ಮನ್ಯಾಗ ಇದ್ಕೊಂಡು ಅಷ್ಟು ಕ್ಲೀನ್ ಮಾಡಕ್ ಬರಲ್ಲ ನಿನಗ? ಹೌದಲ್ಲ, ನಾ 24 ತಾಸು ಮನ್ಯಾಗ ಇರ್ತೀನಲ್ಲ, ಆದ್ರೂ ಕ್ಲೀನ್ ಮಾಡಿಲ್ಲಲ್ಲ. ಹೌದು, ನೀವು ದಿನ ಆಫೀಸ್ಗೆ ಹೋಗ್ತಿರಲ್ಲ ಡೈಲಿ ಬಿಟ್ಟು ಬಿಡ್ಲಾರ್ದಾನ, ಆದ್ರೂ ನಾವು ಯಾಕೆ ಇಷ್ಟು ಶ್ರೀಮಂತರಾಗಿಲ್ಲ, ಇನ್ನೂ ಯಾಕೆ ಬಡವರಾಗೆ ಕಾಣಕತ್ತೀವಿ ನಾವು? ಅಲ್ಲ, ಎಷ್ಟು ಸಾಲಿ ಕಲತ್ರ ಏನ್ ಬಿಡ್ರಿ, ನಾಳೆ ನಾವು ರೇಷನ್ ತರಕ್ ಹೋದ್ರೆ ಹೆಬ್ಬಟ್ಟ ಓದ್ಬೇಕು ಅಲ್ವಾ? ಅಪ್ಪ ಅದೇ ರೇ ಭಗವಂತ, ಇವತ್ತು ಯಾರಾದ್ರೂ ನನಗೆ 4 ಕೋಟಿ ನನ್ನ ಅಕೌಂಟಿಗೆ ಹಾಕಿಬಿಡ್ಲಪ್ಪ. ಹಂಗೇನಾದ್ರೂ ಯಾರಾದ್ರೂ ನನ್ನ ಅಕೌಂಟಿಗೆ 4 ಕೋಟಿ ಹಾಕಿಬಿಟ್ರೆ 1 ಕೋಟಿನ ಫಸ್ಟು ಮನೆ ತೊಗೊಂಡ್ಬಿಡ್ತೀನಿ, ಆಮೇಲೆ ಇನ್ನೊಂದು ಕೋಟಿನ ನನ್ನ ಮಗನ ಹೆಸರಲ್ಲಿ ಸೇವಿಂಗ್ಸ್ ಅಂತ ಮಾಡಿಬಿಡ್ತೀನಿ, ಆಮೇಲೆ ರಿಮೈನಿಂಗ್ 1 ಕೋಟಿನ ನಾನು ಯಾರು ಮದುವೆ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲ ದಾನ ಮಾಡಿಬಿಡ್ತೀನಿ, ಆಮೇಲೆ ಇನ್ನೊಂದು ಕೋಟಿ ತೊಗೊಂಡೋಗಿ ಮಸ್ತಾಗಿ ಬಿಸ್ನೆಸ್ ಮಾಡಿಬಿಡ್ತೀನಿ. ಆಮೇಲೆ ನನಗೆ ಹಾಕಿದಾರಲ್ವಾ ಪಾಪ, ಅವ್ರಿಗೆ ಬೇಡ್ಕೋಬೇಕಲ್ವಾ, ಅದಕ್ಕೆ 1 ರೂಪಾಯಿ ತೊಗೊಂಡೋಗಿ ಆ ದೇವ್ರಿಗೆ ಹೋಗಿ ಅವ್ರದ್ದು ಹೊಟ್ಟೆನ ತಣ್ಣಗೆ ಇಲ್ಲಪ್ಪ, ನನ್ನ ಬಗ್ಗೆ ಹೊತ್ತ ಹುರ್ಕೋಬಾರ್ದು, ನಾನು ರೊಕ್ಕ ಹಾಕಿನಿ ಅಂತೇಳಿ ಬೇಡ್ಕೊಂಡು ಬರ್ತೀನಪ್ಪ. ನಾನು ನೀನು ಸಂಡೇ ಅಂತೇಳಿ UI ಮೂವಿ ನೋಡಕ್ಕೆ ಹೋಗಿದ್ದೆ. ಹೋದ್ರೆ ನನ್ನ ಫ್ರೆಂಡ್ಸ್ ಏನಂದ್ರೆ, ಹೆಂಗೈತೆ ಮೂವಿ, ನನಗೆ ರಿವ್ಯೂ ಕಳಿಸು, ನಾನು ನೋಡ್ತೀನಿ ಅಂತಂದ್ರೆ. ಆಯ್ತಂತೆ, ಲಕ್ಷ ಕೊಟ್ಟು ನೋಡಕತ್ತಿದ್ದೆ. ಫಸ್ಟ್ಗೆ ಟೈಟಲ್ ಕಾರ್ಡ್ ಬಿತ್ತು UI ಅಂತೆ. ನಾನು ಫುಲ್ ಲಕ್ಷ ಕೊಟ್ಟು ನೋಡಕತ್ತೀನಿ. ಅವಾಗ ಸಡನ್ನಾಗಿ ಒಂದು ಮೆಸೇಜ್ ಬಂತು, ಏನು, ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಚಿತ್ರಮಂದಿರದಿಂದ ಎದ್ದು ಹೋಗಿ ಅಂತ. ನಾನು ಎಲ್ಲರಿಗಿಂತ ಇಂಟೆಲಿಜೆಂಟ್ ಅದೀನಿ, ಏನು ಮಾಡಲಿ, ಆದ್ರೂ ನಿಂದ್ರೆ ನೋಡು ನೀನು ಸ್ವಲ್ಪ ಅಂತೇಳಿ ನೋಡಕತ್ತೆ. ಆಮೇಲೆ ಮತ್ತೊಂದು ಬಿತ್ತು, ನೀವು ದಡ್ಡರಾಗಿದ್ದರೆ ಈ ಚಿತ್ರವನ್ನು ಪೂರ್ತಿಯಾಗಿ ನೋಡಿ. ಅಂದ್ರೆ ನಾ ಬುದ್ಧಿವಂತನೋ ದಡ್ಡನೋ ಅಂತ ನನಗೆ ಕನ್ಫ್ಯೂಷನ್ ಆಗಕತ್ತಾಗ ಏನು ಮಾಡ್ಲಪ್ಪ ಅಂತ ಯೋಚನೆ ಮಾಡಕತ್ತೆ.
ಮತ್ತೇನು ಮಾಡಿದೆ ನೋಡೋಣ ನಿಂದ್ರಿ ಇನ್ನೂ ಸ್ವಲ್ಪ ನೋಡೋಣ. ಸುಮ್ಮನೆ ಯಾಕೆ ನಾನು ಡಿಸೈಡ್ ಮಾಡೋದು ಈಗ ನಾ ಹೆಂಗಾದ್ರೂ ಬುದ್ಧಿವಂತ ಅದೀನಿ ಬಿಡು ಅಂತ ಅನ್ಕೊಂಡೆ ನಾನು. ಅನ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೊಂದು ಬಂತು. ನಿಜವಾದ ಬುದ್ಧಿವಂತರು ದಡ್ಡರ ಥರ ಇರ್ತಾರೆ, ಆದರೆ ದಡ್ಡರು ತಾವು ಬುದ್ಧಿವಂತರಂತೆ ಎಗರಾಡ್ತಿರ್ತಾರೆ ಅಂತ ಅನಿಸ್ತು. ಇವಾಗ ಅನಿಸ್ತು ನಾವು ಅಂದರೆ ಬುದ್ಧಿವಂತರು ಈ ಸಿನಿಮಾ ನೋಡಬೇಕು ಅಂತ ಹೇಳಿ. ಸೊ ಹಂಗಾಗಿ ನಾನು ಸುಮ್ಮನೆ ನೋಡ್ಕೋ ಅಂತ ಕುಂತೆ. ನೋಡ್ತಾ ನೋಡ್ತಾ ನಾನು ಲಕ್ಷ ಕೊಟ್ಟು ನೋಡಿದೆ ಫುಲ್ ಕ್ಲಿಯರ್ ಆಗಿ. ಆದರೆ ನನಗೆ ಏನು ನೋಡಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಕೊನೆಗೂ. ಆಮೇಲೆ ನೋಡ್ತಾ ನೋಡ್ತಾ ಉಪೇಂದ್ರ ಎಂಟ್ರಿ ಆಯಿತು. ಆಮೇಲೆ ಏನೇನೋ ತೋರಿಸಿದ್ರು ಅವರು. ನನಗೂ ಒಂದು ಸ್ವಲ್ಪ ತಲೆಗೆ ಹೋಯ್ತು, ಒಂದು ಸ್ವಲ್ಪ ತಲೆಗೆ ಹೋಗಲಿಲ್ಲ. ಇದನ್ನು ರಿವ್ಯೂ ಹೆಂಗೆ ಕೊಡಬೇಕು ನನ್ನ ಫ್ರೆಂಡ್ಸಿಗೆ. ಚಲೋ ಇಲ್ಲ ಅಂದರೂ ಒಂದು ಕಷ್ಟ, ಚಲೋ ಐತಂದ್ರೂ ಒಂದು ಕಷ್ಟ. ಏನು ಮಾಡಲಪ್ಪ ಅಂತ ಯೋಚನೆ ಮಾಡಿ ಸುಮ್ಮನೆ ಎದ್ದು ಬಂದೆ. ಹುಡುಗಿನ ಕರೆಸಿ ನೋಡೋಣ. ಸೌಮ್ಯ ಬಾಮ ತಮ್ಮ ಇವನೇ ನನ್ನ ಮಗ, ಒಬ್ಬನೇ ಮಗ ಇರೋದು. ಆಮೇಲೆ ಕಣ್ಣೆತ್ ನೋಡು, ನೀ ಏನು ಭಯ ಪಡಬೇಡ. ಕುಕ್ಕಿಂಗ್ ಬರುತ್ತೆ ಅನ್ಮಾ ನಿಂಗ? ಆಂಟಿ ಬರುತ್ತೆ. ಈ ಸಲ ಸ್ವಿಗ್ಗಿ ಒಳಗೆ ಆರ್ಡರ್ ಮಾಡಿದ್ದೆ ಅಂದ್ರೆ 5 ನಿಮಿಷದಲ್ಲಿ ಬರುತ್ತೆ. ಮತ್ತೆ ಡ್ಯಾನ್ಸಿಂಗ್ ಬರುತ್ತೆ ಅನ್ಮಾ ನಿಂಗ? ಆಂಟಿ ಬರುತ್ತೆ. ಈ ಸದ್ಯ ರೀಲ್ಸ್ ಆನ್ ಮಾಡಿದ್ದೆ ಅಂದ್ರೆ 2 ನಿಮಿಷದಲ್ಲಿ ಎಂಟರ್ಟೈನ್ಮೆಂಟ್ ಕೊಡುತ್ತೆ ನಿಮಗೆ. ಸಿಂಗಿಂಗ್ ಬರುತ್ತೆ ಅನ್ಮಾ ನಿಂಗ? ಆಂಟಿ ಬರುತ್ತೆ. ಈ ಸದ್ಯ ಯೂಟ್ಯೂಬ್ ಅಲ್ಲಿ ಆನ್ ಮಾಡಿದ್ರೆ ಸೋ ಮೆನಿ ಸಿಂಗರ್ಸ್ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಬರುತ್ತೆ. ಏನ್ಲ ಮಗ ಈಕಿ ಏನ್ ಕೇಳಿದ್ರು ಬರುತ್ತೆ ಅಂತಾಳೆ. ಬಟ್ ಏನೋ ಯೂಟ್ಯೂಬ್ ಅಂತಾಳೆ, ಇನ್ಸ್ಟಾಗ್ರಾಮ್ ಅಂತಾಳೆ, ಇನ್ನೋ ಸ್ವಿಗ್ಗಿ ಅಂತಾಳೆ. ಇವು ಯಾವ ನನ್ಗೆ ಗೊತ್ತೇ ಇಲ್ಲ. ಏನ್ ಅನ್ನಕತ್ತಾಳ ಮಗ ನಾ ಇವನು? ಅವ್ವ ಎಲ್ಲ ರೆಡಿಮೇಡ್ ಇರುತ್ತೆ ಅದೇ ಕೊಡ್ತೀನಿ ಅಂತಿದ್ದಾಳೆ. ಹಂಗಂದ್ರೆ ಆಕಿಗೆ ಏನು ಬರಲ್ವಾ? ಅಲ್ಲ ತಂಗಿ ನಿಂಗೇನು ಬರಲ್ವಾ? ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳೋ, ಕಲಿಯೋದಕ್ಕೇನು? ಆಂಟಿ ನಾನೆಲ್ಲಿ ಬರಲ್ಲ ಅಂದೆ, ಬರುತ್ತೆ ಅಂತಾನೆ ಹೇಳ್ತಿದ್ದೀನಿ ನಾನು. ನನ್ಗೆಲ್ಲ ಬರುತ್ತೆ ನೋಡಿ, ಬೇಕಾದ್ರೆ ನೀವು. ನಾ ಗಾಡಿ ಸರ್ವಿಸ್ ಕೊಟ್ಟು ಬರಕ್ ಹೋಗ್ತೀನಿ. ನಾನು ಬರ್ತೀನಿ. ಸೌಮ್ಯ ನಾ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ. ನಾನು ಬರ್ತೀನಿ. ಸೌಮ್ಯ ನಾ ಮೂವಿಗೆ ಹೋಗಿ ಬರ್ತೀನಿ. ನಾನು ಬರ್ತೀನಿ. ಸೌಮ್ಯ ನಾನು ಬರ್ತೀನಿ. ಅಲ್ಲ ಕಣೆ, ನಾ ಹೇಳೋ ಪೂರ್ತಿ ಕೇಳು, ನಾನು ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ. ಆಯ್ತು ಇವ. ಅಲ್ಲ ಕಣಮ್ಮ, ನಿನ್ನ ಸೊಸೆಗೆ ಇನ್ನೂ 3 ತಿಂಗಳು ಆಗಿಲ್ಲ, ಆಲ್ರೆಡಿ ಆಫೀಸಿಗೆ ಕಳಿಸ್ಬಿಟ್ಟಿದ್ಯಲ್ಲ. ಅಣ್ಣಗಾದ್ರೂ ಬುದ್ಧಿ ಬೇಡವಾ? ಅಷ್ಟು ಚಿಕ್ಕ ಮಗುನ ನೀನು ನೋಡ್ಕೊತಿದ್ಯಲ್ಲ. ಅಲ್ಲ ನೀನು ಎಲ್ಲಾನು ಚಾಕ್ರಿ ಮಾಡ್ತಿದ್ದೀಯ, ಒಗ್ಯಾಣ ಬಾಂಡೆ ಅಲ್ಲ ತಂಪನ ಮಾಡಬಾರ್ದಂತ ಹೇಳಿ ಎಲ್ಲ ಕೆಲಸನೂ ನೀನೇ ಮಾಡ್ತಿದ್ಯಾ. ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ಅಣ್ಣಂಗೆ? ನೀನೇನು ಎಲ್ಲರೂ ಚಾಕ್ರಿ ಮಾಡ್ತೀನಂತ ನಾ ಅವಳನ್ನ ಕರ್ಕೊಂಡು ಬಂದಿರೋದು ನೀನು ಮನೆಗೆ. ಅಲ್ಲ 3 ತಿಂಗಳಾಗಿಲ್ಲ ಇನ್ನೂ, ಆಲ್ರೆಡಿ ಅವಳನ್ನ ಜಿಮ್ಮಿಗೆ ಹಚ್ಬಿಟ್ಟಿದೆ. ನನ್ನ ಮತ್ತೆ ಇದುವರೆಗೂ ಯೋಗ ಮಾಡಕ್ ಬಿಟ್ಟಿಲ್ಲ, 2 ವರ್ಷ ಆಗಕ್ಕೆ ಬಂತು. ಅದು ಅಲ್ಲದೆ ನಿಮ್ಮ ಮೊನ್ನೆ ಫೋಟೋ ಸೆಲ್ಫಿ ತಗೊಳ್ಳೋದಳು. ಆ ಮಗುನ ಅಣ್ಣನ ಕೈ ಕೊಟ್ಟು ಹಾಗೆ ಸೆಲ್ಫಿ ತಗೊಳತ್ತಾನೆ ಇದ್ದಾಳೆ. ಯಾರೂ ಏನು ಹೇಳ್ತಾನೆ ಇಲ್ಲ. ನಾ ಏನಾದರೂ ಹಿಂಗೆ ಮಾಡಿದ್ರೆ ನಮ್ಮ ಮತ್ತೆ ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ಟಿರೋಳು ಇಷ್ಟ ಅನ್ನೋದ್ಲೆ. ಆಮೇಲೆ ಮನೆಗೆ ಬರೋದೇ 8 ಗಂಟೆಗೆ ಮೇಲೆ ಬರ್ತಾಳೆ. ಹುಡುಗ ಬಂದಿಟ್ಟು ಆಟ ಆಡಿಸ್ತಾಳೆ, ಆಮೇಲೆ ಮಲ್ಕೊಂಡು ಬಿಡ್ತಾಳೆ. ಅಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲ ಕೆಲಸನೂ ನೀನೇ ಮಾಡ್ತಿದ್ದೀಯ. ಅವಳ ಇವಾಗ ಜಾಬಿಗೆ ಕಳ್ಸೋ ಜರೂರತ್ ಏನಿತ್ತು ಹೇಳು? ಏನು ಕೆಲಸ, ಏನು ಜರೂರತ್ ಇವಾಗ? ನೋಡು, ನಾನೇನಾದರೂ ಹೇಳಿದ್ರೆ ನಿಂಗೆ ಸಿಟ್ಟು ಬರುತ್ತೆ. ನೀನು ಸೊಸೆ ಮೇಲೆ ಹೇಳಿದ್ರೆ ಆಯ್ತು, ನೀನೇ ತಲೆ ಮೇಲೆ ಹೆಟ್ಕೊಂಡು ಕುಂದಿರ್ಸು. ನಾನೇನು ಅವಳ ಬಗ್ಗೆ ಚಾಡಿ ಹೇಳ್ತಾ ಇಲ್ಲ, ಇರೋದನ್ನ ನಾನು ಕಣ್ಣಿಗೆ ಕಂಡಿದ್ದನ್ನ ಹೇಳ್ತಾ ಇದ್ದೀನಿ. ನೀನು ಅರ್ಥ ಮಾಡ್ಕೊತಿಲ್ಲ. ಹೌದಲ್ಲ, ನನ್ನ ಮಗಳು ಹೇಳೋದು ಕರೆಕ್ಟೇ ಇದೆ. ನಾಳೆಯಿಂದ ಅವಳಿಗೆ ತಗೊಂತೀನಿ. ಅಯ್ಯ ಅದೇನು ಅಂತ ನೀನು ನನ್ನ ಮಗನ ಗಂಟು ಹಾಕೊಂಡು ಬಂದೆಯವ್ವ. ನಾನು ಯಾವಾಗ ನೋಡ್ತೀಯ ಮಗ ಗಂಟು ಹಾಕೊಂಡೇ ಇರ್ತೀಯಲ್ಲ. ಸ್ವಲ್ಪ ನಗ್ನಾಗ್ತಾ ಇರಬಾರ್ದು ಹೆಣ್ಕಣವ. ಯಾಕಂದ್ರೆ ಮನೆಗೆ ಲಕ್ಷ್ಮಿ ಹೆಂಗೆ ಬರ್ತಾ ಹಿಂಗೆ ನೀ ಗಂಟು ಹಾಕೊಂಡಿದ್ರೆ ಸ್ವಲ್ಪ ನಗ್ನಾಗ್ತಾ ಇರು ಒಂದಿಟ್ಟು. ಮಾವಾರೇ ನಂದೇನು ಇಲ್ವಾ, ನಿಮ್ಮ ಅತ್ತಿ ಹೆಂಗೆ ಹೇಳ್ತಾ ಹಂಗೆ ಕೇಳುವ. ಹಲೋ, ಹೌದಾ 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 ಏನಾತ್ ಕಣವ? ನಿಮ್ಮ ಅಜ್ಜಿಯರೇನ ಏನೋ ಸತ್ತೋದ್ರಂತ. ಅಯ್ಯ ಅದೇನು ಅಂತ ನೀನು ನನ್ನ ಮಗನ ಗಂಟು ಹಾಕೊಂಡು ಬಂದೆಯವ್ವ. ನಾನು ಯಾವಾಗ ನೋಡ್ತೀಯ ಮಗ ಗಂಟು ಹಾಕೊಂಡೇ ಇರ್ತೀಯಲ್ಲ. ಸ್ವಲ್ಪ ನಗ್ನಾಗ್ತಾ ಇರಬಾರ್ದು ಹೆಣ್ಕಣವ. ಯಾಕಂದ್ರೆ ಮನೆಗೆ ಲಕ್ಷ್ಮಿ ಹೆಂಗೆ ಬರ್ತಾ ಹಿಂಗೆ ನೀ ಗಂಟು ಹಾಕೊಂಡಿದ್ರೆ ಸ್ವಲ್ಪ ನಗ್ನಾಗ್ತಾ ಇರು ಒಂದಿಟ್ಟು. ಮಾವಾರೇ ನಂದೇನು ಇಲ್ವಾ, ನಿಮ್ಮ ಅತ್ತಿ ಹೆಂಗೆ ಹೇಳ್ತಾ ಹಂಗೆ ಕೇಳುವ. ಹಲೋ, ಹೌದಾ 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 ಏನಾತ್ ಕಣವ? ನಿಮ್ಮ ಅಜ್ಜಿಯರೇನ ಏನೋ ಸತ್ತೋದ್ರಂತ.
ಅಲ್ಲ ಗುಂಡ ನಂಗೆ ಯಾಕೋ ಲೆಕ್ಕ ಬಗೆಹರಿತಿಲ್ಲ ಸರ್ ನೋಡಿ ನಂಗೆ ಮ್ಯಾಥ್ಸ್ ಕರೆಕ್ಟಾಗಿ ಕಲ್ಚಾರಿಲ್ಲ. ಯಾಕಂದ್ರೆ ಒಂದು ನಿಂಬೆ ಹಣ್ಣಿಗೆ 5 ರೂಪಾಯಿ ಆದ್ರೆ 100 ನಿಂಬೆ ಹಣ್ಣಿಗೆ 500 ರೂಪಾಯಿ ಆಗ್ತೈತಿ. ಆದ್ರೆ 100 ನಿಂಬೆ ಹಣ್ಣಿನ ಶಕ್ತಿ ಇರೋ ವಿಮ್ ಬಾರ್ ಸೋಪು 20 ರೂಪಾಯಿಗೆ ಸಿಗ್ತೈತಿ. ಅದು ಹೆಂಗಂತ ನಂಗೆ ಲೆಕ್ಕನ ಬಗೆಹರಿತಿಲ್ಲ ನೋಡು. ಚಿನಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಏನ್ ಕೇಳ್ಕೊಂಡೆ ದೇವ್ರ ಹತ್ರ? ನಾನಾ 7 ಜನ್ಮಕ್ಕೂ ಹಿಂಗೆ ನನ್ನ ಗಂಡನಾಗಿರ್ಬೇಕು ಅಂತ ಕೇಳ್ಕೊಂಡೆ ರೀ. ನಿಲ್ಸು ಈ ಜನ್ಮದಾಗ ನೀನು ತಡ್ಕೊಳಕ್ ಆಗ್ತಿಲ್ಲ. ಇನ್ನು 7 ಜನ್ಮನ ನೀ ಇನ್ನೊಮ್ಮೆ ಏನಾದ್ರು ದೇವ್ರ ಹತ್ರ ಕೇಳ್ಕೊಬೇಕಾದ್ರೆ ನನ್ನನ್ನು ಒಂದು ಮಾತು ಕೇಳ್ಕೊ. ಈ ಜನ್ಮದಾಗ ನೀನು ಕಾಟ ತಡ್ಕೊಳಕ್ ಆಗ್ತಿಲ್ಲ. ಇನ್ನೊಂದು 7 ಜನ್ಮನ ಮುಗೀತು ನನ್ನ ಕತೆ. ಅಯ್ಯೋ ದೇವ್ರೇ, ಬೇಡಪ್ಪ ಈಗಿನ ಆಸೆನ ಪೂರೈಸ್ಬೇಡ. ನಾನು ಇವಾಗ ಹೇಳ್ತಾರ ಮಾತನ್ನ ಭಾಳ ಕ್ಲೀನಾಗಿ ಕೇಳಿಸ್ಕೊರಿ. ನೀವು ಒಂದು ವೇಳೆ ದಪ್ಪಾಗಿದ್ರಿ ಅಂತಂದ್ರೆ ಎಲ್ಲರೂ ನಿಮ್ಮನ್ನ ಏನು ತಿಳ್ಕೊಂತಾರ, ನೀವು ಭಾಳ ತಿಂತೀರ ಅಂತ ತಿಳ್ಕೊಂತಾರ. ಅದ ನೀವು ತೆಳಗಿದ್ರಿ ಅಂದ್ರೆ ಅಯ್ಯ ಆರಾಮಿಲ್ಲ ನೋಡಕ್ಕೀಗೆ ಅಂತಾರ. ಅದ ಒಂದು ವೇಳೆ ನೀವು ಚಂದನ್ ಡ್ರೆಸ್ ಹಾಕ್ಕೊಂಡು ಹೊರಗಡೆ ಹೋದ್ರಿ ಅಂದ್ರೆ ಅಯ್ಯ ನೋಡಿ ಎಷ್ಟು ಶೋ ಆಫ್ ಮಾಡಕತ್ತಾಳ ಅಂತಾರ. ಅದ ನೀವು ಒಂದು ವೇಳೆ ನಾರ್ಮಲ್ ಡ್ರೆಸ್ ಹಾಕೊಂಡು ಏನಾರು ಹೊರಗೆ ಹೋದ್ರೆ ಅಂತ ತಿಳ್ಕೊ, ಅವಾಗ ಏನಂತಾರ ಅಯ್ಯ ಎಷ್ಟು ಪೋರ್ ಅದಾರ ಇವ್ರು, ಏನು ಬಡತನ ಆಯ್ತಾನ, ಹರಿಬಿ ನೋಡಿ ಎಂತ ಹಾಕೊಂಡು ಬಂದ ಅಂತಾರ. ಅದು ಒಂದು ವೇಳೆ ನೀ ಸಿಂಗಲ್ ಆಗಿದ್ರೆ ಅಯ್ಯ ಲೋನ್ಲಿನೆಸ್ ಫೀಲ್ ಆಗಕತ್ತಾಳ ನೋಡಕ್ಕಿ ಅಂತಾರ. ಅದು ಒಂದು ವೇಳೆ ನೀ ರಿಚ್ ಆಗಿದ್ದೆ ಅಂದ್ರೆ ನೋಡಕ್ಕಿ ಎಷ್ಟು ಎರಗೊಂಟದ ನೋಡಕ್ಕಿ ಅಂತಾರ. ಒಂದು ವೇಳೆ ನೀನು ಒಂದು ವೇಳೆ ಭಾಳ ಅಂದ್ರೆ ಭಾಳ ಹಾನೆಸ್ಟ್ ಆಗಿದ್ದೆ ಅಂತಿಕೋ, ಆಕಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಾರ. ನೀವು ಒಂದು ವೇಳೆ ಸ್ಟ್ರಗಲ್ ಮಾಡಕತ್ತಿದ್ರೆ ಅಂತಿಕೋ, ಅವಾಗ ಏನಂತಾರ ಭಾಳ ಲೇಜಿ ಅದ ನೋಡಕ್ಕಿ, ಏನು ಕೆಲಸನ ಮಾಡಂಗಿಲ್ಲ, ಅದಕ್ಕಾಕಿ ಇನ್ನೂ ಏನು ಸಿಗವಲ್ಲ ಅಂತಾರ. ಒಂದು ವೇಳೆ ನೀನು ಬೇಗ ಕ್ವಿಕ್ ಜಾಬ್ ಆದ್ರೆ ಆಕಿ ಲಕ್ ಮುಖಾಂತರ ಬಂದೈತಿ ಅಂತಾರ. ಆಮೇಲೆ ಒಂದು ವೇಳೆ ಇನ್ ಕೇಸ್ ನೀವು ವರ್ತಿ ಇದ್ರೆ ಅಂದ್ರೆ ಅದು ಅಥವಾ ನಿಮ್ಮ ಮೈಂಡಿಂದ ನೀವೇನಾದರೂ ಥಿಂಕ್ ಮಾಡಿ ಆನ್ಸರ್ ಮಾಡ್ತಿದ್ರೆ ಎಷ್ಟು ನೇರವಾಗಿ ಮಾತಾಡ್ತಾಳೆ ನೋಡಕ್ಕಿ, ಒಂಚೂರು ಹಿಂದನ್ನೋದು ಮುಂದನ್ನೋದು ನೋಡೋದೇ ಇಲ್ಲ ಅಂತಾರ. ಒಂದು ವೇಳೆ ನೀ ಭಾಳ ಹ್ಯಾಪಿ ಅದಿ ಅಂತಂದ್ರೆ ನೋಡಕ್ಕಿ ಯಾವ ಕಷ್ಟನೂ ಇಲ್ಲ, ಆರಾಮಾಗಿದ್ದಾಳೆ ನೋಡಕ್ಕಿ, ಹಂಗಿರ್ಬೇಕು ನೋಡಿ ಜೀವನ ಅಂತಾರೆ. ಅದ ನೀ ಅನ್ಹ್ಯಾಪಿ ಇದ್ದೆ ಅಂದ್ರೆ ಅಯ್ಯ ದರಿದ್ರತನ ಆಕಿಗೆ ತುಂಬ್ಕೊಂಡೈತೆ ನೋಡು ಅಂತಾರ. ಸೊ ನಾನು ಹೇಳೋದು ಏನಪ್ಪ ಅಂತಂದ್ರೆ ನೀವು ಹೆಂಗೆ ಇರ್ರಿ, ಏನ ಮಾಡ್ರಿ, ಇಲ್ಲಿರೋ ಜನಕ್ಕಂತೂ ನೀವು ಮೆಚ್ಚಾಕಂತರೂ ಆಗೋದಿಲ್ಲ. ಸೊ ಅದಕ್ಕೆ ಏನು ಹೇಳ್ತೀನಿ ಅಂದ್ರೆ ನೀವು ಹೆಂಗಿದ್ರು ಹಂಗಿರ್ರಿ, ಆರಾಮಾಗಿರ್ರಿ, ಖುಷಿಯಾಗಿರ್ರಿ. ವಾವ್, ಫ್ರೆಶ್ ಆಗಿರೋ ಆಪಲ್ ತರ ಕಾಣ್ತಿದ್ಯಾ ನೋಡು. ಹಂಗೆ ಕಚ್ಕೊಂಡು ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಇವತ್ತು ಬೆಳಿಗ್ಗೆ. ನಿನ್ ಮುಖ ನೋಡಿ ನಂಗೆ ಭಾಳ ಖುಷಿ ಐತಿ ಇವತ್ತು. ಹಿಂಗೆ ಮಲ್ಕೊಂಡಿರಿ, ನಾನು ಹೋಗಿ ಬೆಡ್ ಕಾಫಿ ತೊಗೊಂಡು ಬರ್ತೀನಿ ಆಯ್ತಾ? ಚಿನ್ನ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಬೇಗನೆ ಬರ್ತೀನಿ. ಸಾಯಂಕಾಲ 5 ಅಂದ್ರೆ ಬರ್ತೀನಿ, ಹೊರಗಡೆ ಹೋಗೋಣ ಆಯ್ತಾ? ಆಯ್ತು ರೀ. ನಿಮ್ಮ ಫೇವ್ರೆಟ್ ಪುಳಿಯೋಗರೆ ಮಾಡಿದ್ದೀನಿ, ನಿಮ್ಮ ಪಾಕೆಟ್ ಇದರಲ್ಲಿ ಬ್ಯಾಗಲ್ಲಿ ಇಟ್ಟಿದ್ದೀನಿ, ತಿನ್ನಿ ಚೆನ್ನಾಗಿ ತಿನ್ನಿ ಏನು. ಆಮೇಲೆ ಸಾಯಂಕಾಲ ನಿಮಗೆ ಪನ್ನೀರು ಮತ್ತು ಚಪಾತಿ ಮಾಡಿರ್ತೀನಿ, ನಿಮ್ಮ ಫೇವ್ರೆಟ್ ಅಲ್ವಾ, ಅದನ್ನೇ ಮಾಡಿರ್ತೀನಿ, ಬೇಗ ಬನ್ನಿ ಆಯ್ತಾ? ಚಿನ್ನ, ಇವತ್ತು ಡೇ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸೂಪರ್ ಆಗಿತ್ತು. ನೀನು ಕಟ್ಟಿರೋ ಪುಳಿಯೋಗರೆ ಅಂತೂ ಇನ್ನೂ ಬೇಕು ಅನಿಸ್ತಿತ್ತು, ಅಷ್ಟು ಚೆನ್ನಾಗಿ ಮಾಡಿದೀಯ ಇವು. ಆಯ್ತು, ಇವಾಗ ಕೈಕಾಲು ಮುಖ ತಗೊಂಡು ಬರೀ ಬಿಸಿಯಾಗಿ ಚಪಾತಿ ಮಾಡಿಕೊಡ್ತೀನಿ, ಆಮೇಲೆ ಪನ್ನೀರ್ ಮಾಡಿಟ್ಟಿದ್ದೀನಿ, ತಿನ್ನೋರಂತೆ. ಅಯ್ಯೋ, ಬೆಳಿಗ್ಗೆ ನಿನ್ನ ಮುಖ ನೋಡಿದ್ನಾ, ಮುಗೀತು ನನ್ನ ಕತೆ. ಹೋಗಿ ಬೆಡ್ ಕಾಫಿ ತೊಗೊಂಡ ಬೇಗ. ಈ ಮುಸುಡಿ ಬೆಡ್ ಕಾಫಿ ಬೇರೆ, ಎದ್ದು ಬನ್ನಿ. ಏನು ಮಾಡಿದ್ಯಾ ಬಾಕ್ಸಿಗೆ? ಚಿತ್ರಾನ್ನ ಮಾಡಿದ್ದೀನಿ ನೋಡಿ. ಇಲ್ಲ, ನಾನು ಫೇವ್ರೇಟ್ ಪುಳಿಯೋಗರೆ ಮಾಡಬೇಕಿಲ್ಲ. ಹೋಗ್ಲಿ, ಸಾಯಂಕಾಲ ರಾತ್ರಿ ಆದರೂ ಇದನ್ನು ಮಾಡು, ಚಪಾತಿ ಮತ್ತೆ ಪನ್ನೀರು. ಅದೇ ಚಿತ್ರಾನ್ನ ಮಿಕ್ಕಿರುತ್ತೆ, ಅದನ್ನೇ ತಿನ್ನುವಂತೆ. ಆಮೇಲೆ ಸಾಯಂಕಾಲ ಬೇಗ ಬಂದು ಹೊರಗಡೆ ಕರ್ಕೊಂಡು ಹೋಗ್ತೀರಾ, ಮೂವಿಗೆ ಅನ್ಕೊಂಡಿದ್ದೆ, ಏನು ಮಾಡ್ತೀರಾ? ಯಾವ ಮೂವಿ ಇಲ್ಲ, ಏನಿಲ್ಲ, ಅಲ್ಲಿ ಬರೋದು ಲೇಟ್ ಆಗುತ್ತೆ, ಕೆಲಸ ಭಾಳ ಇದೆ ನನಗೆ. ಹೇಗಿತ್ತು ಇವತ್ತಿನ ದಿನ? ಬೆಳಿಗ್ಗೆ ನಿನ್ನ ಮುಖ ನೋಡ್ಕೊಂಡು ಹೋಗಿನಲ್ಲ, ಎಲ್ಲ ಬಾಸ್ ಕಡೆ ಬೈಸ್ಕೊಳ್ಳೋದೇ ಆಯ್ತು ಇಡೀ ದಿನ ನಂದು. ಆಮೇಲೆ ತಿನ್ನಕ್ಕೆ ಏನು ಮಾಡಿದ್ಯಾ? ಅದೇ ಹೇಳಿದ್ನಲ್ಲ, ಬೆಳಿಗ್ಗೆ ಮಾಡಿರೋದು ಮಿಕ್ಕಿರೋದು ಉಳಿದೈತಿ, ಅದನ್ನೇ ತಿಂದು ಮಲ್ಕೋ ಈಗ. ನನಗೇನು ಇವಾಗ ಮಾಡೋಕ್ಕಾಗಲ್ಲ, ನಂದು ಕೆಲಸ ಇದೆ. ಏನು ಬಂಗಾರಿ ನೀನು, ದಿನ ಒಂದು ಕೆಲಸ ನೆಟ್ಟಗೆ ಮಾಡಕ್ಕೆ ಬರಂಗಿಲ್ಲ. ನೀನು ದಿನ ಚಾ ಚಲ್ತಾ ಇರ್ತಿ ಹಾಕಕ್ಕೆ ಹೋದಾಗ. ಅಲ್ಲ, ನಿಂಗೆ ನೆಟ್ಟಿಗೆ ಯಾವುದೋ ಒಂದು ಕೆಲಸ ಮಾಡಕ್ಕೆ ಬರಂಗಿಲ್ಲ. ಅದೇನು ಚಾ ಹಾಕೋದು ಇಷ್ಟು ಸಿಂಪಲ್ ಆಗಿರ್ತೈತಿ, ಅದು ನೋಡಿ ಎಷ್ಟು ಕೊಂಡು ಚಲಿ ಬಂದಿಯಲ್ಲ ಅಡಿಗೆ ಮನೆಯಾಗ. ಆಯ್ತು, ನೀ ಹಾಕಿ ನೋಡುನು, ನೀ ಚೆಲ್ಲಾರ್ದು ಒಂದು ಹನಿ ಚೆಲ್ಲಾರ್ದು ಹಾಕಿ ನೋಡುನು. ಅದೇನು ದೊಡ್ಡ ಕೆಲಸನ, ಮರ ಕಿತ್ತು ಒಗ್ದಂಗೆ ಮಾಡ್ತಲ್ಲ ನೀ ಅಂತೂ. ಆದ್ರೆ ಒಂದು ಚೂರು ಕೆಳಗೆ ಬೀಳ್ಬೇಕಲ್ಲ, ಇಡೀ ದಿನ ನಾನು ನಿನ್ನ ಜೋಡಿ ಮಾತಾಡಂಗಿಲ್ಲ. ಏನಂದಿ ಇನ್ನೊಮ್ಮೆ ಹೇಳು? ಒಂದು ಹನಿ ಚೆಲ್ ನೋಡ್ಲಾ, ಇಡೀ ದಿನ ನಾನು ನಿನ್ನ ಜೋಡಿ ಒಟ್ಟು ಮಾತಾಡಂಗಿಲ್ಲ. ಅಯ್ಯ ಚಿನಿ, ಸಾರಿ ಬಿತ್ತು ನೋಡ ಅದು. ಸಾರಿ ಏನ? ನೀ ಮಾತ್ರ ಮಾತಾಡಂಗಿಲ್ಲ ಅಂದ್ಯಾ ನೀನು? ಇಡೀ ದಿನ ಮಾತಾಡಂಗಿಲ್ಲ ಅಂದಿ, ಇವ್ಳು ಒಟ್ಟು ಏನು ಮಾತಾಡಂಗಿಲ್ಲ ನೀನು. ನಾ ಚಲ್ಲಿನಿಲ್ಲ, ಮುಗೀತು. ನೀ ಮಾತಾಡಂಗಿಲ್ಲ ಅಂತ ಹೆಂಗೆ ಹೇಳಿದೀನಿ? ನೀನು ಒಟ್ಟು ಏನು ಮಾತಾಡಂಗಿಲ್ಲ. ಬೈಕ್ ಬೀಗ ಹಾಕ್ಬೇಕು ನೀನು. ಅಲ್ಲ, ಎಕ್ಸಾಮ್ ಐತಂತೆ ಇಷ್ಟು ಟೆನ್ಷನ್ ಆಗಿರ್ತೇನೆ, ಎಷ್ಟು ಟೆನ್ಷನ್ ಆಗಿಲ್ಲ ನೀನು ಇವತ್ತು? ಇಲ್ಲ, ನಂಗೆ ಎಕ್ಸಾಮ್ ಐತಂತ ಟೆನ್ಷನ್ ಒಟ್ಟ ಆಗ್ತಿಲ್ಲ. ಈ ಎಕ್ಸಾಮ್ ಇದ್ರೆ ಎಲ್ಲರಿಗೂ ಟೆನ್ಷನ್ ಆಗತೈತೆ, ನನಗೆ ಯಾಕೆ ಆಗ್ತಿಲ್ಲ ಅಂತೇಳಿ ದೊಡ್ಡ ಟೆನ್ಷನ್ ಆಗಿಬಿಟ್ಟೈತೆ ನನಗೆ. ರೀ, ನಿಮ್ಗೆ ಹಾಲು ತಗೊಂಡ್ ಬಾ ಅಂತ ಹೇಳಿದ್ನಲ್ಲ ಇವತ್ತು. ತಂದಿಟ್ಟಿನಿ. ಆದ್ರೆ ನೋಡ, ನೀನು ದಿನ ಒಂದಕ್ಕೂ ಅದನ್ನ ತೊಗೊಂಡ್ಬಾ ಇದನ್ನ ತಗೋಬಾ, ಆಫೀಸಿಂದ ಬರ್ಬೇಕಾದ್ರೆ ಕಿರಿಕಿರಿ ಮಾಡಕತ್ತೆ. ನಾವು ಹೋಗಿ ಹೊಳಿಗೆ ಹಾರ್ತೀನಿ ನೋಡ್. ನಾ ಹಿಂಗೆ ಮಾಡಕತ್ತೆ ಅಂದ್ರೆ ನೀನು ಹೊಳಿಗೆ ಹಾರ್ತೀರಣ್ಣ? ಆಯ್ತು ಹಾರ್ರಿ, ವಾಪಸ್ ಮ್ಯಾಲೆ ಬರ್ತಿರ್ತೀರಲ್ಲ, ಆಗ ಮೀನು ತಗೊಂಡ್ ಬರ್ರಿ, ಅದ್ರ ಮಸ್ತ್ ಇರ್ತಾವ ಮೀನು. ಏನು ಶ್ವೇತಾ ಸ್ವಲ್ಪ ಅಡ್ಗೆ ಮನೆಗೆ ಹೆಲ್ಪ್ ಮಾಡಬಾರಲ್ಲ? ನಂಗೆ ಭಾಳ ಕೆಲಸ ಆಗ್ತೈತಿ, ನಾಳೆ ಟ್ರಿಪ್ಪಿಗೆ ಹೊಂಟಾನ ನಿಮ್ಮ ತಮ್ಮ, ಅದಕ್ಕೆ ಅಡ್ಗೆ ಮಾಡಕತ್ತೀನಿ, ಸ್ವಲ್ಪ ಹೆಲ್ಪ್ ಮಾಡಬಲ್ಲ ಒಂದಿಟ.
ಯಾವ ನಾವ್ ಅಲ್ಲಿ ಹೋಗ್ಬೇಕು, ನಂದು ಕೆಲಸ ಐತಿ, ಬೇರೆ ಕೆಲಸ ಐತಿ, ನಂದು ಓದ್ಕೊಳ್ಳೋದೊಂದೈತಿ, ಅಲ್ಲ ನಾ ಬರಲ್ಲ. ಶ್ವೇತಾ ಒಂದಿಟ ಬಾಂಡೆ ತಿಕ್ಕೊಡ್ಬೇಕು, ಕಸ ಹೊಡಿವ, ಸಾಯಂಕಾಲ ದೀಪ ಹಚ್ಬೇಕು, ಬಾ ಏನಾಗಲ್ಲ ಬಾ. ಅಲ್ಲಿ ಬೇ ನಂಗೆ ಕೆಲಸ ಮಾಡಕ್ ಮನಸ್ಸಿಲ್ಲ ಈಗ, ನಾ ಮಾಡಂಗಿಲ್ಲ ಹೋಗುತ್ತಾಗ. ಶ್ವೇತಾ ಇವತ್ತು ಅಡಿಗೆ ಬಿಸಿಬೇಳೆ ಬಾತ್ ಮತ್ತು ರೊಟ್ಟಿ ಪಲ್ಯ ಚಪಾತಿ ಮಾಡ್ತೇ ಮಾಡಿ ನೋಡಿ, ನಿನ್ನ ಗಂಡಿಗೆ ಏನು ಬೇಕಂತ ಮಾಡು. ಆಮೇಲೆ ನನ್ನ ಗಂಡು ಅಂತೂ ರೊಟ್ಟಿ ಅಂತೂ ಬೇಕು ಕಂಪಲ್ಸರಿ, ಇವನ್ನೆಲ್ಲ ಮಾಡಿ ಏನ. ಆಮೇಲೆ ನಂಗೆ ಸ್ವೀಟ್ ಮಾಡು, ನಂಗೆ ಸ್ವೀಟ್ ಭಾಳ ಇಷ್ಟ. ಆಯ್ತು ರೀ ಅತ್ಯಾರ ಮಾಡ್ತೀನಿ ರೀ. ಆಮೇಲೆ ಹಬ್ಬ ಬರಾಕತ್ತ ಸಮೀಪ, ಎಲ್ಲ ಜೀಡ ತೆಗಿ, ಮನಿದೆಲ್ಲ ಜೀಡ ಒರ್ಸೋದು ಪರಿಶಿ ಒರ್ಸೋದು ಎಲ್ಲ ಕ್ಲೀನ್ ಮಾಡು ಏನ, ಹಬ್ಬಕ್ಕೆಲ್ಲ ಕ್ಲೀನ್ ಇರ್ಬೇಕು. ಆಯ್ತು ರೀ ಅತ್ಯಾರ ಮಾಡ್ತೀನಿ ರೀ. ಆಮೇಲೆ ಬಟ್ಟೆ ಒಗಿ ಅವನ್ನ, ಬಟ್ಟೆ ಹಂಗಾರ ರಾಶಿ ಗಂಟ್ಲೆ ಬಿದ್ದಾವ ನೋಡು, ವಾಷಿಂಗ್ ಮಿಷಿನ್ ಹಾಕ್ಬೇಡ, ಅವೆಲ್ಲ ಚಲೋ ತಂಗಿ ಆಗಂಗಿಲ್ಲ ನಮಗೆ, ನಮಗೆಲ್ಲ ಸಜ್ಜಾಗಂಗಿಲ್ಲ, ಅವೆಲ್ಲ ಕೈಲೇ ತಿಕ್ ಹಾಕು. ಆಯ್ತು ರೀ ಅತ್ಯಾರ ಮಾಡ್ತೀನಿ ರೀ. ಏ ಶ್ವೇತಾ, ಚಾ ತಗೊಂಡ್ ಬಾ ಲಗುನ. ಹೋಗು, ನಿನ್ನ ಗಂಡಿಗೆ ಏನೋ ಬೇಕಂತ ನೋಡಿ ಮಾಡಿಕೊಡೋಗು. ಆಯ್ತು ರೀ ಅತ್ಯಾರ. ಎಲ್ಲಿ ಹೋಗಿದ್ರಿ ನೀವು ನಿನ್ನೆ? ಪಾರ್ಟಿಗೆ ಹೋಗಿದ್ರ? ಯಾವ ಪಾರ್ಟಿಗೆ? ನಿಮ್ಮ ಹಳೆ ಫ್ರೆಂಡ್ಸ್ ಎಲ್ಲ ನನಗೂ ಗೊತ್ತು, ನನ್ನನ್ನು ಕರ್ಕೊಂಡು ಹೋಗ್ಬೇಕಿತ್ತು ತಾನೆ ಹಂಗಾದ್ರೆ. ಇದಲ್ಲ ಹೊಸ ಆಫೀಸ್ ಪಾರ್ಟಿಗೆ ಹೋಗಿದ್ದೆ ನಾನು, ನಿನ್ನೆ ಹೆಂಗೆ ಕರ್ಕೊಂಡು ಆಗುತ್ತದೆ? ಹೌದನ, ಅದಕ್ಕೆ ನಾನು ಫೋನ್ ಹಚ್ಚಿದ್ದೆ ನಿಮ್ಮ ಕೊಲಿಗೆ, ಯಾವ ಆಫೀಸ್ ಪಾರ್ಟಿ ಇಲ್ಲ ಏನೂ ಇಲ್ಲ ಅಂತಾನೆ ಹೇಳಿದ್ದ. ನೀ ಮುಟ್ಟಬೇಡ ನನ್ನ, ಎತ್ತ ನೀ ಕೈ. ನಿಂಗೆ ಗೊತ್ತೈತಿ ಲವ್ ಮ್ಯಾರೇಜ್ ಆಗಿ ನೀನು ನನ್ನ ತವ್ರ ಮನೆಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ನೀನು ಪದೇ ನನ್ನ ಜೋಡಿ ಜಗಳ ಮಾಡ್ತಿರ್ತಿ. ನಾನು ಬರೀ ಅಳಬೇಕು ನೀನು, ಹೋದಲ್ಲ ನಾ ಹತ್ರ ನಿನ್ ಖುಷಿ ಅಲ್ಲ, ನಾನು ತವ್ರ ಮನೆಗೆ ಹೋಗಲ್ಲ ಅನ್ನೋದೊಂದು ಅಡ್ವಾಂಟೇಜ್ ತೊಗೊಂಡ್ಬಿಟ್ಟಿದೀಯಾ ನೀನು. ಮದುವೆಗೆ ಮುಂಚೆ ನನಗೆ ಎಷ್ಟು ಐ ಲವ್ ಯು ಹೇಳ್ತಿದ್ದಿ, ಒಮ್ಮೆ ಹೇಳ್ತೀಯಾ? ಒಂದಿನಾರ ಹೇಳಿ ನೀನು. ಲವ್ ಮಾಡಬೇಕಾದ್ರೆ ಎಷ್ಟು ಮೆಸೇಜ್ ಕಳಿಸ್ತಿದ್ದೆ ನೀನು, ಎಷ್ಟು ಕಾಲ್ ಮಾಡ್ತಿದ್ದೆ, ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದೆ. ಇವಾಗ ಲವ್ ಮ್ಯಾರೇಜ್ ಕಣ ನಮ್ಮದು, ಅದು ಹೋಗ್ಬಿಡ್ತಾ ನಿಂಗೆ ಮದುವೆ ಆದಮೇಲೆ. ಒಂಚೂರಾದ್ರೂ ಮನಿ ನೀಟಂಗೆ ಇಟ್ಟೋದು ಗೊತ್ತೈತ್ಯಾ? ಅರ್ಬಿ ಫೋಲ್ಡ್ ಮಾಡಿಟ್ಟು ಬಂದಿರ್ತೀನಿ, ಹೆಂಗೆ ಬೇಕಂದ್ರೆ ಕಿತ್ತು ತೊಗೊದ್ಬಿಡ್ತೀಯ ಅವನ್ನ. ಆಮೇಲೆ ನೀನು ನುಗ್ಗಿಕಾಯಿ ತಿಂದಿಟ್ಟು ಸಿಪ್ಪಿ ಅದ್ರಾಗ ಇಟ್ಟು ಅದನ್ನ ಡಸ್ಟ್ಬಿನಿಗೆ ಹಾಕ್ಬೇಕನ್ನೋ ಗೊತ್ತಾಗಲ್ಲ ನಿನ್ಗೆ. ನಿಮ್ಮಮ್ಮ ನಿನಗೇನು ಕಲಿಸೇ ಇಲ್ಲ ಒಟ್ಟ. ಆಮೇಲೆ ಇದು ಬಾತ್ರೂಮ್ಗೆ ಹೋಗಿ ಬರ್ತಿ, ಲೈಟ್ ಆಫ್ ಮಾಡಂಗಿಲ್ಲ, ಹಂಗೆ ಬಂದ್ಬಿಡ್ತಿ ಲೈಟ್ ಆಫ್ ಮಾಡ್ಲಾರ್ದ. ಹಿಂಬಾಲೆ ನಾನು ಕೆಲಸದಾಕಿ ಥರ ಅಡ್ಡಾಡ್ದ ಅಲ್ಲ, ಮಸಿ ಅರ್ಬಿ ಎಲ್ಲ ಒಟ್ಟಿಗೆ ಸೇರಿಸ್ತಿ. ಮಾಮ್ ನೋಡಿಲ್ಲಿ, ನಿಮ್ಮ ಅಳಿಯ ನನಗೆ ಡ್ರೆಸ್ಸು ಅದ್ರ ಮ್ಯಾಚಿಂಗ್ ಬ್ಯಾಗ್ ವೆನಿಟಿ ಬ್ಯಾಗ್ ಕೊಡಿಸಿದ್ದಾನೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಅಯ್ಯ ಬಂಗಾರಿ, ನನ್ನ ಅಳಿಯ ಬಂಗಾರದಂತಾವ, ಚಲೋ ಕೊಡಿಸ್ತಾನ ನಿನ್ನ ಹೆಂಡತಿಗೆಲ್ಲ, ಭಾಳ ಚಲೋ ನಮ್ಮ ಅಳಿಯ ಅಂದ್ರೆ, ನಿನ್ನ ಚಂದ ನೋಡ್ಕೊಂಡಾರ, ಚಲೋ ಆತ್ ಬಿಡವ. ಅತ್ಯಾರ ನಿಮ್ಮ ಮಗ ನೋಡ್ರಿ ಇದನ್ನ ಕೊಡಿಸಿದ, ಡ್ರೆಸ್ಸು ಮತ್ತು ಈ ಜಾಕೆಟ್ ಮತ್ತು ವೆನಿಟಿ ಬ್ಯಾಗ್ ಕೊಡಿಸಿದನ್ರಿ, ಬ್ಲೂ ಕಲರ್, ಭಾಳ ಚಂದ ಐತೆ ನೋಡ್ರಿ ಅತ್ಯ. ಚಲೋ ಕೊಡಿಸ್ಯಾರ ನೋಡ್ರಿ. ಅಲ್ಲ ಇವಾಗ ಏನಿತ್ತು ಅಷ್ಟು ದುಡ್ಡು ಖರ್ಚು ಮಾಡೋದು ಹೊತ್ತು? ಜರೂರತ್ತೆ ಏನಿತ್ತು ಈಗ ಅಷ್ಟೊಂಡ ಎಲ್ಲ ದುಡ್ಡು ಖರ್ಚು ಮಾಡೋದು? ನೀನು ಎಲ್ಲರೂ ಹೋಗ್ತೇನೆ, ಎಲ್ಲಿ ಹೋಗಲ್ಲ ಏನಿಲ್ಲ, ಅದಕ್ಕಂತೂ ಬುದ್ಧಿನೇ ಇಲ್ಲ ಒಂಚೂರು. ಅಲ್ಲ ಯಾಕೆ ಇಷ್ಟೊಂದು ಒದ್ದಾಡ್ಕೊಂತ ನೋಡಕತ್ತೀಯ ಟಿವಿ? ಚಂದಂಗೆ ಕುತ್ಕೊಂಡು ಆರಾಮ್ಸೆ ನೋಡ್ಬೇಕಿಲ್ಲ? ಬೆಳಗ್ಗೆಯಿಂದ ಕಷ್ಟಪಟ್ಟು ಇದಕ್ಕೆ ಆಫೀಸ್ಗೆಲ್ಲ ಹೋಗಿ ಬರ್ತೀರಾ, ನಾನು ಹೆಂಗೆ ಆರಾಮಾಗಿ ಕುತ್ಕೊಂಡು ಟಿವಿ ನೋಡೋಕ್ಕಾಗತ್ತೆ? ಅದಕ್ಕೆ ನಾನು ಕಷ್ಟಪಟ್ಟೆ ನೋಡ್ಬೇಕಾಗತ್ತೆ. ಅಲ್ಲ ಈಗಾರ ಸ್ನಾನಕ್ಕೆ ಹೋಗಿದ್ದಿ, ಎಷ್ಟು ಬೇಗ ಹೊರಗೆ ಬಂದಲ್ಲ ನೀನು. ಎಷ್ಟು ಗಲೀಜಿದೀಯ ನೀನು, ಹೊಲಸು ನಾರ್ತಿರ್ತಿ, ಚಂದಂಗೆ ಸ್ವಚ್ಛಂಗೆ ಜಳಕ ಮಾಡಕ್ಕೆ ಬರೋದಿಲ್ಲ ನಿಂಗೆ. ಅವ್ವ ಮನ್ಸು ಚೆನ್ನಾಗಿರ್ಬೇಕು. ಸ್ನಾನ ಏನು ಚಳಿಗಾಲ ಮುಗಿದಾದ್ಮೇಲೂ ಮಾಡ್ಬೋದು, ಅದನ್ನೇನು ಮಾಡ್ಲಿಕ್ಕಂತ ಬರಲ್ಲ ಅಂತಲ್ಲ ಏನು. ನಮ್ಮ ಹೆಣ್ಮಕ್ಳು ಹೊರಗೆ ಹೋಗೋ ಪ್ಲ್ಯಾನ್ ರೊಕ್ಕ ಇಲ್ಲಂತೆ ಸ್ಟಾಪ್ ಆಗಲ್ಲ, ನಾವು ತಲೆಗೆ ಎಣ್ಣೆ ಹಚ್ಕೊಂಡಿವಿ ಅಂತ ಸ್ಟಾಪ್ ಆಗುತ್ತೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಮೇಡಮ್ ತಂಗಿ ಯಾರವ ನೀನು? ತಂಗಿ ಅಲ್ಲಿ ಕಟ್ಟಿ ಮೇಲೆ ಯಾರು ಕುಂತಾರ ಒಂದಿಟ್ಟು ನೋಡಿ ಹೇಳ್ತೇನೆ. ಆಯ್ತ್ರಿ ಮೇಡಮ್, ನೋಡಿ ಹೇಳ್ತೀನಿ ರೀ. ಇಲ್ರಿ ಮೇಡಮ್, ಯಾರು ಕುಂತಿಲ್ರಿ. ಅಲ್ಲಿ ಯಾರು ಕುಂತಿಲ್ರಿ, ಯಾಕೆ ಇಷ್ಟ ಅಂದ್ರಾಗತ್ತೀರಿ, ಏನಾಗೈತೆ ಹೇಳ್ರಿ. ನೋಡಯ್ಯವ್ವ, ಯಾರೋ ಒಬ್ಬ ಹುಡುಗ ನನಗೆ ಹಿಂದೆ ಬಿದ್ದುಬಿಟ್ಟಾನ ಬೇ, ಲವ್ ಮಾಡು ಅಂತ ಭಾಳ ಕಾಟ ಕೊಡಕತ್ತಾನ, ಏನು ಮಾಡ್ಬೇಕಂತ ಗೊತ್ತಾಗೋಲ್ದಾಗೈತೆ ನನಗರ. ರೋಡ್ನಾಗ ಅಡ್ಡಾಡಕ್ಕೂ ಅಂಜಿಕೆ ಬರಾಕತ್ತೈತೆ ನೋಡಿ ನಂಗೆ. ಯಾರು ಯಾವ ಲೋಫರ್? ನಮ್ಮ ಊರಾಗ ಹುಡುಗ್ಯಾರನ್ನ ಕಾಡ್ಸಾವ, ನಂಗೆ ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನೀವು ಅವು ಯಾರಂತ ಹೇಳ್ರಿ, ನಾವು ನಮ್ಮ ಅಣ್ಣಗೆ ಹೇಳ್ತೀನಿ, ಅವನ್ನ ಮಾಡಿಸ್ತೀನಿ. ಇಂದರಿ ನಮ್ಮ ಅಣ್ಣಗೆ ಫೋನ್ ಮಾಡಿ ಹೇಳ್ತೀನಿ, ಅವ್ನು ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾನೆ. ಭಾಳ ಚಲೋ ಆಗುತ್ತವ್ವ ನೀ ಏನಾರ ಹಿಂಗೆ ಮಾಡಿದೆ ಅಂದ್ರೆ. ನಿಮ್ಮ ನಂಬರ್ ಕೊಟ್ಟಿರ್ರಿ, ನಾನು ಅವ್ನಿಗೆ ಹೇಳ್ತೀನಿ. ಇದ್ಯಾರು ನಿನ್ನ ಫೋನ್ನಾಗ ಇರೋದು? ಅದು ನಮ್ಮ ಅಣ್ಣ ರೀ. ಇವಾಗೇನು ಕರಿಬೇಡ, ನಂಗೆ ಬ್ಯಾಂಕಿಗೆ ಟೈಮ್ ಆಗೈತಿ, ಒಮ್ಮೆ ನಾನು ಮುಗಿಸ್ಕೊಂಡು ಬರ್ತೀನಲ್ಲ, ನಾನು ಹಿಂಗೆ ಕಾಲ್ ಮಾಡ್ತೀನಿ, ಅವಾಗ ಕರ್ಕೊಂಡು ಬರೋಕ್ಕಂತ ಏನು. ನಿನ್ನ ನಂಬರ್ ಕೊಟ್ಟಿರಿ ನಂಗೆ ಹಂಗೆ. ಆಯ್ತು ತಗೋರಿ, 99 ಹಾಂ, ನಾನು ಹಿಂಗೆ ಕಾಲ್ ಮಾಡ್ತೀನಿ. ಸರ್ ಮೇ ಐ ಕಮಿನ್? ಎಸ್ ಕಮಿನ್. ಸರ್ ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ ಸರ್ ಅದು ರೀಟಾ, ಯು ಕ್ಯಾನ್ ಗೋ ನೌ. ಓಕೆ ಸರ್. ಸ್ವಾತಿ ಕುತ್ಕೊಳ್ಳಿ. ಸರ್ ಅದು ಏನಂದ್ರೆ, ನಾನು ಬಂದಾಗಿದ್ದ ಒಬ್ಬ ಹುಡುಗ ನನ್ನ ತುಂಬಾನೇ ಕಾಡಿಸ್ತಿದ್ದಾನೆ, ಲವ್ ಮಾಡು ಅಂತ ಹೇಳಿ ತುಂಬಾನೇ ಟಾರ್ಚರ್ ಕೊಡ್ತಿದ್ದಾನೆ ಸರ್. ನಾ ಎಲ್ಲಿ ಹೋದ್ರೂ ಹೇಗೆ ಬಂದ್ರೂ ಯಾವ ಕಡೆಯಿಂದ ಬಂದ್ರೂ ನಾನು ಸುತ್ತೊಡೆದು ಬರೀ ಪೀಡಿಸ್ತಿದ್ದಾನೆ, ಮದುವೆ ಆಗು ಹಂಗೆ ಹಿಂಗೆ ಅಂತ. ಪ್ಲೀಸ್ ಸರ್, ನಂಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾರಮ್ಮ ಅವ್ರ ಹೆಸರು ಹೇಳು, ಯಾರಂತ? ನಮ್ಮೂರಲ್ಲಿ ಹಂಗೆಲ್ಲ ಯಾರಿಲ್ಲ. ಯಾರಮ್ಮ? ಸರ್ ಅವ ಏನೋ ಬಸ್ಯ ಅಂತೆ ನೋಡಿ ಸರ್, ಬಸ್ಯ. ಅವನು ರೌಡಿ ಬಸ್ಯನಾ? ಹೌದು ಸರ್.
ಅಮ್ಮ ಅವ್ನ ತಂಟೆಗೆ ಮಾತ್ರ ಹೋಗ್ಬೇಡಮ್ಮ. ಅವನು ಊರಿಗೆ ಕೆಟ್ಟವನು, ಭಾಳ ಕೆಟ್ಟವನು. ಅವ್ನು ಯಾರ ಮಾತು ಕೇಳೋದಿಲ್ಲ, ಸಾಯಿಸಾಕ್ಬಿಡ್ತಾನೆ ಎಲ್ಲಾರನು. ನೀನು ಸ್ವಲ್ಪ ಅನುಸರಿಸ್ಕೊಂಡು ಹೋಗು ಅಷ್ಟೇ. ಅವ ಮಾಡಂತಲ್ಲ, ಸುಮ್ಮನೆ ಇದ್ಬಿಡು ಅಷ್ಟೇ. ಸರ್ ಅದು ಅದೇಂಗಾಗುತ್ತೆ ಸರ್ ನೀವಾದ್ರೂ ಸ್ವಲ್ಪ. ಈ ವಿಚಾರದಲ್ಲಿ ನನ್ಗೆ ಆಗಲ್ಲಮ್ಮ, ಯಾಕಂದ್ರೆ ನಾನು ನೋಡಿದ್ದೀನಿ ಅವ್ನು ಎಂತವನು ಅಂತ. ನೀನೇ ಸ್ವಲ್ಪ ಸಹಕರಿಸ್ಕೊಂಡು ಹೋಗು. ಮಾಡಂತಲ್ಲ, ಸುಮ್ಮ ಇದ್ಬಿಡು ಅಷ್ಟೇ. ಸಹನಾ, ಇಲ್ಲೇನೋ ಕಾಫಿ ಭಾಳ ಮಸ್ತಾಗಿ ಸಿಗುತ್ತಂತ, ಇಲ್ಲೇ ಹೋಗುನ್ ಬಾ. ಬೇಡ, ನಂಗೇನು ಇಷ್ಟ ಇಲ್ಲ ಈ ಕಾಫಿ. ಅಯ್ಯ, ನಿನ್ ಫೇವ್ರೇಟ್ ಅಲ್ಲ ಕಾಫಿ, ಅದಕ್ಕೆ. ಬೇಡ ತಗೋ, ನೀನ್ ನನ್ ಮೇಲೆ ಪ್ರೀತಿನ ಇಲ್ಲ ನಿನ್ಗ. ಸಹನಾ, ಇಲ್ಲೇನೋ ಕಾಫಿ ಭಾಳ ಮಸ್ತಾಗಿ ಸಿಗುತ್ತಂತ, ಇಲ್ಲೇ ಹೋಗುನ್ ಬಾ. ಬೇಡ, ನಂಗೇನು ಇಷ್ಟ ಇಲ್ಲ ಈ ಕಾಫಿ. ಅಯ್ಯ, ನಿನ್ ಫೇವ್ರೇಟ್ ಅಲ್ಲ ಕಾಫಿ, ಅದಕ್ಕೆ. ಬೇಡ ತಗೋ, ನೀನ್ ನನ್ ಮೇಲೆ ಪ್ರೀತಿನ ಇಲ್ಲ ನಿನ್ಗ. ರೀ ರೀ ನೀನ್ ಏನ್ ಕರೆಯಕತ್ತ, ಹೋಗ್ಬಾ ಲಗುನ. ಹೋಗ್ಲಿ ಬಿಡವ, ಆಕೆ ಏನ್ ಟಿವಿ ನೋಡಕ ಬಿಡಂಗಿಲ್ಲ, ಏನ ಪ್ರತಿಯೊಂದಕ್ಕೂ ಕರಿತಾಳ. ಕರೀಲ್ ತಗೋ ಸುಮ್ಮಿರ್ಲಿ. ನೋಡಿಗ ನನ್ನ ಸಸಿ ಕರಿಯೋ ವಿಧಾನಗಳು ಹೆಂಗ್ ಚೇಂಜ್ ಆಕ್ಕವಂತ. ನಾಗೋಲಿಯಾಗಿ ಬದಲಾಗ್ತಾ ಇಸಿದೆ. ರೀ ರೀ ಏನೋ ಅಂದ್ರೆ ಏನಂದಿ ಏನಂದ್ರಿ ಏನಂದಲೇ ಏನಂದೆ ಹೇಳ್ತೇನಿಲ್ಲ ನಿನ್ನ. ಅದಕ್ಕೆ ಹೇಳಿದ್ನ ಲಗುಡಿ ಎದ್ದು ಹೋಗಂತ ಹೇಳಿ. ನೋಡಕ್ಕೀಗ ಬರ್ತಾಳ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು, ಇಷ್ಟು ಚೆನ್ನಾಗಿ ನನ್ನನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ನಿಮ್ಮ ಆಶೀರ್ವಾದ ಸದಾ ನನಗೆ ಹೀಗೆ ಇರಲಿ. ಹಾಗೆಯೇ ನಾನು UK ಕಾಮಿಡಿ ಕಾರ್ಟೂನ್ ಬೈ SK ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಪ್ಲೀಸ್ ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಲಿಂಕು ನನ್ನ ಬಯೋನಲ್ಲಿದೆ. ಅಂದರೆ ನನ್ನ ಪ್ರೊಫೈಲ್ಗೆ ಹೋದರೆ ನಿಮಗೆ ಯೂಟ್ಯೂಬ್ ಲಿಂಕ್ ಅಂತ ಸಿಗುತ್ತೆ. ಅದರಲ್ಲಿ ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಧನ್ಯವಾದಗಳು ನಿಮ್ಮ ಈ ಸಪೋರ್ಟ್ಗಾಗಿ. La 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 la, London Bridge is falling down, falling down, falling down. Mundindo falling down, falling down. A1, A2, A3, A4, A5, A6, A7, A8, A9, A10, 10, 10, 10, 10. ಮುಂದಿನ ಬರ್ತಾನೆ ಇಲ್ಲ. 10, A10 1, A10 2. ಬರ್ತಾನೆ ಇಲ್ವಲ್ಲಮ್ಮ ಇದು. ಇಂಗ್ಲೀಷು A10 1, A10 2. ಹೋಗತ್ತ. 1 2 3 4 5 6 7 8 9 10 11 ಮತ್ತೆ ಇಂಗ್ಲೀಷ್ ನಂದು. ನಾ ಇಂಗ್ಲೀಷ್ ಕಲಿಬೇಕಂತ ಎಷ್ಟು ಮಾಡ್ತೀನಿ. ಟಸ ಲಗುಣ ನನ್ನ ತಲೆಗ ಹಾಯಂಗಿಲ್ಲ. ತಲೆ ಮೇಲೆ ಹಾದು ಹೋಗತ್ತೆ ಬರೀ. ಹೋಗ್ಲಿಬಿಟ್ಟು ನಮ್ಮ ಕನ್ನಡದಾಗ ಕೌಂಟ್ ಮಾಡೋಣ. 1 2 3 4 5 6 7 8 9 10. ಮತ್ತೆ ಹಂಗೆ ಹೋಗ್ತಿದೆ. ಹೋಗ್ಲಿ ಬಿಡು, ಕನ್ನಡನೇ ಮಾತಾಡೋಣ ಚಚ್ಚಂಗಿ. ನಮ್ಮ ಕನ್ನಡ ಭಾಷೆ ಅಲ್ವಾ. 1 2 3 4 5 6 7 8 9 10 11 12 13 14 15 16 ಹಬ್ಬ 30 ಅದಾವಪ್ಪ. ಯಾರಾದ್ರೂ ನೋಡಿದ್ರಣ್ಣ ಆಫೀಸ್ನಾಗೆ ಈ ಟಸ ಮಾತಾಡ್ತಾ ಯೋಂದ್ರು ನಮಗರ ಏನು ಟಸ ಮಾತಾಡಕ್ಕೆ ಹೋದ್ರು ಏನು ಬರೋದೇ ಇಲ್ಲ. ಈ ಇಂಗ್ಲೀಷ್ ಶೋ ಆಫ್ ಮಾಡ್ಬೇಕಂತಂದ್ರೆ ಏನೋ ಒಂದು ಮಾಡ್ತಿರ್ತೀನಿ ಮ್ಯಾನೇಜ್. ಈ ಲಂಡನ್ ಬ್ರಿಡ್ಜ್ ಫಾಲಿಂಗ್ ಡೌನ್ ಅರ್ಧ ಬರ್ತಲ್ಲ, ಅದನ್ನ ಕಂಟಿನ್ಯೂ ಮಾಡೋಣ. ಲಂಡನ್ ಬ್ರಿಡ್ಜ್ ಫಾಲಿಂಗ್ ಡೌನ್. ರೀ ನೀನ್ ಏನ್ ಕರೆಯಕತ್ತ, ಹೋಗ್ಬಾ ಲಗುನ. ಹೋಗ್ಲಿ ಬಿಡವ, ಆಕೆ ಏನ್ ಟಿವಿ ನೋಡಕ ಬಿಡಂಗಿಲ್ಲ, ಏನ ಪ್ರತಿಯೊಂದಕ್ಕೂ ಕರಿತಾಳ. ಕರೀಲ್ ತಗೋ ಸುಮ್ಮಿರ್ಲಿ. ನೋಡಿಗ ನನ್ನ ಸಸಿ ಕರಿಯೋ ವಿಧಾನಗಳು ಹೆಂಗ್ ಚೇಂಜ್ ಆಕ್ಕವಂತ. ನಾಗೋಲಿಯಾಗಿ ಬದಲಾಗ್ತಾ ಇಸಿದೆ. ರೀ ಏನೋ ಅಂದ್ರೆ ಏನಂದ್ರಿ ಏನಂದಲೇ ಏನಂದೆ ಹೇಳ್ತೇನಿಲ್ಲ ನಿನ್ನ. ಅದಕ್ಕೆ ಹೇಳಿದ್ನ ಲಗುಡಿ ಎದ್ದು ಹೋಗಂತ ಹೇಳಿ. ನೋಡಕ್ಕೀಗ ಬರ್ತಾಳ. ಯಾಕೆ ಸರಿತಾ, ಇವತ್ತು ನಮ್ಮ ಅಮ್ಮನ ಕಡೆ ತುಂಬಾ ಬೈಸ್ಕೊಳಕತ್ತಿದ್ದೆ. ದಿನ ಇದೇ ಆಯ್ತು ನೋಡು ನಿಂದು. ಬರೀ ಬೈಸ್ಕೊಳ್ಳೋದೇ ಮಾಡ್ತಿದೀಯಾ. ಯಾಕೆ ತಪ್ಪು ಮಾಡ್ತಿದ್ಯಾ? ಅವ್ರು ಹೇಳ್ದಂಗೆ ಕೇಳೋದಕ್ಕಾಗಲ್ವಾ ನಿಂಗೆ? ಇಲ್ಲ ರೀ, ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ ಅಷ್ಟಕ್ಕೆ ಅತ್ತೆ ಬೈಯಕತ್ತಿದ್ರು ನಾನು. ನಮ್ಮಮ್ಮ ಹಂಗೆಲ್ಲ ಬೈಯೋದಿಲ್ಲ. ನೀನು ನಿಮ್ಮಮ್ಮನ ಕೇಳಿ ಏನಾದ್ರು ಮಾಡ್ತಿರ್ಬೇಕು, ಅದಕ್ಕೆ ಬೈತಾರೆ. ಎಲ್ಲ ನಿಮ್ಮಮ್ಮನ ಕೇಳಿ ಮನೆ ಹಾಳು ಕೆಲಸ ಮಾಡ್ತಿರ್ತೀಯ, ಅದಕ್ಕೆ. ರೀ ಇವತ್ತು ಫಿಲ್ಮ್ಗೆ ಹೋಗಿ ಅಲ್ಲೇ ಅತ್ತಾಗ ಊಟ ಮಾಡ್ಕೊಂಡು ಬರೋಣ. ಯಾಕಂದ್ರೆ ನನಗೂ ಅಡುಗೆ ಮಾಡಕ್ ಮನಸ್ಸಿಲ್ಲ ರೀ ಇವತ್ತು. ತಡಿ, ನಮ್ಮಮ್ಮನ ಕೇಳ್ಕೊಂಡು ಬರ್ತೀನಿ. ನಮ್ಮಮ್ಮ ಹೆಂಗಂತಾಳೋ ಹಂಗೆ. ಇಷ್ಟೇಯ ಹೆಣ್ಮಕ್ಳ ಜೀವನ ಅಂದ್ರೆ. ಮಮ್ಮಿ, ನೀ ಸ್ಕೂಲ್ಗೆ ಬರ್ತೀಯಲ್ಲ, ಹಿಂಗ ಹಳೆ ಸೀರೆ ಉಟ್ಕೊಂಡು ಬರಕ್ ಹೋಗ್ಬೇಡ. ಆಮೇಲೆ ಇಲ್ಲ ಅಂದ್ರೆ ನಾನು ನೈಟಿ ಮೇಲೆ ಬರ್ತೀನಿ ನೋಡು ಮಮ್ಮಿ. ಆ ಥರ ಎಲ್ಲ ಬರಬೇಕು ಹೋಗ್ಬೇಡ ನೀನು. ಚೆನ್ನಾಗಿ ರೆಡಿಯಾಗಿ ಬಾ ನೀನು. ನಮ್ಮ ಫ್ರೆಂಡ್ಸ್ಗಳ ಮುಂದೆ ನನಗೆಲ್ಲ ಇನ್ಸರ್ಟ್ ಆಗುತ್ತೆ ನನ್ಗೆ ಭಾಳ. ಹೌದನಾ? ಹಂಗಾರೆ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ನಿಮ್ಮ ಊಟಕ್ಕೆ ಏನು ತರ್ತಾರವ? ಬ್ರೆಡ್, ಸಾಸ್, ಗೀಸ್,
ಏನೇನೋ ತರ್ತಾರವ ಹೊಲಸ್ ಗಿಲಸ್ ಎಲ್ಲ. ನಿನ್ನ ಟಿಫಿನ್ ಬಾಕ್ಸ್ನಾಗ ಏನಿರುತ್ತೆ ಹೇಳು ನೋಡೋಣ. ಚಪಾತಿ, ಪಲ್ಯ, ಇಡ್ಲಿ, ಚಟ್ನಿ, ಸಾಂಬಾರು ಎಲ್ಲ ಇರುತ್ತವ, ರೈಸು. ಅಲ್ಲ ಮುಂಜಾನೆ ನಾನು ನಿಮಗೆ ಟಿಫಿನ್ ಮಾಡಬೇಕು ಏನು ಮೇಕಪ್ ಮಾಡ್ಕೊತ ಕುಂದಿರ್ಬೇಕು? ಆಯ್ತು ತಗೋ, ನಾಳೆಯಿಂದ ಹಂಗೆ ಮಾಡ್ತೀನಿ. ನಿಮಗೆ ನಾನು ಮೇಕಪ್ ಮಾಡ್ಕೊಂಡು ಪ್ಯಾಂಟ್ ಗೀಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಬರ್ತೀನಿ. ನಿಂಗೆ ಬ್ರೆಡ್, ಜಾಮು, ಬಿಸ್ಕಿಟ್ ಅವನ್ನೆಲ್ಲ ಹಾಕಿ ಕಳಿಸ್ತೀನಿ. ಏನು? ಏ ಯವ್ವ ಬೇಡ ಯವ್ವ, ನಿಂಗೆ ಹೆಂಗೆ ಬೇಕಾದಂಗವ. ಟಿಫಿನ್ ಮಾತ್ರ ಚಲೋ ತಂಗೆ ಮಾಡಿ ಹಾಕಿ, ನಮಗೆ ಸಾಕಷ್ಟ. ನೀ ಹೆಂಗಾರ ಬಾ. ಏನು? ಆಯ್ತಾಯ್ತು, ಚಂದಂಗೆ ಟಿಫಿನ್ ಎಲ್ಲ ಚಂದಂಗೆ ತಿಂದು ಬಾ. ನಾನು ಅಲ್ಲಿ ಕಷ್ಟಪಟ್ಟು ಮಾಡಿರ್ತೀನಿ. ನಾನು ಅಷ್ಟೇ ಅಲ್ಲ, ಎಲ್ಲ ತಾಯಂದ್ರು ಮಾಡಿರ್ತಾರೆ. ಎಲ್ಲರೂ ತಿಂದು ಬರ್ರಿ ಚಂದಂಗೆ ಟಿಫಿನ್ ಬಾಕ್ಸ್ನೆಲ್ಲ. ಏನ ಮಂಗಳಕ್ಕ ಎಲ್ಲಿಗೆ ಹೊಂಟಿಯಲ್ಲ? ಬಾರ ಮಾರ್ಕೆಟಿಗೆ ಹೊಂಟಿನಿ. ಏನೇ ಮಣ್ಣು ಭಾಳ ಜಗಳ ಆತಂತ ನೀ ಮತ್ತೆ ನಮ್ಮ ಅತ್ತಿ ಮುಂದೆ ಬಂದು ಏನೋ ಹೇಳಾಕತ್ತಿದ್ಲು, ಭಾಳ ಉಲ್ಟಾ ಮಾತಾಡಕತ್ತಿ ಅಂತೇಳಿ. ಈ ಉಲ್ಟಾ ಸೀದಾ ಮಾತಾಡೋದು ನಮ್ಮ ಮನ್ಯಾಗ ನಮ್ಮ ಅಪ್ಪ ಏನು ಕಲ್ಸೇ ಕೊಟ್ಟಿಲ್ಲ. ನಿಜ ಹೇಳ್ಬೇಕಂತಂದ್ರೆ ಈ ಮದುವೆ ಆದ್ಮೇಲೆ ಇವ್ರ ಮನೆಗೆ ಬಂದ್ಮೇಲೆ ಎಲ್ಲ ಉಲ್ಟಾ ಮಾತಾಡೋದು ಕಲ್ತೀನಿ ನೋಡು.